ನಂಬರ್ ಬರ್ತಾ ಇದೆಯಲ್ಲ ರೆಕಾರ್ಡಿಂಗ್ ನೋಡಿ. ಆನ್ ಮಾಡಿಲ್ಲ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿ ಮೃತಾಂ ಯಥಾ ವಿನಿಮಯೋ ಯತ್ತರ್ತಿ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಯಾನ್ನಿಯತಿರಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರ್ಭಿ ಪರಮಶ್ಚಿಂತಯೇದಂ ಮಹಾಂತಂ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವದೀಯದನುಭಾವ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್ ಭವದೀಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಯೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯ ಸುಧಾಧಿಕೃತ್ಯೈ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದದ್ಯವಾರಾನಿಧೀನ್. ಶ್ರೀ ಸತ್ಯವೃತ ರಾಘವೇಂದ್ರ ಮುನಿಪಾನ್ ಸದ್ಭೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಭುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾನದ್ವರ್ಷಪೂರಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾನಕರಂ ಸತ್ಯಾತ್ಮಾನಂ ಗುರುಂ ಭರೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪರಮಾತ್ಮನ ಅನುಗ್ರಹದಿಂದ ಹಾಗೂ ಅವನ ದಯೆಯಿಂದ ಕರುಣೆಯಿಂದ ಈ ಜ್ಞಾನ ಸತ್ರ ನಡೀತಾ ಇದೆ. ಅದರಲ್ಲಿ ಪಂಚಮ ಸ್ಕಂಧ, ಅಷ್ಟಮ ನವಮ ಅಧ್ಯಾಯಗಳು. ಭರತ ಚಕ್ರವರ್ತಿ ಸಮಸ್ತವಾದಂತಹ ಸಜ್ಜನ ಸಮುದಾಯಕ್ಕೆ ನಿದರ್ಶನನಾಗಿ ತಾನು ಸಾಧನೆ ಮಾಡಬೇಕು ಹೇಗೆ, ಸಾಧನದಲ್ಲಿ ಏನಾದರೂ ತೊಂದರೆ ಬಂದಾಗ ಅದರಿಂದ ಹೊರಗಡೆ ಬರುವುದು ಹೇಗೆ, ಮೋಕ್ಷವನ್ನ ಪಡಿಬೇಕು ಹೇಗೆ ಅಂತನ್ನೋದಕ್ಕೆ ಉಜ್ವಲವಾದ ನಿದರ್ಶನನಾಗಿದ್ದಾನೆ ಭರತ ಚಕ್ರವರ್ತಿ. ಅವನಿಗೆ ಆದದ್ದು ಸಮಸ್ಯೆ ಬಹಳ ಚಿಕ್ಕದು. ತಾನು ಯಾವುದೋ ಒಂದು ಜಿಂಕೆಯನ್ನು ನೋಡಿ ಮೋಹಕ್ಕೆ ಒಳಗಾಗಿ ಸಾಧನದಿಂದ ಚ್ಯುತನಾಗುವಂತೆ ಆಗಿ ಮರುಜನ್ಮದಲ್ಲಿ ಚರ್ಮದೇಹವನ್ನು ಪಡೆದು ತಾನು ಮೋಕ್ಷವನ್ನು ಪಡೆದ. ಆದರೆ ನಮಗೆಲ್ಲ ಸಮಸ್ಯೆ ಏನು ಅಂದರೆ, ನಮ್ಮ ಚರ್ಮದೇಹ ಯಾವಾಗ ಬರ್ತದೆ, ನಾವು ಅಷ್ಟು ಜ್ಞಾನಿಗಳಾಗಬೇಕು, ತಪ್ಪಾದಾಗ ಅಷ್ಟು ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳು ಆಗಬೇಕು. ನಾವು ನಿನ್ನೆ ಕೇಳಿದ್ವಿ, ತಾನು ಜಿಂಕೆಯನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ದೇವರನ್ನ ಮರೆತ ಕೊನೆಗೆ ಜಿಂಕೆಯಾಗಿ
ತಾನು ದೇಹವನ್ನು ತಾಳಿದ. ಜಿಂಕೆಯಾದಾಗ ದೇವರ ಅನುಗ್ರಹ ಹೇಗಿತ್ತು ಅಂತಂದ್ರೆ, ಪೂರ್ವ ಜನ್ಮದಲ್ಲಿ ತಾನು ಮಾಡಿದ ಏನು ಅಪಚಾರಗಳು ತಪ್ಪುಗಳಿದ್ವೋ, ಯಾವ ಮೋಹಕ್ಕೆ ಒಳಗಾಗಿ ತಾನ ಜೀವನವನ್ನ ಹಾಳು ಮಾಡಿಕೊಂಡ ಅಂತ ತನಗೆ ದೇವರಿಗೆ ಹೇಳಬೇಕಾಗಿತ್ತು, ಅದನ್ನೆಲ್ಲ ನೆನಪಿಗೆ ತಂದು ಕೊಟ್ಟಿದ್ದಾನೆ. ಅದನ್ನೆಲ್ಲ ನೆನಪಿಗೆ ತಂದು ಕೊಟ್ಟಾಗ ಪ್ರತಿ ಕ್ಷಣಕ್ಕೂ ನೋಡ್ರಿ, ಸಾಮಾನ್ಯ ಮನುಷ್ಯನಿಗೆ ಭಾರಿ ಶ್ರೀಮಂತಿಕೆ ಇತ್ತು, ವೈಭವದಿಂದ ತಾನು ಮೆರಿತಾ ಇದ್ದ. ಆ ಸಮಯದಲ್ಲಿ ಏನೋ ಅವನಿಗೆ ತೊಂದರೆ ಆಯಿತು, ಅಥವಾ ಭಾರಿ ಆರೋಗ್ಯದಿಂದ ಇದ್ದ. ಆರೋಗ್ಯದಿಂದ ಇದ್ದ ವ್ಯಕ್ತಿ ಅನಾರೋಗ್ಯವಾದರೆ, ಏನ್ರಿ ನೀವೆಷ್ಟು ಆರೋಗ್ಯದಿಂದ ಇದ್ರಿ ಅಂತ ಅವ್ರಿಗೆ ಏನಾದರೂ ನೆನಪು ಮಾಡಿಕೊಟ್ರೆ ಅವರಿಗೆ ದುಃಖ ಆಗ್ತದೆ, ಅಳು ಬರ್ತದೆ. ಎಷ್ಟೆಲ್ಲ ಊಟ ಮಾಡ್ತಾ ಇದ್ವಿರಿ, ಈಗೆಲ್ಲ ರೋಗಗಳು ಬಂದಿವೆ, ಏನು ತಿನ್ಲಿಕ್ಕಾಗೋದಿಲ್ಲ ಅಂತ ಮನಸ್ಸಿಗೆ ನೋವಾಗ್ತದೆ. ಇದೇ ದೇಹದಲ್ಲಿ ಇದ್ದಾಗಲೇನೆ ನಾವು ಚಿಕ್ಕವರಿದ್ದಾಗ ಹಾಗಿದ್ವಿ, ಏನೂ ಆಗುದಿಲ್ಲ ನೋಡ್ರಿ ಅಂತ ನಾವೇನು ಅಂದುಕೊಳ್ತೇವೆ. ಅಂತದ್ದು ಎಂಥ ದೇಹ! ಯಾವ ಪರಮಾತ್ಮನ ಮಗನಾಗಿ ಎಲ್ಲವನ್ನು ಬಿಟ್ಟು, ರಾಜ್ಯ ಐಶ್ವರ್ಯ ಕೀರ್ತಿಗಳು ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದು ಕಾಡಿಗೆ ಬಂದು, ಯಾವ ಹೆಣ್ಣಿನ ಮೇಲೆ, ಯಾವ ಐಶ್ವರ್ಯದ ಮೇಲೆ, ಕೀರ್ತಿ ಮೇಲೆ ಮೋಹವನ್ನ ಬಿಟ್ಟು ಸಣ್ಣ ಜಿಂಕೆಯ ಮೇಲೆ ನಾನು ಮೋಹಿತನಾಗಿ ನಾನು ಭ್ರಷ್ಟನಾದನಲ್ಲ ಅಂತ ಪ್ರತಿ ಹಂತಕ್ಕೂ ಕ್ಷಣ ಕ್ಷಣಕ್ಕೂ ದೇವರ ಸ್ವಾತಂತ್ರ್ಯ, ಅವನ ಪಾರತಂತ್ರ್ಯ, ಅವನಲ್ಲಿದ್ದ ದೋಷಗಳು ನೆನಪು ಬಂದು ನೊಂದು ಹೋಗಿದ್ದಾನೆ. ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾನೆ. ಲೋಕಮಿಹಂ ಸಹ ಮೃಗೇಣ ಕಲೇಬರಂ ಅಮೃತಮಿವ ನ ಮೃಗಂ ಆತ್ಮನಃ ಮೃಗತ್ವ ಕಾರಣಂ ಭಗವದ್ ಆರಾಧನ ಸಮೀಹ ಅನುಭವೇನ ಅನುಸ್ಮರನ್ ವೃಷಂ ಅನುತಪ್ಯಮಾನ. ಬಹಳಷ್ಟು ಸಂಕಟಪಟ್ಟಿದ್ದಾನೆ, ನೋವನ್ನು ಅನುಭವಿಸಿದ್ದಾನೆ. ಅಂತ ವ್ಯಕ್ತಿ ಕೊನೆಗೆ ಒಮ್ಮೆ ಆಯ್ತು, ನನ್ನ ಪ್ರಾರಬ್ಧ ಈ ಜಿಂಕೆಯ ರೂಪದಲ್ಲಿ ಬಂದು ನನಗೆ ಪ್ರಾರಬ್ಧ ಇತ್ತು ಅನಿಸ್ತದೆ, ಆಯ್ತು ಅಂತ ಹೇಳಿ ಅನುಭವಿಸುವಷ್ಟು ಕಾಲನು ನಾನು ಏನ್ ಹೇಳಲಿಕ್ಕೆ ಬಂದೆ ಅಂದ್ರೆ, ತಾನು ಬಹಳಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾನೆ, ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ. ಇದೆಲ್ಲ ನಮಗೆ ಬರುವುದು ಬಹಳ ಕಷ್ಟ. ಒಂದೆದ್ದು ನಾವು ತಪ್ಪೇ ಮಾಡಿಲ್ಲ ಅಂತ ಅನ್ನೋದೇ ಕೊನೆಯವರೆಗೆ ಸಾಧಿಸ್ತೇವೆ, ಮಾಡಿದಾಗೂ. ಅಥವಾ ಮಾಡಿದ್ದೀರಿ ಅಂತ ಯಾರಾದ್ರೂ ಹೇಳಲಿಕ್ಕೆ ಬಂದಿಲ್ಲ ಅಂದ್ರೆ ನೀವೇನ್ ಮಾಡಿಲ್ಲ ಅಂತ ಗೊತ್ತದ ನಮಗೆಲ್ಲ ಅಂತ ಪ್ರತಿರೋಧಿಸ್ತೇವೆ. ಒಂದೆದ್ದು ಮಾಡಿದ್ದನ್ನ ಒಪ್ಕೊಳ್ಳೋದಿಲ್ಲ. ಯಾರು ಪಾಪ ಉದ್ಧಾರ ಆಗ್ಲಿ ಅಂತ ದಯೆಯಿಂದ ಹೇಳಲಿಕ್ಕೆ ಬಂದಿರ್ತಾರೆ, ಅವರಿಗೆ ನೀವು ಮಾಡಿಲ್ಲೇನು ಅಂತ ಕೇಳಿ ಪ್ರತಿರೋಧನೆ ಮಾಡಿಬಿಡ್ತೇವೆ. ಪಶ್ಚಾತ್ತಾಪ ಅಂತೂ ಸರಿನೇ ಸರಿ, ಮಾಡಿಕೊಳ್ಳೋದು ದುರ್ತೋಪಾಸ್ತ, ಯಾವಾಗ ನಮ್ಮ ಉದ್ಧಾರ ಆಗೋದು ಅಂತನ್ನುವ ಸಂಕಟದಲ್ಲಿ ನಾವೆಲ್ಲರೂ ಇದ್ದೇವೆ. ಯಾಕೆ ಇದಕ್ಕೆಲ್ಲ ಕಾರಣ ಅಂದ್ರೆ, ಸತ್ವಗುಣ, ರಜೋಗುಣ, ತಮೋಗುಣಗಳಲ್ಲಿ ತಮೋಗುಣ ಅತ್ಯಂತ ಪ್ರಚುರವಾಗಿ ಇರ್ತದೆ. ಮನುಷ್ಯನಿಗೆ ಸ್ವಲ್ಪ ಏನಾದ್ರೂ ಸಿಗಬಾರದ ವಸ್ತುಗಳಲ್ಲಿ ಸಿಕ್ತು ಅಂದ್ರೆ ಅದರ ಬಗ್ಗೆ ಚರ್ಚೆ ಮಾಡ್ತಾನೆ, ಸುಳ್ಳು ವಿನಾಕಾರಣ ಸಮಸ್ಯೆ ಮಾಡಿಕೊಳ್ತಾನೆ. ಯಾವುದರ ಬಗ್ಗೆ ಸಮಸ್ಯೆ ಮಾಡಿಕೊಳ್ಳಬೇಕು, ಯಾವುದರ ಬಗ್ಗೆ ವಿಚಾರ ಮಾಡಬೇಕು, ಯಾವುದರ ಬಗ್ಗೆ ತಾನು ಅರ್ಥ ಮಾಡಿಕೊಳ್ಳಬೇಕು, ಇದನ್ನ ಪರಿಜ್ಞಾನ ಇಲ್ಲದೆ ಒದ್ದಾಡುವ ಪ್ರಸಂಗ ನಮ್ಮದೆಲ್ಲರದಾಗಿದೆ. ಕೊನೆಗೆ ತಾನು ದೇಹವನ್ನು ಬಿಟ್ಟ. ಕೊನೆ ಚರ್ಮ ಜನ್ಮ ಇದೆ. ಚರ್ಮ ಶರೀರೇಣ ವಿಪ್ರತ್ತಂ ಗತಂ ಆಹುಹು. ಅಂಗಿರಸ ಗೋತ್ರದನಾದ ಬ್ರಾಹ್ಮಣರಿಗೆ ಇಬ್ಬರು ಹೆಂಡಂದಿರು. ಅದರಲ್ಲಿ ಎರಡನೇ ಹೆಂಡತಿಯಲ್ಲಿ ತಾನು ಹುಟ್ಟಿ ಬಂದಿದ್ದಾನೆ. ತಾನು ನಿಶ್ಚಯ ಮಾಡಿಕೊಂಡ್ಬಿಟ್ಟ, ನಾನು ಭಾರಿ ಬುದ್ಧಿವಂತ, ತಿಳುವಳಿಕೆ ಇದ್ದವನು, ಎಲ್ಲದಕ್ಕೂ ಸಮರ್ಥ ಅಂತ ನಾನೇನಾದ್ರೂ ಸಮಾಜಕ್ಕೆ, ಪ್ರಪಂಚಕ್ಕೆ, ನನ್ನ ಕುಟುಂಬದವರಿಗೆ, ಅಪ್ಪ ಅಮ್ಮಗಳಿಗೆ ನಾನು ತಿಳಿಸ್ಬಿಟ್ಟೆ ಅಂತಂದ್ರೆ ಚಪ್ರಿಸ್ತಾರೆ, ಭೇಷ್ ಅಂತಾರೆ. ಮತ್ತೆ ಆ ಮಮಕಾರಗಳಲ್ಲಿ ವಶನಾಗಿ ನಾನು ಮಾಡಿಕೊಳ್ಳಬೇಕಾದ ಏನು ಸಾಧನೆಗಳಿವೆಯೋ ಅದ್ರಲ್ಲಿ ಹೋಗಿಬಿಡ್ತದೆ. ನಾನು ಹಾಗಾಗೋದು ಬೇಡ. ಭಾರಿ ಮಾರ್ಕ್ಸ್ ತಗೊಂಡೆ, ಭಾರಿ ಒಳ್ಳೆ ಕೆಲಸ ಮಾಡಿದೆ, ಭಾರಿ ಪಾರಾಯಣ ಮಾಡಿದೆ, ಭಾರಿ ಪ್ರವಚನ ಹೇಳಿದೆ, ಭಾರಿ ಪುರಾಣ ಹೇಳಿದೆ, ಅಥವಾ ಸೇವೆಗಳನ್ನ ಮಾಡಿದೆ, ಏನೇನೋ ಎಲ್ಲರೂ ಮಾಡುವುದನ್ನೇ ಮಾಡಲಿ, ಅಥವಾ ಎಲ್ಲರಿಗೆ ಆಗದೇ ಇದ್ದ ಕೆಲಸಗಳನ್ನು ಮಾಡಿದಾಗ ಏನ್ರಿ ಹುಡುಗ ಅಂತ ಹೇಳಿ ಎಲ್ಲರೂ ನನ್ನನ್ನ ಪ್ರಶಂಸೆ ಮಾಡಿ ಮತ್ತೆ
ಸಂಸಾರ ಮೋಹಕ್ಕೆ ಬಿಡಿಸಿಬಿಡ್ತಾರೆ. ಅದೆಲ್ಲ ಬೇಡ ಬೇಡ, ನಾನ್ ಜಡನಂತೆ ಇರ್ತೇನೆ. ನಾನು ಕಲ್ಲು ಹೇಗೋ ಹಾಗೆ, ಹೊಗಳಿದ್ರು, ಬೈದ್ರು, ಉಳಿದ್ರು, ಒದ್ರು, ಏನ್ ಮಾಡಿದ್ರು ಅದಕ್ಕೆ ತಾಪನೇ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನಾನು ವೈರಾಗ್ಯ ತಾಳಬೇಕು, ಅಭಿಮಾನ ಬಿಡಬೇಕು ಅಂತ ನಿಶ್ಚಯ ಮಾಡಿಕೊಂಡ್ಬಿಟ್ಟ ಅವನು ಅವಾಗಲೇ. ಇನ್ನ 8 ಜನ ಅಣ್ಣ ತಮ್ಮಂದಿರು ಭಾರಿ ವೇದಾಂಗಗಳನ್ನ ಅಧ್ಯಯನ ಮಾಡಿದ್ದಾರೆ. ಇತಿಹಾಸ ಪುರಾಣಗಳನ್ನ, ವ್ಯಾಕರಣ ವೇದಾಂತಗಳನ್ನ ಚಂದಾಗಿ ಅಧ್ಯಯನ ಮಾಡಿ ತಾವು ಭಾರಿ ಬುದ್ಧಿವಂತರಂತಾಗಿದ್ದಾರೆ. ಇವನು ಮನೆಯಲ್ಲೇ ಇದ್ದಾನೆ, ದೊಡ್ಡವನಾದ, 7-8 ವರ್ಷಗಳಾಯಿತು. ಬ್ರಾಹ್ಮಣನಾದಿದ್ದಕ್ಕೆ ಉಪನಯನ ಮಾಡಬೇಕು. ಹಾಗಾಗಿ ತಂದೆ ಅವನಿಗೆ ಉಪನಯನ ಮಾಡಿದ್ದಾನೆ. ರಾಜರ್ಷಿ ಪ್ರವರಂ ಭರತಂ ಉತ್ಸೃಟ್ಯ ಶರೀರಂ ಚರ್ಮಶರೀಣ ವಿಪ್ರತ್ವಂ ತತ್ರಾಪಿ ಸ್ವಜನ ಸಂಗಾಚ್ಯ ಭೃಶಂ ಉದ್ವಿಜ್ಯಮಾನಃ ಭಗವತಃ ಕರ್ಮ ಬಂಧ ವಿಧ್ವಂಸನ ಶ್ರವಣ ಸ್ಮರಣ ಗುಣ ವಿವರಣ ಚರಮ ಅರವಿಂದ ಯುಗಲಂ ಮನಸಾ ವಿದದತ ಆತ್ಮನಃ ಪ್ರತಿಘಾತಂ ಅಶಂಕಮಾನಃ ಭಗವದ್ ಅನುಗ್ರಹೇಣ ಅನುಸ್ಮೃತ ಪೂರ್ವ ಜನ್ಮಾವಲಿ. ಅವನ ಭಾಗ್ಯ ಏನು ಅಂದರೆ, ತಾನು ಏನಿದ್ದ, ತಾನು ಏನ್ ಆಗಬೇಕಾಗಿದೆ, ಇದೆಲ್ಲವೂ ಕೂಡ ದೇವರ ಅನುಗ್ರಹದಿಂದ ಸ್ವಚ್ಛ ಝಳ 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 ಅವನ ಕಣ್ಣಿಗೆ ಕಾಣ್ತಾ ಇದೆ. ನಾನೇನಾಗ್ಬೇಕಾಗಿದೆ, ಏನು ನನ್ನಿಂದ ತಪ್ಪಾಯಿತು ಪೂರ್ವ ಜನ್ಮದಲ್ಲಿ, ಅದೀಗ ಆಗಬಾರದು ಅಂತ ಅನ್ನೋದಾಗಿ ಸ್ವಜನ ಸಂಗಾತ್ ಭೃಶಂ ಉದ್ವಿಜ್ಯಮಾನಃ, ತಂದೆ ತಾಯಿಗಳಿಂದ ಪ್ರಶಂಸೆ ಮಾಡ್ಕೋಬೇಕು, ಅಣ್ಣ ತಮ್ಮಂದ್ರು ನನಗೆ ಭೇಷ್ ಅನ್ಬೇಕು, ಏನು ತಲೆಯಲಿಲ್ಲ. ಬೈತಾರಲ್ಲ, ಬಹಳ ಸಂತೋಷ, ದೂರಿಡ್ತಾರೆ. ದಡ್ಡಿದ್ದಾನೆ, ಪೆದ್ದಿದ್ದಾನೆ, ಎಬಡಿದ್ದಾನೆ, ಯಾವ ಕೆಲಸಕ್ಕೂ ಉಪಯೋಗ ಇಲ್ಲ ಇವನು ಅಂತ ಹೇಳಿ ದಂಡಪೆಂಡ ಅಂತ ಅಂತಾರಲ್ಲ ನನಗೆ, ಅನ್ಕೊಳ್ಳಿ ಸಾಕು, ನನಗೆ ದೂರಿಡ್ತಾರೆ. ಬಹಳ ಒಳ್ಳೇದಾಯ್ತು. ಚರಣಾರವಿಂದ ಯುಗಲಂ ಮನಸ, ಆದರೆ ಅದನ್ನ ಯಾವುದು ತಲೆಗೆ ಹಚ್ಚಿಕೊಳ್ಳದೇನೆ ಮನಸ್ಸಿನಲ್ಲಿ ಪರಮಾತ್ಮನ ಪಾದ ಕಮಲಗಳನ್ನು ನಿರಂತರ ಧ್ಯಾನ ಮಾಡ್ತಾ ಇದ್ದಾನೆ. ಯಾವುದು ಮಾಡಬೇಕು ಅಂತ ಬಿಟ್ಟು ಕಾಡಿಗೆ ಬಂದು ಮಾಡಬಾರದದ್ದನ್ನು ಮಾಡಿದೆ, ಈ ಜನ್ಮದಲ್ಲಿ ಅದನ್ನು ಮಾಡದೆ ಇರುವುದಿಲ್ಲ. ನಾನು ಮನಸ್ಸಿನಲ್ಲಿ ಯಾವಾಗಲೂ ಧ್ಯಾನ ಮಾಡ್ತೇನೆ. ಆತ್ಮನ ಪ್ರತಿಘಾತಂ ಅಶಂಸಮಾನಃ ಭಗವದ್ ಅನುಗ್ರಹೇಣ ಅನುಸ್ಮೃತ ಪೂರ್ವ ಜನ್ಮಾವಲಿ ಆತ್ಮಾನಂ ಉನ್ಮತ್ತ ಜಡ ಬಧಿರ ಅಂಧ ರೂಪೇಣ ದರ್ಶಯಾಮಾಸ ಲೋಕಸ್ಯ. ಜಗತ್ತಿಗೆ ಏನು ತೋರಿಸ್ತಾ ಇದ್ದಾನೆ ಅಂದ್ರೆ, ನಾನೊಬ್ಬ ಹುಚ್ಚ, ನನಗೆ ಕಿವಿ ಕೇಳೋದಿಲ್ಲ, ಒದರ್ತಾ ಇರ್ತಾರೆ. ಏನೋ ಭರತ ಭರತ, ಕಿವಿಗೆ ಕೇಳಿಸೋದಿಲ್ಲ, ಹೋಗ್ಬಿಡ್ತಿರ್ತಾರೆ ಹಾಗೆ ಮುಂದೆ. ಯಾರಾದ್ರೂ ಹೋಗಿ ಬೆನ್ನಿಗೆ ತಲೆಗೆ ಹೊಡೆದ್ರೆ ಕರೆದ್ರ ಅಂತ ಬಾಯಿ ಬಿಟ್ಟಲ್ಲ ನೋಡುದು ಅವನ ಕಡೆಗೆ ಮಾತ್ರ. ಏನಾದ್ರೂ ಕೆಲಸ ಹೇಳಿದ್ರೆ ಮಾಡುದು. ನಳ ಬಿಡು, ಬಕೆಟ್ ತುಂಬು, ಅದನ್ನ ತಗೊಂಡು ನೀರ್ ಕಾಸ್ಲಿಕ್ಕೆ ಇಡು ಅಂತಂದಾಗ ಆ ನಳ ಬಿಟ್ಟು ನಿಂತು ಬಿಡುದು. ಹಾಗೆ ಸೋರ್ತಾ ಇರ್ತದೆ ನೀರ್. ಹಾಗೆ ಯಾರಾದ್ರೂ ಇನ್ನೊಬ್ರು ಬಂದು ಬೈದು ನಳ ಬಂದ್ ಮಾಡು ಅಂತ ನಳ ಬಂದ್ ಮಾಡಿ ನಿಂತು ಬಿಡುದು. ಅದನ್ನ ತಗೊಂಡೋಗಿ ಪಾತ್ರೆಗೆ ಹಾಕಿ ನೀರನ್ನು ಕಾಯಿಸು ಅಂತಂದಾಗ ಪಾತ್ರೆಗೆ ಹಾಕುದು ಅಷ್ಟೇ. ಮೊಟ್ಟ ಮೊದಲಿಗೆ ಏನು ನೀವು ಹೇಳ್ತೀರ ಅದನ್ನ ಮಾತ್ರ ಕೇಳೋದು, ಮಾಡೋದು. ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದೆ ಇದ್ದಂತೆ ದಡ್ಡ ಅಂತ ತೋರಿಸ್ತಾ ಇದ್ದಾನೆ. ಜಡಬದ ಅಂಧಿರ ಬಧಿರ ರೂಪೇಣ ದರ್ಶಯಾಮಾಸ ಲೋಕಸ್ಯ ತಸ್ಯಾಪಿ ಹವಾತ್ಮನ ಸಪ್ರಿಯ ಪುತ್ರ ಸ್ನೇಹ ಅನೌದ್ಧಮಾನಃ. ಆದರೆ ತಂದೆ ಪುತ್ರ ಸ್ನೇಹ ಇರ್ತದೆ, ತಂದೆ ತಾಯಿಗಳಿಗೆ ಏನಾದರೂ ಮಕ್ಕಳೇ. ಹಾಗಾಗಿ ಆ ಮಗನನ್ನ ಉದ್ಧಾರ ಮಾಡಬೇಕು ಅಂತ ಬೇಕಾದಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾನೆ. ವಿದಧಾನ ಉಪನೀತಸ್ಯ ಚ ಪುನಃ ಶೌಚಾಚಮನಾದೀನ್ ಕರ್ಮ ನಿಯಮಾನ್ ಅನಭಿಪ್ರೇತವಾನ್ ಅಪಿ ಸಮಶಿಕ್ಷಯನ್ ಅನುಶಿಷ್ಟೇನ. ಉಪನಯನ ಮಾಡಿದ. ಉಪನಯನ ಮಾಡಿದ ಮೇಲೆ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ ಅಂತ ಆಚಮನಗಳನ್ನ ತಿಳಿಸಿಕೊಟ್ಟ. ಸಂಧ್ಯಾವಂದನ ಹೇಗೆ ಮಾಡಬೇಕು ತಿಳಿಸಿಕೊಟ್ಟ. ಆದರೆ ಅದು ಎಷ್ಟು ದಿವಸ ಆದ್ರೂ ಬಾಯ್ಪಟ್ಟೆ ಆಗ್ತಾ ಇಲ್ಲ ಅವನಿಗೆ. ಕೈಕಾಲಿಗೆ ಹೋಗ ಬಂದ ಮೇಲೆ ಶೌಚಾಚಮನಗಳನ್ನ ಮಾಡಬೇಕು, ಪಾದ ಪ್ರಕ್ಷಾಳನ ಮಾಡಬೇಕು, ಆಚಮನ ಮಾಡಬೇಕು, ಮಾಡ್ತಾನೆ ಇದ್ದಿದ್ದಿಲ್ಲ. ಶೌಚಕ್ಕೆ ಹೋಗಿ ಬಂದು ಕಾಲು ತೊಳಿದೇನೆ ಹಾಗೆ ಬಂದ್ಬಿಡುದು. ಬೈತಾ ಇದ್ರಲ್ಲರು, ಏನ್ ಮೂರ್ಖಿದ್ಯೋ ನೀನು, ಬೈಸ್ಕೊಳ್ತಾ ಇದ್ದ. ಸಂತೋಷ ಪಡ್ತಿದ್ದ. ಎಷ್ಟು ಅವನಿಗೆ ಬೈತಾರೋ ಅಷ್ಟು ಸಂತೋಷ ಆಗ್ತಿತ್ತು ಅವನಿಗೆ. ಯಾಕೆ? ಹಿಂದಿನ ಜನ್ಮ ನಪ್ಪಾಗ್ತಿತ್ತು. ಹಿಂದಿನ ಜನ್ಮದಲ್ಲಿ ಬಹಳ ಪ್ರಶಂಸೆ ಪಟ್ಟು ಮಾಡಬಾರದಂತ ಮೂರ್ಖತನ ಮಾಡಿದೆ ನಾನು, ಈ ಜನ್ಮದಲ್ಲಿ ಅದರ ಪ್ರಾಯಶ್ಚಿತ್ತವಾಗಿ ಎಲ್ಲರ ಕಡೆಯಿಂದ ಬಯಸ್ಕೊಳ್ಳೋದು ನಾನು ಅಂತ ತಲೆಯಲ್ಲಿ ಇಟ್ಕೊಂಡಿದ್ದಾನೆ. ಶೌಚಮಾಚಮಾದೀನ್ ಕರ್ಮ ನಿಯಮಾನ್ ಅನಭಿಪ್ರೇತ ಸಮಶಿಕ್ಷಯತ್ ಅನುಶಿಷ್ಟೇನ ಹಿ ಭಾವ್ಯಂ ಪಿತುಃ
ಪುತ್ರೇಣ ಅಸದಗ್ರಹ, ಎಷ್ಟು ಒಳ್ಳೆಯದನ್ನ ಕಲಿಸಬೇಕು ಅಂತ ಪ್ರಯತ್ನ ಪಟ್ಟು ತಂದೆ ಹಠಕ್ಕೆ ಬಿದ್ದು ಕಲಿಸ್ತಾ ಇದ್ದ. ಅಷ್ಟೇ ಹಠಕ್ಕೆ ಬಿದ್ದು ನಾನು ಕಲಿತಾ ಇದ್ದೆ. ತನಗೆ ಬರ್ತಿತ್ತು ಎಲ್ಲ, ಆದ್ರೆ ಬರುವಂತೆ ತೋರಿಸ್ತಾ ಇದ್ದಿದ್ದಿಲ್ಲ. ಬಹಳ ಬೇಸರ ಆಯ್ತು. ಯಾವಾಗ ತಾನು ಒಬ್ಬನೇ ಕೂತಾಗ ಎಲ್ಲ ಮಾಡ್ತಾ ಇದ್ದ, ತಂದೆ ತಾಯಿ ಅಣ್ಣ ತಮ್ಮಂದರು ಎದುರಿಗೆ ಬಂದ್ರೆ ಹುಚ್ಚರಗತ್ಲೆ ಮಾಡೋದು, ಏನೂ ಗೊತ್ತಿಲ್ಲದಿದ್ದಂತೆ ಮಾಡೋದು. ಪಿತೃ ಸನ್ನಿಧಾನೇನ ಅಸಧ್ರೀಚೀನಮಿವ ಕರೋತಿ. ತಂದೆ ಬಂದ ಅಂದ್ರೆ ಗೊತ್ತಿಲ್ಲದಂತೆ ಒಂದು ಆಚಮನ ಮಾಡಿ ನಿಂತ್ಬಿಡೋದು. ಮುಂದೆ ತಾನು ಹೇಳಿಕೊಟ್ಟಾಗ ಹೇಳೋದು, ಏನ್ ಹೇಳ್ತದ್ದ ಅದನ್ನು ಅನ್ನೋದು. ಮತ್ತು ವೇದಗಳನ್ನ ಓಂಕಾರ ಇಲ್ಲದೇನೆ ಅನ್ನೋದು, ಅಬದ್ಧ ಸ್ವರಗಳಿಂದ ಅನ್ನೋದು. ಬೇಸರ ಆಗ್ಬಿಡ್ತಿತ್ತು, ತಲೆ ಕೆಡ್ತಿತ್ತು, ಬಡಿಬೇಕು ಅಂತ ಸಿಟ್ಟು ಬರ್ತಿತ್ತು, ಹೊಡಿಬೇಕು ಅಂತ ಸಿಟ್ಟು ಬರ್ತಿತ್ತು. ಸಹನ ಮಾಡ್ಕೊತಿದ್ದ ತಂದೆ. ಅಸಮವೇತ ರೂಪಂ ಗ್ರಾಹಯಾಮಾಸ, ವೇದವನ್ನ ಅನವಾರದ ರೀತಿಯಲ್ಲೆಲ್ಲ ಆಗ್ತಿದ್ದ. ಏನ್ ಮಾಡ್ಬೇಕಪ್ಪ ಇವನನ್ನ ಅಂತ ದಿಕ್ಕು ತೋಚದೇ ಇದ್ದಂತೆ ಆಯ್ತು. ಆದ್ರೆ ಏನ್ ಮಾಡ್ಬೇಕು, ಕಾಲ ಹೋದಂತೆ 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 ತಂದೆಗೆ ವಯಸ್ಸಾಯ್ತು. ಪಿತಾ ಸ್ವಯಂ ತತ್ ಅನಧಿಗತ ಮನೋರಥಃ, ತನಗೆ ಏನ್ ಮಾಡಿಸ್ಬೇಕಾಗಿತ್ತು, ಅವನಿಗೆ ಉದ್ಧಾರ ಮಾಡಬೇಕು ಅಂತ ಅನ್ಕೊಂಡಿದ್ದ, ತನ್ನ ಕಡೆಯಿಂದ ಆಗಲಿಲ್ಲ. ಕಾಲೇನ ಅಪ್ರಮತ್ತೇನ ಸ್ವಯಂ ಗೃಹೆ ಪ್ರಮತ್ತಃ ಉಪಸಂಹೃತಃ, ತಾನು ಸತ್ತು ಬಿಟ್ಟ. ಅವನ ಕಡೆಯಿಂದ ಆಗ್ಲಿಲ್ಲ, ಸತ್ತು ಬಿಟ್ಟ. ಅವನ ತಾಯಿ ಏನಿದ್ಲಲ್ಲ ಎರಡನೇ ಹೆಂಡತಿ, ಎರಡನೇ ಹೆಂಡತಿಯಲ್ಲಿ ತಾನು ಹುಟ್ಟಿದ್ದ, ಆಕಿನೂ ಸಹಗಮನವನ್ನು ಹೊಂದಿಬಿಟ್ಲು. ಸಂಸ್ಥಾ ಪತಿಲೋಕಂ ಸ್ವಾನ ಅನುಭೂತಿ ಸಂಸ್ಥೆಯ ಪತಿಲೋಕಂ ಅಗಮತ್, ಸಹಗಮನವನ್ನು ಹೊಂದಿಬಿಟ್ಲು. ಒಂದೇ ಹೆಂಡತಿಯಲ್ಲಿ 8 ಜನ ಮಕ್ಕಳಿದ್ದಾರೆ. ಆ ಎಲ್ಲ ಅಣ್ಣ ತಮ್ಮಂದರಿಗೆ ಹೇಳಿದ ತಂದೆ ಸಾಯೋಕ್ಕಿಂತ ಮುಂಚೆ. ತನ್ನ ಸವತಿಯಾದ ಅಂದ್ರೆ ಒಂದೇ ಹೆಂಡತಿಗೂ ಹೇಳಿದ, ನೋಡ್ರಿ ಬಹಳ ದಡ್ಡಿದ್ದಾನೆ, ಏನೂ ತಿಳಿಯೋದಿಲ್ಲ, ತಿಳುವಳಿಕಿಲ್ಲ ಪಾಪ, ಎಷ್ಟು ದಿವ್ಸ ಬದುಕ್ತಾನೆ, ತಿನ್ಲಿಕ್ಕೆ ಉಣ್ಲಿಕ್ಕೆ ಸ್ವಲ್ಪ ಕೊಡ್ರಿ ಪಾಪ ಅವನಿಗೆ. ಏನ್ ಮಾಡ್ತಾನೆ ಮತ್ತೆ ಇನ್ನೇನ್ ಮಾಡೋದು, ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡಿದ್ದೇವೆ ಅಂತ ಹೇಳಿ ಪಾಪ ಯಾರ ಬಗ್ಗೆನೂ ಗಮನ ಕೊಡ್ಲಿಲ್ಲ. ಆದ್ರೆ ಇವ್ ದಡ್ಡಿದ್ದಾನಲ್ಲ, ಬದುಕುವುದು ಹೇಗೆ ಇವನು ಪಾಪ, ಬದುಕಿದಷ್ಟು ಹೊತ್ತು ಚೆನ್ನಾಗಿ ನೋಡ್ಕೊಡ್ರಿ, ಊಟಕ್ಕೆ ಹಾಕ್ರಿ ಅವನಿಗೆ ಅಂತ ಹೇಳಿ ತಂದೆ ಸತ್ತು ಹೋಗ್ಬಿಟ್ಟ. ಹೆಂಡತಿ ಸಹಗಮನ ಹೊಂದಿದ್ರು, ತನ್ನ ನಿಜವಾದ ತಾಯಿ ಸಹಗಮನ ಹೊಂದಿದ್ರು. ಸೌತಿ ಇದ್ದಾಳೆ, ಏನೂ ಅವನಿಗೆ ನೋಡ್ತಾ ಇಲ್ಲ. ಅಣ್ಣ ತಮ್ಮಂದ್ರೆಲ್ಲ ವಿಪರೀತವಾಗಿ ಅವನ ಜೊತೆಗೆ ಬರ್ತಾನೆ. ಹುಚ್ಚ ಬಚ್ಚ ಕೆಲಸ ಮಾಡಿಸೋದು, ಅವನಿಂದ ಬೇಕಾದ್ದೆಲ್ಲ ಕೆಲಸ ಮಾಡೋದು. ಕೆಲಸ ಮಾಡೋ, ನಿನ್ಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಹೇಳೋದು. ಅವನಿಗೆ ಹೇಳೋದು ಆ ಕೆಲಸ ಮಾಡು ಈ ಕೆಲಸ, ಪಾಪ ಅವನು ಹೇಳ್ತು ಮಾಡ್ತಿದ್ದ. ಅದಲ್ಲಿಯೂ ಅರ್ಧಂಬರ್ಧ ಮಾಡ್ತಿದ್ದ, ಅಲ್ಲಿಯೂ ಏನು ಶಬಾಸ್ ಅಂತ ಅನ್ಸೋವಂತೆ, ವಾ ಕ್ಯಾ ಬಾತ್ ಹೈ ಅಂತ ಒಮ್ಮೆಯೂ ಅನ್ಸ್ಕೊಳ್ಳಿಲ್ಲ ಯಾರ ಹತ್ರನು, ಹಾಗೆ ಅರ್ಧಂಬರ್ಧ ಮಾಡ್ತಿದ್ದ. ಆದರೆ ಎಲ್ಲರೂ ಭಾರಿ ಜ್ಞಾನಿಗಳು ಅವರ ಅಣ್ಣ ತಮ್ಮಂದಿರು. ವಿಷ್ಟಿತಃ ವೇತನತಃ ಯಾಜ್ಜಯ ವಾ ಎದುರುಚ್ಛಯಾಚ ಉಪ ಸಾಧಿತಂ ಅನ್ನಂ. ಒಂದ್ ದಿವಸ ಪಾಪ ಭಾರಿ ಅನ್ನ ಕೊಡ್ತಿದ್ರು ತಿನ್ಲಿಕ್ಕೆ, ಆಗ ಮಾಡಿದ ಅನ್ನ ಕೊಡ್ತಿದ್ರು, ರುಚಿ ರುಚಿ ತಿಂತಿದ್ದ. ಹಾಗೆ ಒಂದ್ ದಿವಸ ಹಳಸಿದ್ದ ಅನ್ನ ಕೊಡ್ತಿದ್ರು, ಹಾಗೆ ತಿಂತಿದ್ದ. 3-4 ದಿವಸ ಹಿಂದಿದ್ದ ಅನ್ನ ಇರ್ತಿತ್ತು. ಯಾಕೆ ಚೆಲ್ಲಬೇಕು, ನಮ್ಮ ಮನೆಯಲ್ಲಿ ಒಬ್ಬನಿದ್ದಾನಲ್ಲ ಅವನ್ ತಿಂತಾನೆ ಹೇಳು ಅಂತ ಹೇಳಿ ಅವನಿಗೆ ಅಲ್ಪಂ ಬಹು ಮೃಷ್ಟಂ ಕದನ್ನಂವ, ಹಳಸಿದ ಅನ್ನವನ್ನಾಗ್ಲಿ ವಾ ಅಭ್ಯದತ, ರುಚಿ ಇದೆ ಹಳಸಿದ್ದು ಇದೆ, ನನ್ ಚಲೋ ಅನ್ನ ಕೊಡ್ರಿ, ಏನ್ ಕೊಟ್ರು ತಿಂತಿದ್ದ. ಕೊಡದೇ ಇದ್ರೆ ಹಾಗೆ ಇರ್ತಿದ್ದ, ಯಾವುದರ ಬಗ್ಗೆ ಗಮನ ಇರ್ತಿದ್ದಿಲ್ಲ ಅವನಿಗೆ. ಯಾಕೆ, ನಾನೇನಾದರೂ ರುಚಿ ಇದೆ ಅಂತ ಹೇಳಿಬಿಟ್ಟೆ ತಿಳಿತದ ಹಾಗಾದ್ರೆ ಇವನಿಗೆ ಅಂತ ಒಂದು ಸಮಸ್ಯೆ. ಎರಡನೇದ್ದು, ಇಂದ್ರಿಯಗಳಿಗೆ ಪ್ರೀತಿ ಕೊಟ್ಟಂತೆ ಆಗ್ತದೆ, ಇಂದ್ರಿಯಗಳನ್ನ ನಾವು ಮೆಚ್ಚಿಸದಂತೆ ಆಗ್ತದೆ. ಇಂದ್ರಿಯಗಳೆಲ್ಲ ವಿಚಾರ ಮಾಡ್ತದೆ. ಹಾಗಾದ್ರೆ ಇವನಿಗೆ ರುಚಿಯಾದ ಆಹಾರ ಹತ್ತಾ ಇದೆ. ನಮಗ ಆರಾಮಿಲ್ದಾಗ, ಜ್ವರ ಬಂದಾಗ ನಾವು ಎಷ್ಟು ಊಟ ಮಾಡಿದ್ರು ಬಾಯಿ ರುಚಿ ಇಲ್ಲ, ಊಟನೇ ಹೋಗ್ತಾ ಇಲ್ಲ ಅಂತೇವೆ. ನಮಗೆ ತಿನ್ನಬೇಕು ಅಂತ ಅನಿಸ್ತಾ ಇರ್ತದೆ, ಆದ್ರೆ ರುಚಿ ಹತ್ತಾ ಇರೋದಿಲ್ಲ. ನಾವು ರುಚಿಕಾಮಿಗಳಾಗಿ ಸ್ವಾದ ಸಿಗಬೇಕು ಅಂತ ಆ ಉಪ್ಪಿನಕಾಯಿ ಈ ಉಪ್ಪಿನಕಾಯಿ ಅದು ಇದು ಅಂತ ಅನ್ಕೊಂಡು, ಆಂಧ್ರದವರಿಗೆ ಈ ಕಡೆಗೆಲ್ಲ ಏನ್ ಸಮಸ್ಯೆ ಬಹಳ ಇಲ್ಲ, ಉಪ್ಪಿನಕಾಯಿಗಳು ಬಹಳ ಇರ್ತದೆ, ರುಚಿ ಮಾಡಿಕೊಂಡು ತಿಂತಾನೆ. ಅವನಂತಾನೆ ರುಚಿ ಹಾಕಿದ್ರು ನಾನು ರುಚಿ ಮಾಡ್ಕೊಳ್ಳೋದಿಲ್ಲ, ಬೇಡ ನನಗೆ ಇಂದ್ರಿಯ ಪ್ರೀತಿ ಆಗೋದು ಬೇಕಾಗಿಲ್ಲ. ಪರಂ ನೇಂದ್ರಿಯ ಪ್ರೀತಿ ನಿಮಿತ್ತಂ, ಇಂದ್ರಿಯಕ್ಕೆ ನಾವು ಪ್ರೀತಿಯನ್ನ ಮಾಡಿದೀವಿ ಅಂತ ಆದ್ರೆ ಅದು ನಮ್ಮನ್ನೇ ಸುಟ್ಟು ಬಿಡ್ತದೆ.
ನಾವು ಸಾಧನದಿಂದ ವಿಮುಖರಾಗಿ ಬಿಡ್ತೇವೆ. ಹಾಗಾಗುದು ಬೇಡ. ಏನ್ ಕೊಡ್ತಾರೆ ಕೊಡ್ಲಿ, ತಿಂತೇನೆ. ನಿತ್ಯ ನಿವೃತ್ತ ದುಃಖ ಸ್ವಭಾವ ವಿಶುದ್ಧ ಅನುಭವ ಆನಂದ ಸ್ವಾತ್ಮಾನಂ ಅಭಿದತಃ ಸುಖ ದುಃಖಯೋ ದ್ವಂದ್ವ ನಿಮಿತ್ತಯೋ ಅಸಂಭಾವಿತ ಗೇಹ ಅಭಿಮಾನ. ಯಾವುದರ ಮೇಲೆ ಅಭಿಮಾನ ಇಲ್ಲ. ಸುಖ ಬಂತು ಹಾಗೆ, ದುಃಖ ಬಂತು ಹಾಗೆ. ಮಳಿ ಜೋರ್ ಬರ್ತಾ ಇದೆ, ಹೊರಗೆ ಕುಡಿಸಿದ್ದಾರೆ, ಮಳಿ ಬರ್ತಾನೆ ಇದೆ, ಹಾಗೆ ಕೂತಿದ್ದಾನೆ. ಅವನಿಗೆ ಯಾರಾದ್ರೂ ಬಂದು ಹೇಳೋ ಮಳಿ ಬರ್ತಾ ಇದೆ ಒಳಗ್ ಬಾ ಅಂದಾಗ ಎದ್ದು ಬರ್ತಾ ಇದ್ದ. ಅಲ್ಲಿವರೆಗೆ ಹಾಗೆ, ಎಷ್ಟು ತಾಸಾದ್ರೂ ಹಾಗೆ. ಬಹಳ ಥಂಡಿ ಇದೆ, ಮೈ ಮೇಲೆ ಹೊಚ್ಕೋಬೇಕು ಇಲ್ಲ ಅವನಿಗೆ. ಶೀತ ಉಷ್ಣ ವಾತ್ತೇಶು ವೃಷಃ ಇವ, ಎಮ್ಮೆಗಳಿರ್ತದಲ್ಲ, ಏನ್ ಮಾಡ್ತದೆ ಪಾಪ, ಏನ್ ತಿಳಿಯೋದಿಲ್ಲ. ಮಳೆಯಲ್ಲಿ ಹಾಗೇ ತೊಯ್ತಾ ಇರ್ತದೆ, ಬಿಸಿಲಲ್ಲಿ ಹಾಗೆ ಇರ್ತದೆ. ಹಾಗೆ ಇವನು ಕೂತಲ್ಲೇ ಕೂತ್ಬಿಡುದು. ಯಾವಾಗಲೂ ಹರಿಗುಣ ಆರಾಧನ ತತ್ಪರ. ಆದರೆ ನಮಗೆ ನೋಡ್ಲಿಕ್ಕೆ ಹುಚ್ಚ ದಡ್ಡ ಎಬಡ ಕುಡ್ಡ ಕಿವುಡ ಅಂತ ಅನಿಸ್ತಾ ಇರ್ತದೆ. ಒಳಗಡೆ ತಾನು ಉಪಾಸನೆ ಮಾಡುವುದು ಮಾತ್ರ ದೇವರನ್ನು ಸದಾಕಾಲ ಉಪಾಸನೆ. ಅದು ಏನು ಅಂತಂದ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನಿರ್ಮಲವಾದ ಮನಸ್ಸಿನಿಂದ ಇವ ಅನಾವೃತಾಂಗ. ಆದರೆ ಧಾರಿಪಿನ ದಟ್ಪುಷ್ಟಿದ್ದ, ಗಟ್ಟಿ ಮುಟ್ಟಿ ಇದ್ದ ವ್ಯಕ್ತಿ. ಏನೋ ಕಲೆಬೆಲ್ಲವನು ದೇಹವನ್ನ ಕೆತ್ತಿದರೆ ಹೇಗಿರಬೇಕಲ್ಲ ಹಾಗೆ ಇತ್ತು ಅಂತ ಅವನ ದೇಹ. ಭಾರಿ ಮಲ್ಲ ಯುದ್ಧವಾಡುವ ದೇಹ ಅವನದಿತ್ತು ಅಂತೆ. ಸ್ಥಂಡಿಲ ಸಂಶೇದನೇನ ಅನುಮರ್ದನ ಅನುಜನ್ಮೇನ ರರಸಾ ಮಣಿವ. ಕೆಸರಿನಲ್ಲಿ ಮಣಿಗಳು ಬಿದ್ದರೆ ಆ ಮಣಿಗಳ ಬೆಲೆ ಗೊತ್ತಾಗ್ತದೆ ನಮಗೆ. ಆ ಕೆಸರಿನಿಂದ ಹೊರಗೆ ತೆಗೆದಾಗ, ತೊಳೆದಾಗ ಆ ಮಣಿಯ ಹೊಳಪು ಹೊರಗೆ ಬರುತ್ತೆ. ಹಾಗೆ ಇವನು ಪಾಪ ಏನೂ ಗೊತ್ತಿಲ್ಲದೆ ಇದ್ದಂತೆ ನಮಗೆ ತೋರುವಂತೆ ಇದ್ದಾನೆ. ಆದ್ರೆ ಮಹಾಮಣಿರಿವ ಅಭಿವ್ಯಕ್ತ ಬ್ರಹ್ಮವರ್ಚಸ. ಮೇಲೆ ನೋಡ್ಲಿಕ್ಕೆ ವರ್ಚಸ್ಸು, ಕಾಂತಿ. ಯಾರು ಜ್ಞಾನಿಗಳೋ ಬಂದು ಇವನನ್ನ ಕಂಡಾಗ ಇವನ ಜ್ಞಾನಿ, ದೇವತಾ ಆರಾಧನೆಯಲ್ಲಿ ತತ್ಪರ ಇವನು ಅಂತ ನಮಗೆ ಜ್ಞಾನಿಗಳಿಗೆ ಗೊತ್ತಾಗ್ತದೆ, ನಮಗೆ ಗೊತ್ತಾಗುವುದಿಲ್ಲ. ಎಷ್ಟೋ ದಿನವಾಗಿತ್ತು ಸ್ನಾನ ಮಾಡಿ, ಜನಿವಾರ ಕರಿ 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 ಆಗಿ ಹೋಗಿತ್ತು. ಜಿಜಾತಿಬಿಹಿ, ಜನಿವಾರ ಇದೆ ಅಂತ ಹೇಳಿ ಇವನು ಯಾವ ಜಾತಿಯವನು, ಯಾವ ಗೋತ್ರದವನು, ಬ್ರಾಹ್ಮಣ ಇವನು ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಆ ಪರಿಸ್ಥಿತಿ ಅಂದ್ರೆ ವಿಚಾರ ಮಾಡಿದ್ರೆ ಎಷ್ಟು ಮಟ್ಟಿಗೆ ಅವನಿಗೆ ತ್ರಾಸಾಗಿದೆ, ಎಷ್ಟು ನೊಂದಿದ್ದಾನೆ ಅವನು. ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಸಣ್ಣ ತಪ್ಪಿಗೆ ಎಷ್ಟು ನೊಂದಿದ್ದಾನೆ. ನಾನು ಏನು ಆದ್ರೆ ನನ್ನನ್ನ ಉದ್ಧಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದ್ದು ಅಷ್ಟೆಲ್ಲ ತಳಗಡೆ ಹೋಗಿ ತಾನು ಉದ್ಧಾರ ಮಾಡುವ ಪ್ರಯತ್ನ ಪೂರ್ವದಲ್ಲಿ ಮಾಡ್ತಾ ಇದ್ದಾನೆ. ಇದರಿಂದ ನಾವು ಏನ್ ಮಾಡ್ಕೊಳ್ಬೇಕು ನಮ್ಮ ಜೀವನದಲ್ಲಿ? ನಾವು ಭರತನಾಗ್ಲಿಕ್ಕಂತೂ ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಅನುಭವಿಸ್ತಾ ಇರ್ತೇವೆ. ಯಾವುದರಿಂದ ನಮಗೆ ದುಃಖ ಇದೆ, ಯಾವುದರಿಂದ ನಮಗೆ ಸುಖ ಇದೆ, ನಾವು ಅನುಭವಿಸಿದರೂ ಕೂಡ ಆ ಸುಖ ದುಃಖಗಳನ್ನ ಲೆಕ್ಕವನ್ನ ಮಾಡಿಕೊಳ್ಳದೇನೆ ಕಷ್ಟ ಇದರಿಂದ ಆಗ್ತದಲ್ಲ, ಹಾಗಾದ್ರೆ ಅದನ್ನೇ ಮಾಡಿ ನಾನು ಕಷ್ಟ ಅನುಭವಿಸ್ತೇವೆ ಅಂತ ನಾವು ಮುಂದೆ ಬರ್ತೇವೆ. ಆದರೆ ಸ್ವಲ್ಪ ಸುಖ, ಕಷ್ಟ ಬಹಳ ನಮಗೆ ಗೊತ್ತಾಗುವುದಿಲ್ಲ. ಭರತ ಇದನ್ನ ಒಮ್ಮೆ ಅನುಭವಿಸಿದ, ಮತ್ತೆ ಈ ತಪ್ಪು ನನ್ನಿಂದ ಆಗಬಾರದು ಅಂತ ಎಲ್ಲ ಶತ ಪ್ರಯತ್ನ ಮಾಡಿದ್ದಾನೆ. ಇದಾತು ಪರತಃ ಆಹಾರಂ ಕರ್ಮ ವೇದನತಃ ಹೀಯಮಾನಃ ಸ್ವಭಾತೃರೂಪಿ ಕೇದಾರನ್. ಕಬ್ಬಿನ ಹೊಲ ಇತ್ತು ಅವರು, ಕಬ್ಬಿನ ತೋಟ. ನೀರು ಹರಿದು ಹೋಗ್ತಾ ಇದೆ. ಕೇದಾರಗಳನ್ನ, ಆ ಒಟ್ಟಿಗೆಗಳನ್ನ ಕಟ್ಟಬೇಕು. ನೀರು ಒಂದೇ ಕಡೆಗೆ ಸೇರಬೇಕು. ಸೇರಿ ಎಲ್ಲಾ ಕಡೆಗೆ ಆದ ಮೇಲೆ ಒಂದು ಕಡೆಗೆ ನೀರು ಹೋಗಬೇಕಾದ ಹಾದಿ ಮತ್ತೊಂದು ಹೊಲಕ್ಕೆ ಹೋಗಿ ಸೇರಬೇಕು. ಹೀಗೆ ಮಾಡ್ಲಿಕ್ಕೆ ಅವರಿಗೆ ಹೇಳಿದರು. ನೀನು ಮಾಡೋ ಇದನ್ನ ಅಂದಾಗ ಹೋದ, ಕೆಸರನ್ನು ತಂದು ಒಗೆದು ಬಿಟ್ಟ. ನಿರೂಪಿತ ತದಪಿ ಕರೋತಿ ಕಿಂತು ನ ಸಮಂ ವಿಷಮಂ. ಇಲ್ಲಿ ಇಷ್ಟು ಮಾಡಿದರೆ ನೀರು ನಿಂದಿರ್ತದೆ, ಹೀಗೆ ಮಾಡಿದ್ರೆ ಹಾದಿ ಹೋಗ್ತದೆ, ಇದರ ಬಗ್ಗೆ ಬಹಳ ವಿಚಾರ ಇಲ್ಲವನಿಗೆ. ನ ಸಮಂ ವಿಷಮಂ ಅನ್ಯೂನಂ ಅಧಿಕಂ ಅಂತ ಯಾವುದನ್ನು ತಿಳಿದೇ ಇದ್ದಂತೆ ತಾನು ಇದ್ದ. ಆಯ್ತು, ಅಲ್ಲೇ ಕುಡಿಸಿದ್ದಾರೆ ಅವನನ್ನ. ಆ ಹೊಲದ ದಂಡಿ ಮೇಲೆ ಕೂತಿದ್ದಾನೆ, ಎತ್ತರ ಪ್ರದೇಶದಲ್ಲಿ ಕೂತಿದ್ದಾನೆ. ಅವನ ಪ್ರಾರಬ್ಧ ನೋಡಿ ಹೇಗಿದೆ. ಇವನಿಂದ ಏನೇನು ಆಗ್ಬೇಕಾಗಿದೆ
ಏನ್ ಹಾಕ್ಬೇಕು ಅಂತ ಅನ್ನೋದು ಭಾಗವತ ಹೇಳಲಿಕ್ಕೆ ಅಥ ಕದಾಚಿತ್ ವೃಷಲಪತಿ ಭದ್ರಕಾಲೇ ಪುರುಷ ಪಶುಂ ಆಲಭತ ಅಪತ್ಯ ಕಾಮಃ. ಯಾರೋ ಹೇಳಿದ್ರು ಮುಠಾಲ್ರು, ಮೂರ್ಖರು ಹೇಳಿದ್ರು, ಶೂದ್ರ ರಾಜ, ನಿನ್ನ ಮಕ್ಕಳಾಗ್ತಾ ಇಲ್ಲ ಅಂತ ಬೆಚಾಡ್ತಾ ಇದೆಯಲ್ಲ. ಹೌದು ಸ್ವಾಮಿ, ಹೌದು. ಒಂದು ಕೆಲಸ ಮಾಡು, ಇಲ್ಲಿ ಭದ್ರಕಾಳಿ ಇದ್ದಾಳೆ, ಕಾಳಿಕಾದೇವಿ ಗುಡಿ ಇದೆ, ಅಲ್ಲಿ ಹೋಗಿ ಪುರುಷನನ್ನ ಬಲಿ ಕೊಡು, ಮನುಷ್ಯನಿಗೆ ಬಲಿ ಕೊಡು, ಅಂದ್ರೆ ನಿನಗೆ ಸಂತಾನವಾಗ್ತದೆ. ಅವನಿಗೆ ಬುದ್ಧಿ ಇಲ್ಲ. ಇನ್ನೊಬ್ಬರು ಹೇಳಿದ್ದನ್ನ ಕೇಳಿದ, ಹೋದ. ತಾನೇನ್ ಮಾಡಿದ, ಎಲ್ಲ ತನ್ನ ಪರಿವಾರದ ಜೊತೆಗೆ ಒಬ್ಬನನ್ನ ಕರೆದುಕೊಂಡು ಬಂದ, ಇವನನ್ನ ಬಲಿ ಕೊಡಬೇಕು ಅಂತ. ಅವನಿಗೆ ಗೊತ್ತಿಲ್ಲ ಪಾಪ. ನಿನಗೆ ಭಾರಿ ದಕ್ಷಿಣೆ ಕೊಡ್ತೇನೆ ಬಾ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾನೆ. ಉದ್ದೇಶ ಬೇರೆದು, ಕರೆದುಕೊಂಡು ಬಂದದ್ದು ಬೇರೆದಕ್ಕಾಗಿ. ಆಯ್ತು, ಬಡವನಿದ್ದೇನೆ ಸಿಗ್ತದೆ ಅಂತ ತಾನು ಬಂದಿರ್ತಾನೆ. ಭಾರಿ ವೈಭವದಿಂದ ಅವನನ್ನು ಕರ್ಕೊಂಡು ಬಂದಿರ್ತಾರೆ. ತಸ್ಯ ದೈವಮುಕ್ತಸ್ಯ ಪಶೋಹ ಪದವೀಂ ತನುಜಾರತಃ ಪರಿಧಾವತಃ ನಿಶೀತ ಸಮಗೆ. ಆವಾಗ ಗೊತ್ತಾಯ್ತು ಅವನಿಗೆ, ನನ್ ದಕ್ಷಿಣೆ ಕೊಡ್ತಾ ಇಲ್ಲಿ ಇವರು ಬಲಿ ಕೊಡ್ಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ ನನ್ನನ್ನು ಅಂತ ಹೇಳಿ ತಾನು ರಾತ್ರಿ ಪಲಾಯನೆ ಮಾಡಿಬಿಟ್ಟ. ಅವನು ಯಾರು ಸಾಯ್ಲಿಕ್ಕೆ ಬರ್ತಾರ್ರಿ, ಹಾಗಾಗಿ ತಾನು ಓಡೋಗ್ಬಿಟ್ಟ ಅವನು. ಆಗ ಇವನಿಗೆ, ಹಾಗಾದ್ರೆ ನನಗೆ ಮಕ್ಕಳಾಗೋದಿಲ್ವಾ, ಭದ್ರಕಾಳಿ ಸಂತೋಷ ಪಡುವುದಿಲ್ಲ, ಹಾಗಾದ್ರೆ ಏನ್ ಮಾಡ್ಬೇಕು? ಭಟ್ರಿಗೆಲ್ಲ ಹೇಳಿದ, ನನಗೆ ಗೊತ್ತಿಲ್ಲ, ಈಗಿಂದೀಗ ಒಂದು ನನಗೆ ಪಶು ಬೇಕು. ಯಾವುದು? ಪುರುಷ ಪಶು. ಅಂದಾಗ ನೀವು ಎಲ್ಲ ಉಳಿತೀರಿ, ಇಲ್ಲದ ಇದು ನೋಡ್ರಿ, ನಿಮಗೆ ಆಸನೆ ಮಾಡ್ತೇನೆ, ನಾನು ದಂಡನೆ ಕೊಡ್ತೇನೆ ಅಂದಾಗ ಪಾಪ ಹುಡುಕ್ತಾ ಬಂದ್ರು. ನೀವು ಸಿಕ್ಕಿದ್ದ ಆಸಾಮಿ ಕೂತಿದ್ದಲ್ಲಿ, ಹೊಲದ ಮೇಲೆ ಕೂತಿದ್ದ. ಆಕಸ್ಮಿಕೇನ ವಿಧಿನ ಕೇದಾರ ವೀರಾಸನೇನ, ಹೇಗೋ ಕೂತಿದ್ದಿಲ್ಲ, ವೀರಾಸನದಲ್ಲಿ ದೇವರ ಧ್ಯಾನ ಮಾಡ್ತಾ ಕೂತಿದ್ದಾನೆ. ಕತ್ತಲೆ ಆಗಿದೆ, ರಾತ್ರಿ ಆಯ್ತು, 10 ಆಯ್ತು, 11 ಆಯ್ತು, 8 ಆಯ್ತು, ಪ್ರವಚನ ಮುಗಿಸ್ಬೇಕು. ತಿಳಿತದಲ್ಲಿ ಇವ್ರಿಗೆ ಎಷ್ಟೊತ್ತು ಹೇಳ್ತಾರೆ ಇವರು ಅಂತ ಅಂತೀರ ಇಲ್ಲೋ? 9 ಆಯ್ತು, 10 ಆಯ್ತು, 11 ಆಯ್ತು, ಎಚ್ಚರ ಇಲ್ಲ ಮೈ ಮೇಲೆ ಅವನಿಗೆ. ಮನೆಗೆ ಹೋಗ್ಬೇಕು, ಕತ್ತಲೆ ಆಯ್ತು, ಮಲಗಬೇಕು, ಊಟ ಮಾಡಬೇಕು, ರಾತ್ರಿ ಏನಿಲ್ಲ, ಕೂತ್ಬಿಟ್ಟಿದ್ದ. 12 ಆಯ್ತು. 12 ಸಮಯದಲ್ಲಿ ಎಲ್ಲರೂ ಮಲಗಿದಾಗ ಇವನು ಓಡ್ ಹೋಗಿದ್ದಾನೆ. ಆಗ ರಾಜ ಕರೆದು, ಈಗಿಂದೀಗ ನಾಳೆ ಮತ್ತೆ ಬಲಿ ಕೊಡಬೇಕು, ಈಗ ಒಂದು ಪಶು ಬೇಕು, ಕರೆದುಕೊಂಡು ಬನ್ನಿ ಅಂತಂದಾಗ ರಾತ್ರಿ ಹುಡುಕ್ತಾ ಇದ್ದಾಗಿ ಭರತ ಸಿಕ್ಕಿದ್ದಾನೆ. ಆಗ ಏನ್ ಮಾಡ್ತಾ ಇದ್ದಿಲ್ಲ ಹೇಳು ಅಂತಂದಾಗ ಎದ್ದ. ನಡಿ, ನಾನು ರಾಜ ಕರೀತಾ ಇದ್ದಾನೆ. ಹೊರಟ. ನಿನ್ ರಾಜ, ನನಗೇನ್ ಸಂಬಂಧ ಇದೆ, ನಾನು ಯಾಕಲ್ಲಿ ಬರಬೇಕು? ಏನು ಪ್ರಶ್ನೆ ಇಲ್ಲ. ಒಂದು ಮಾತಿಗೆ ಎದ್ದು ಬಿಟ್ಟ. ಸಂರಕ್ಷಮಾಣ ಅಂಗೀರಸ ಪ್ರವರ ಸುತಂ ಅಪಶ್ಯತ. ಈ ಅಂಗೀರಸ ಸುತರನ್ನ ಕರೆದುಕೊಂಡು ಬಂದ. ಚಂಡಿಕಾಗೃಹಂ, ನಾಳೆ ನಾವೆಲ್ಲ ಕಾಳಿಕಾದೇವಿ ಗುಡಿಗೆ ಹೊರಟಿದ್ದ ಇದೆ, ಅಲ್ಲಿ ನೀನು ಬರ್ಬೇಕು, ಇಲ್ಲೇ ಇರು ಇವತ್ತು. ಇದ್ದ. ಆತ ಪಣಯ ತಂ ಸ್ವವಿಧಿನ ಅವಿಶಿಚ್ಚ. ತಾವು ಶೂದ್ರರು ಮಾಡಬೇಕಾದ ಏನು ವಿಧಿವಿಧಾನಗಳಿವೆಯೋ ಆ ವಿಧಿವಿಧಾನಗಳಿಂದ ಅವನನ್ನ ಸ್ನಾನಕ್ಕೆ ಹಾಕ್ತಾರೆ. ಕೆಂಪ ಬಟ್ಟೆಯನ್ನು ಹುಟ್ಟಿಸ್ತಾರೆ. ಹತೇನ ಆಹತೇನ ವಾಸಸ ಆಚ್ಛಾದ್ಯ ಭೂಷಣ ಅನುಲೇಪನ ಸಕ್ ತಿಲಕ ಅಭಿವಿಹಿ ಉಪಸ್ಕೃತಂ. ಚಂದಾಗಿ ಸ್ನಾನಕ್ಕೆ ಹಾಕ್ತಾರೆ. ಸ್ನಾನಕ್ಕೆ ಹಾಕ್ಸ್ಕೊಂಡ, ಸ್ನಾನ ಮಾಡಿದ, ಕೂತು ಅನುಲೇಪನ ಚಂದಾಗಿ ಎಲ್ಲ ಅಲಂಕಾರ ಮಾಡ್ತಾರೆ, ಮಾಲೆ ಹಾಕ್ತಾರೆ, ತಿಲಕ ಇಡ್ತಾರೆ, ಬತ್ತಳುಗಳಿಂದ ಅವನಿಗೆ ಅಭಿಷೇಕ ಮಾಡ್ತಾರೆ, ದೊಡ್ಡದಾದ ಎಲೆ ಹಾಕ್ತಾರೆ, ಊಟಕ್ಕೆ ಕುಡಿಸ್ತಾರೆ, ಮುಂದೆ ದೀಪ ಇಡ್ತಾರೆ, ಮತ್ತೆ ಮಾಲೆ ಹಾಕ್ತಾರೆ, ಊಟ ಮಾಡಂತಾರೆ, ಊಟ ಮಾಡ್ತಾನೆ. ಏನಂತಾರ ಅದೆಲ್ಲ ಮಾಡ್ತಾ ಹೋಗ್ತಾನೆ. ಅವನಿಗೆ ಏನ್ ಸಂಬಂಧ ಇಲ್ಲ. ಅವನಿಗೆ ಮೈ ಮೇಲೆ ಎಚ್ಚರ ಇಲ್ಲ. ಅವನಿಗೆ ಸದಾ ದೇವರ ಧ್ಯಾನ. ಎಚ್ಚರ ಇಲ್ಲದೆ ಇದ್ದ ವ್ಯಕ್ತಿ ಹೇಗಿರಬೇಕು ಹಾಗ ತಿಂದೆ ಅಂತ ಊಟ ಮಾಡಿದ. ಊಟ ಮಾಡಿ ವೈಶಕ್ತಿ ಸಂಸ್ಥಾ ಮಹತಾ ಗೀತ. ಊಟ ಎಲ್ಲ ಆದ ಮೇಲೆ ಅವನನ್ನು ಹಿಡಿದುಕೊಂಡು ಅವನಂತಾನೆ, ಯಾಕೆ ಅಂದ್ರೆ ಓಡ್ ಹೋಗ್ತಾ ಇದ್ರೆ ಹಿಡಿಬೇಕು, ಅವನೇನಿಲ್ಲ. ಬರ್ತಾ ಇದ್ದಾನೆ. ಸ್ವಾಮಿಗಳು ಬಂದಾಗ ಹೇಗೆ ವಾದ್ಯ ವೈಭವಗಳನ್ನ ಮಾಡ್ತಾ ಕರೆದುಕೊಂಡು ಬರ್ತೀವಿ, ಹಾಗೆ ಇವನನ್ನ ಬಲಿಯನ್ನ ಕೊಡೋದಕ್ಕಾಗಿ ವಾದ್ಯ ವೈಭವಗಳನ್ನ ಗೀತ ಸ್ತುತಿ ಮೃದಂಗ ಪಶಣ ಘೋಷೇಣ ಗೀತ ಹಾಡನ್ನ ಹಾಡ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾನೆ, ಮೃದಂಗವನ್ನು ಬಾರಿಸ್ತಾ ಇದ್ದಾರೆ. ಈ ಪುರುಷ ಪಶುವನ್ನ ಭದ್ರಕಾಳಿಯ ಎದರಗಡೆಗೆ ತಂದು ನಿಂದಿಸಿದ್ದಾರೆ. ಪುರತಃ ಉಪವೇಶಯಾಮಾಸುಹು, ತಂದು ನಿಂದ್ರಿಸಿದ್ರು. ನಿಂತ. ಅಥರುಜಲ ರಾಜ ಪಣಿಹಿ ಪುರುಷ ಪಶೋಹ ಮೃಗಾಸಮಿನೇನ ದೇವೀಂ ಭದ್ರಕಾಳೀಂ ವಕ್ಷಮಾಣ ಮಂತ್ರಪೂತಂ ಅಸಿಂ. ಅಲ್ಲಿ ಅಭಿಮಂತ್ರಣ ಮಾಡಿದ ಒಂದು ಖಡ್ಗ ಇತ್ತು. ಆ ಖಡ್ಗವನ್ನ ಹಿಡಿದ ಭೃತ್ಯರಿಗೆ ಹೇಳಿದ,
ಆಯ್ತು, ಇವನನ್ನ ಬಗ್ಗಿಸ್ರಿ. ಬಗ್ಗು ಅಂದ್ರೆ ಬಗ್ಗಿದ ಅವನು. ಎಲ್ಲಿ ಬಗ್ಗಿದರೆ ಅವನನ್ನು ರುಂಡ ಕಡಲಿಕ್ಕೆ ಸಾಧ್ಯವಿದೆಯೋ ಅಲ್ಲಿ ಬಗ್ಗಿ ನಿಂತ. ಇವನನ್ನು ಕಡಿಬೇಕು ಅಂತ ಹೇಳಿ ಬ್ರಹ್ಮತೇರಸ ಅತಿ ದುರ್ದ್ವಿಷೇಣ ದಂದಕ್ಷಮಾಣೇನ ವಪುಷ ಸಹ ಉಚ್ಚ ಚಚಾಲ ದೇವಿ ಭದ್ರಕಾಳಿ. ಆಗ ತಮೋಗುಣ ರಜೋಗುಣಗಳಿಂದ ಬದ್ಧರಾದ ಇವರನ್ನು ನೋಡಿ ಭದ್ರಕಾಳಿಗೆ ಸಿಟ್ಟು ಬರ್ತಾ ಇದೆ. ಒಳಗೆ ಪ್ರತಿಮಾದಲ್ಲಿ ಅಂತರ್ಗತಳಾದ ಭದ್ರಕಾಳಿಗೆ ದಂದಕ್ಷಮಾಣೇನ ವಪುಷ, ಇವನಿಗೇನು ವಿಕಾರ ಇಲ್ಲ, ಹಾಗೆ ನಿಂತಿದ್ದಾನೆ. ಯಾರಾದ್ರೂ ಇಂಜೆಕ್ಷನ್ ಕೊಡ್ತೇವೆ ಡಾಕ್ಟರ್ ಅಂತಂದ್ರೆ ಅಲ್ಲಿಂದ ಶುರು ಆಗ್ತದೆ ನಡಗ್ಲಿಕ್ಕೆ. ಭಯ ಆದ್ರೂ ತೋರಿಸುವುದಿಲ್ಲ ಕೆಲವರು. ಭಯ ಅಂತೂ ಇಂಜೆಕ್ಷನ್ ಕೊಡಬೇಕು, ಸಣ್ಣ ಸೂಜಿ ಚುಚ್ಚಬೇಕಾದ್ರೆ. ಆದರೆ ನಾನು ಹೇಳಿದೆ, ಭಾಗವತ ಹೇಳಿತು, ಅಭಿಮಾನ ಪೂರ್ಣವಾಗಿ ಮನುಷ್ಯ ಬಿಟ್ಟಿದ್ದ ಅಂದ್ರೆ ಯಾವ ತೊಂದರೆಗಳು ಅವನಿಗೆ ಆಗೋದಿಲ್ಲ ಅನ್ನಲಿಕ್ಕೆ ಜ್ವಲಂತ ದೃಷ್ಟ ಅಂತ ಇವನು. ಸಾಯಿಸ್ತೇವೆ, ನಿನ್ ರುಂಡ ಕಡ್ದು ಹಾಕ್ತೇವೆ ಅಂದ್ರೆ ನಿಂತಿದ್ದಾನೆ ಹಾಗೆ ಇವನು. ಅಷ್ಟು ಎಚ್ಚರ ಇಲ್ಲ ಅವನಿಗೆ ಮೈ ಮೇಲೆ ಇಲ್ಲ ಅಂತ ತೋರಿಸ್ತಾ ಇದ್ದಾನೆ. ಆಗ ಸಿಟ್ಟಿನಿಂದ ಹಲ್ಲನ್ನು ಕಡಿತಾ 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 ಹಂತು ಕಾಮೇನ ಇದಂ ಮಹಾಟ್ಟಹಾಸೇನ ಅತಿ ಸಂಭ್ರಮೇಣ ಮುಂಬುಚ್ಚತೀಂ ತತ್ರ ಪಾಪೀಯಸಾಂ, ಪಾಪಿಷ್ಠರಾದಂತಹ ಜನರನ್ನ ನೋಡಿ ಸಹನ ಪಡದೇನೆ ತನ್ನ ಭಕ್ತನಿಗೆ ಈ ವಿಧವಾದ ದುಷ್ಕರ್ಮದಿಂದ ಅವನನ್ನ ಪೀಡೆ ಕೊಡುವುದನ್ನು ನೋಡಿ ಸಹನ ಮಾಡದೇನೆ ದುರ್ಗಾದೇವಿ ಕಾಳಿಕಾದೇವಿ ಆ ಪ್ರತಿಮೆಯಿಂದ ಹೊರಗೆ ಧುಮುಕಿದ್ಲು. ಹೊರಗಡೆ ಬಂದ್ಲು. ಪ್ರತ್ಯಕ್ಷವಾಗಿ ಬಂದು ಮೊಟ್ಟ ಮೊದಲಿಗೆ ಆ ಖಡ್ಗವನ್ನು ತೆಗೆದುಕೊಂಡು ಆ ರಾಜನ ರುಂಡವನ್ನೇ ಹಾರಿಸಿತ್ತು. ಸುತ್ತಮುತ್ತಲು ಇದ್ದಂತಹ ತನ್ನ ಎಲ್ಲ ರಾಜರ ಭೃತ್ಯರನ್ನು ಕೊಂದಿದ್ದಾಳೆ. ಯಾರು ಮೂರ್ಖಯ ಬ್ರಾಹ್ಮಣ ಬಂದಿದ್ನೋ, ವೃತ್ತಿಚಾರ ಹಣ ಸಿಗ್ತದೆ ರಾಜ ಕೊಡ್ತಾನೆ ಅಂತ ಬಂದಿದ್ನೋ ಅವನನ್ನು ಕತ್ತರಿಸಿ ಹಾಕಿದ್ದಾಳೆ. ಕತ್ತರಿಸಿ ಹಾಕಿ ಆ ರುಂಡಗಳಲ್ಲಿ ಇರುವ ರಕ್ತವನ್ನ ತಾನು ಕುಡಿದಿದ್ದಾಳೆ. ತನ್ನ ಜೊತೆಗೆ ಬಂದಂತಹ ಎಲ್ಲ ತನ್ನ ಭೃತ್ಯರಿಗೆ ಕುಡಿಸಿದ್ದಾಳೆ. ಸೀದು ಮಾಂಸು ಪಶುಪ್ರಿಯೆ ಕೃತಾನು ಯಾತ್ರಾ ಭೂತೇಸ್ತ್ವಂ ಕಾಮರೂಪಿಣಿ ಅಂತ ನಾವು ಏನ್ ದುರ್ಗಾಸ್ತೋತ್ರದಲ್ಲಿ ಕೇಳ್ತೇವಲ್ಲ, ರಕ್ತ ಸೀದು ಮಾಂಸ ಇವುಗಳನ್ನ ತಾನು ಇಷ್ಟಪಟ್ಟು ತಾನು ಸೇವನೆ ಮಾಡೋಳು ದುರ್ಗಾದೇವಿ. ಹಾಗಾಗಿ ದುಷ್ಟರ ರಕ್ತವನ್ನು ಕುಡಿದಿದ್ದಾಳೆ. ಕುಡಿದು ಸ್ವಪಾರ್ಷದೈಹಿ ತನ್ನ ಭೃತ್ಯರಿಗೆ ಸೇವಕರಿಗೆ ಕೊಟ್ಟಿದ್ದಾಳೆ, ಕುಡಿರಿ ಅಂತ ಹೇಳಿ. ನಾವು ವಿಚಾರ ಮಾಡ್ಬೇಕು, ಇವನಿಗೆ ಪ್ರಸಂಗ ಬೇರೆ ಇದೆ, ಭರತ ಬೇರೆ ಇದ್ದಾನೆ. ಆದರೆ ನಾವು ತಮ್ ರಕ್ಷಾಮೀತಿ ಮತ್ಪಣಃ, ನಮಗೆ ದೇವರ ಮೇಲೆ ವಿಶ್ವಾಸ ಇರೋದಿಲ್ಲ. ನಾವು ಸಾಯ್ತೇವೆ ಸಾಯ್ತೇವೆ ಸಾಯ್ತೇವೆ, ಇನ್ಯಾರು ರಕ್ಷಣೆ ಮಾಡೋರು ಅಂತ ನಾವು ಅವಿಶ್ವಾಸ ಮಾಡ್ತೇವೆ, ದೇವರ ರಕ್ಷಣೆಗೆ ಬರುವುದಿಲ್ಲ. ಎಂಥ ಕಾಲ ಆದ್ರೂ ಇರ್ಲಿ, ಇಷ್ಟೆಲ್ಲ ಹೊತ್ತು ನಮ್ಮನ್ನ ರಕ್ಷಣೆ ಮಾಡಿದ್ದಾನೆ, ಇಷ್ಟು ವರ್ಷ ಇಷ್ಟು ಜನ್ಮ ನಮ್ಮ ರಕ್ಷಣೆ ಮಾಡಿದಾದ್ಮೇಲೆ ತಾನು ರಕ್ಷಣೆ ಮಾಡ್ಲಿಕ್ಕೆ ಬರುವುದಿಲ್ವಾ ದೇವರು? ಬಂದೇ ಬರ್ತಾನೆ ಅಂತ ವಿಶ್ವಾಸವನ್ನು ಮಾಡಿದರೆ ಆಕಳು ಏನು ಸಂಬಂಧ ಇತ್ತು? ಶ್ರೀನಿವಾಸ ಬಂದು ತಲೆ ಏಟು ತಿಂದ ಆ ಆಕಳಿನ ಸಲುವಾಗಿ. ಯದ್ಯಪಿ ಬ್ರಹ್ಮದೇವರು ಅವಾಂತರ ವಿಷಯಗಳು ಬೇರೆ ಇರಲಿ, ತನ್ನ ಭಕ್ತ ತಾನು ಸೇವೆ ವಿಶ್ವಾಸ ಶ್ರದ್ಧೆ ಭಕ್ತಿಗಳಿಂದ ಮಾಡಿದ್ದಾನೆ ಅಂದ ಮೇಲೆ ಅವನಿಗೆ ಬಂದಾಗ ಆಪತ್ತನ್ನು ಪರಿಹಾರ ಮಾಡಲಿಕ್ಕೆ ದೇವರು ಬಂದೇ ಬರ್ತಾನ ಅನ್ಲಿಕ್ಕೆ ಇವೆಲ್ಲ ನಿದರ್ಶನಗಳು. ನಾವು ಕಥೆಗಳನ್ನ ಕೇಳಿ ಕಥೆ ಅಂತ ಮಾಡಿ ಸುಮ್ಮನೆ ಇರಬಾರದು. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ದೇವರು ನಮಗೆ ಆಪತ್ತು ಬಂದಾಗ ರಕ್ಷಣೆ ಮಾಡ್ಲಿಕ್ಕೆ ಬಂದೇ ಬರ್ತಾನೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನನ್ನರ್ಥ ಕುಣಿತಾ ಇದ್ದಾಳೆ, ಹಾಡಾಡ್ತಾ ಇದ್ದಾಳೆ ಸಂತೋಷದಿಂದ. ಚಂಡನ್ನ ಹೇಗೆ ತೂರಾಡಬೇಕು ಹಾಗೆ ಆ ಶಿರಸ್ಸುಗಳನ್ನ ತೂರಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಆಯ್ತು. ಬಗ್ಗೆ ನಿಂದ್ರು ಅಂತಂದ ಹಾಗೆ ಬಗ್ಗೆ ನಿಂತಿದ್ದ ಪಾಪ. ಇದೆಲ್ಲ ಆಗ್ತಾ ಇದೆ, ಏನು ಎಚ್ಚರ ಇಲ್ಲ ಅವನ ಮೈ ಮೇಲೆ. ಗೋಣು ನೋವಾಯ್ತು ಅನಿಸ್ತದೆ, ಸೀದಾ ನಿಂತ. ಅಲ್ಲೆಲ್ಲ ಏನೇನೋ ನಡೀತಾ ಇತ್ತು. ದುರ್ಗಾದೇವಿ ಕಂಡ್ಲು. ದುರ್ಗಾದೇವಿ ನಾನು ನಿನ್ ಸಲುವಾಗಿ ಇಷ್ಟೆಲ್ಲ ಮಾಡಿದ್ದೇನೆ ಅಂತ ಹೇಳಿ ದುರ್ಗಾದೇವಿ ಏನಾದ್ರು ಥ್ಯಾಂಕ್ಸ್ ಅಪೇಕ್ಷಾ ಪಟ್ಟಾಳೆ ಏನೋ ದುರ್ಗಾದೇವಿ. ಇವನೇನ್ ಹೇಳಿಲ್ಲ, ಉಪಕಾರ ಮಾಡಿದಿ, ಉಳಿಸಿದಿ ನನ್ನನ್ನ, ಚಲೋ ಆಯ್ತು, ಏನ್ ಮಾತಿಲ್ಲ, ಹೊರಟ್ಬಿಟ್ಟ. ಹಾಗೆ ಕಾಣಿಸ್ತು, ಹೊರಟ್ಬಿಟ್ಟ. ಅವನಂತಾಳೆ ದುರ್ಗಾದೇವಿ, ನೀ ಬಂದೇ ಯಾಕೆ? ನೀನ್ ಬರಬಾರ್ದಾಗಿತ್ತು. ಉಪಕಾರ ಮಾಡಲಿಲ್ಲ, ನನಗೆ ಅಪಕಾರ ಮಾಡಿದಿ ನೀನು. ನನ್ನ ಚರ್ಮದೇಹ ಇದು. ನಾನಿಲ್ಲಿ ಸತ್ತು ವೈಕುಂಠನೋ ಅನಂತಾಸನೋ ಶ್ವೇತದ್ವೀಪನೋ ಅಥವಾ ಯಾವುದು ಅತಲ ಸುತಲ ವಿತಲ ಅಥವಾ ಭೂಹು ಭುವಾ ಸ್ವಹ ಯಾವ್ದು ಅಂತರಿಕ್ಷನೋ, ನನ್ನ ಯೋಗ್ಯತಾನುಸಾರವಾದ ನಾನು ಲೋಕದಲ್ಲಿ ಇದ್ದು ನಾನು ಮುಂದೆ ಮೋಕ್ಷಕ್ಕೆ ಬೇಕಾದ ಸಾಧನೆಯನ್ನ ಮಾಡ್ಕೊಳ್ತಾ ಇದ್ದೆ, ನೀನು ನನಗೆ ಅಡ್ಡಿಯಾಗಿ ಬಂದಿ ಅಂತನೋ ಮನಸ್ಸಿನಲ್ಲಿ ಇದ್ದಾನೆ ಅವನು. ನೀ ನನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಬರ್ಲಿಲ್ಲ, ನನ್ನ ಪ್ರಾರಬ್ಧ ಪೂರ್ಣ ಮುಗಿಲಿ ಅಂತ ಹೇಳಿ ಅವ್ರನ್ನೆಲ್ಲ ಕೊಂದು ನನ್ನನ್ನು ಉಳಿಸಿದ್ದೀನಿ. ಹೀಗಿದೆ ನೋಡ್ರಿ, ಪಕ್ವವಾದ ಜನರ ಬುದ್ಧಿ, ಆಲೋಚನೆಗಳು, ವಿಚಾರಗಳು ಹೇಗಿರ್ತದೆ.
ಅಂತ ಹೇಳಿ ಮನಸ್ಸಿನಿಂದ ನಮಸ್ಕಾರ ಮಾಡಬೇಕು. ದೇವತೆ ಇದ್ದಾಳೆ, ತಾನು ಮಾಡಿದ್ದಾನೆ, ಮಾಡಿಲ್ಲ ಅಂತಿಲ್ಲ. ಆದರೆ ತಾನು ವಿಚಾರ ಮಾಡಿದ್ದೇನಿದೆ ಅಂದ್ರೆ ನಾನು ಸತ್ತು ಬಿಟ್ಟಿದ್ದೆ ಈಗ ಅಂತಂದ್ರೆ ಚರ್ಮ ದೇಹ ಹೋಗ್ಬಿಡ್ತಿತ್ತು, ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ. ಯಾರಾದ್ರೂ ಕೊಂದಿದ್ದರೆ ಅವರಿಗೆ ಪಾಪ ಬರ್ತಿತ್ತು, ನಾನು ನನ್ನ ಲೋಕಕ್ಕೆ ಸೇರಿ ಮೋಕ್ಷಕ್ಕೆ ಬೇಕಾದ ಸಾಧನೆಗಳನ್ನ ನಾನು ಮಾಡ್ತಿದ್ದೆ, ಅಥವಾ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗೆ ಬೇಕಾದ ಸಾಧನೆಗಳನ್ನ ಮಾಡ್ತಾ ಇದ್ದೆ. ಅಪರೋಕ್ಷ ಜ್ಞಾನಿ ಅವನು. ಇಷ್ಟ ಆಯ್ತು, ಮತ್ತೆ ಒಂದು ಕಡೆಗೆ ಕೂತಿದ್ದಾನೆ. ದೇವರು ನೋಡ್ರಿ ಏನೆಲ್ಲ ಪರೀಕ್ಷೆ ಮಾಡ್ತಾನೆ, ಏನೆಲ್ಲ ವಿಚಾರ ಮಾಡ್ತಾನೆ. ಇವನೇನಾದ್ರೂ ಸತ್ತು ಬಿಟ್ಟಿದ್ದ ಅಂದ್ರೆ ನಾವು ಇವತ್ತು ಕೇಳುವ ಉಪದೇಶ ಕೇಳಲಿಕ್ಕೆ ಆಗ್ತಿದ್ದಿಲ್ಲ. ಆ ಉಪದೇಶ ಕೇಳಬೇಕಾಗಿದೆ, ಅವನಿಂದ ಅನೇಕ ಜನಕ್ಕೆ ಉಪದೇಶವನ್ನು ಉಣಿಸಬೇಕಾಗಿದೆ ದೇವರಿಗೆ. ಹಾಗಾಗಿ ಸಿಂಧು ಸೋವೀರ ಪತೆ ರಹುಗಣಸ್ಯ ವ್ರಜತಃ ಇಕ್ಷುಮತ್ಯಾಸ್ತಟೇ ನದ್ಯಾಂ ಭಗವಂತಂ ಕಪಿಲ ಋಷಿಂ ದ್ರಷ್ಟುಂ ಕಸ್ಮಿಂಚಿತ್ ಆಶ್ರಮೇ ಸ್ಥಿತಂ. ಸಿಂಧು ಸೋವೀರ ರಾಜ ರಹುಗಣ ಅಂತ ಅವನ ಹೆಸರು. ಭಾಗವತದಲ್ಲಿ ಏನೆಲ್ಲ ಕೇಳಿ ಸಿಗ್ತದೆ ನಮಗೆ. ನಾನು ಮೇಲಿಂದ ಮೇಲೆ ಹೇಳ್ತಿರ್ತೇನೆ, ಭಾರಿ ಶ್ರೀಮಂತ ಇದ್ದಾನಲ್ಲ, ಯಾವಾಗಲೂ ಮರ್ಸಿಡೀಸ್ ಬೆಂಚ್ ಕಾರುಗಳಲ್ಲಿ ಓಡಾಡ್ತಾನಲ್ಲ, ಭಾರಿ ಶ್ರೀಮಂತ ಇದ್ದೇನೆ ಅಂತ ತನ್ನನ್ನು ತಾನು ತಿಳ್ಕೊಂಡಿದ್ದಾನಲ್ಲ, ಭಾಗವತ ಕೇಳಲಿಕ್ಕೆ ಕೂಡಿಸ್ಬೇಕು ಅವನಿಗೆ. ಅವನಿಗಿಂತ ಎಷ್ಟು ಶ್ರೀಮಂತರಿದ್ದಾರೆ ಅಂತ ಗೊತ್ತಾಗ್ತದೆ. ನನ್ನಷ್ಟು ತಪಸ್ಸು ಮಾಡೋರು ಜಗತ್ತಿನಲ್ಲಿ ಯಾರಿಲ್ಲ ಅಂತ ಅಹಂಕಾರ ಇದೆಯಲ್ಲ ಅವನಿಗೆ, ಭಾಗವತ ಕೇಳಲಿಕ್ಕೆ ಕೂಡಿಸ್ಬೇಕು. ಅವನಿಗಿಂತ ಬೇಕಾದಷ್ಟು ತಪಸ್ಸು ಮಾಡಿದ ವ್ಯಕ್ತಿಗಳ ಚರಿತ್ರೆ ಬರ್ತದೆ. ನಾನೇನು ಇಲ್ಲ ಅಂತ ಅವನಿಗೆ ತಲೆಗೆ ಬರ್ತದೆ. ನನ್ನಷ್ಟು ದಾನ ಮಾಡೋರು ಯಾರಿಲ್ಲ ಅಂತ ಅನ್ಕೊಳ್ತಾರಲ್ಲ ಅಂತವ್ರಿಗೆ ಭಾಗವತ ಕೇಳಲಿಕ್ಕೆ ಕೂಡಿಸ್ಲಿಕ್ಕೆ. ವಿದ್ಯಾವಂತರ ಯಾರಿಲ್ಲ, ಕೂಡಿಸ್ಬೇಕು ಭಾಗವತ. ಯಾವುದನ್ನೂ ಇಟ್ಟುಕೊಂಡರೂ ಭಾಗವತ ಎಲ್ಲರಿಗೂ ಮಾರ್ಗದರ್ಶನವಾಗ್ತದೆ, ಎಲ್ಲರ ಅಹಂಕಾರವನ್ನು ಕಳೆದು ಹಾಕ್ತದೆ, ಜ್ಞಾನ ಸಾಧನೆಯನ್ನ ಮಾಡಿಸಿಕೊಡುತ್ತದೆ. ಅಂತ ಪ್ರಚಂಡ ಗ್ರಂಥ ಭಾಗವತ. ಭಾರಿ ಬುದ್ಧಿವಂತ ಅಂತ ಅನ್ಕೊಂಡು ಓದ್ರಿ ಏನು ಅರ್ಥ ಆಗುದಿಲ್ಲ. ಸರಳಿದೆ ಭಾಗವತ ಅಂತ ಅನ್ಕೊಳ್ತೇವೆ, ಸರಳಿದೆ ಅಂತ ಅನಿಸ್ತದೆ. ಒಂದೊಂದು ಶ್ಲೋಕಗಳನ್ನ ಟಿಪ್ಪಣಿಕಾರರು ಅಥವಾ ಶ್ರೀಮದಾಚಾರ್ಯರ ಅನುಗ್ರಹ ಸಹಾಯಗಳು ಅನುಗ್ರಹ ಇಲ್ಲದೇನೆ ಏನೂ ಅರ್ಥ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಬಹಳ ಕಷ್ಟ ಇದೆ. ಮೇಲೆ ನೋಡ್ಲಿಕ್ಕೆ ಕಥೆ ಇದೆ ಅಂತ ಅನಿಸ್ತದೆ, ಆದ್ರೆ ತುಂಬಾ ಕಠಿಣ. ಇನ್ನು ಮುಂದೆ ಅವ್ರ ಉಪದೇಶ ಶುರುವಾಗ್ತದೆ. ಕಪಿಲ ಋಷಿಗಳ ಹತ್ರ ಹೋಗಿ ಇವನು ಉಪದೇಶವನ್ನು ಪಡೆದು ಧನ್ಯತಾಭಾವವನ್ನು ಪಡಿಬೇಕಾಗಿದೆ ಇವನಿಗೆ. ಆಗ ಒಂದು ಪಲ್ಲಕ್ಕಿಯಲ್ಲಿ ರಾಜ ಕೂತಿದ್ದಾನೆ, ರಹುಗಣ ರಾಜ ಕೂತಿದ್ದಾನೆ. ಅವನಿಗೆ ಇಷ್ಟು ಹಣ ಕೊಟ್ಟಿದ್ದಾನೆ, ನೀನು ನನ್ನನ್ನು ಕರೆದುಕೊಂಡು ಹೋಗಿ. ರಾಜ ಹಾಗೆ ನಡೆಯುವಂತೆ ಇಲ್ಲ, ಎಲ್ಲರ ಗತ್ತಲ್ಲಿ ನಡೀತಾನೆ, ಹಾದಿಯಲ್ಲಿ ಅಂತ ನಡೆಯುವುದಿಲ್ಲ. ಪಲ್ಲಕ್ಕಿಯಲ್ಲಿ ಕೂತು ಹೋಗ್ತಾ ಇದ್ದಾನೆ. 4 ಜನ ಇದ್ದಾರೆ, ದೂರಿನಿಂದ ಬರಬೇಕು. ಸಾಕಾದಾಗ ಇವ್ರು ನಿಂದಿಸ್ತಿದ್ರು, ಬೇರೆಯವರಿಗೆ ಹಣ ಕೊಟ್ಟು ಅಲ್ಲಿ ತನಕ ಕರ್ಕೊಂಡು ಹೋಗ್ರಿಪ್ಪ, ಮತ್ತೆ ನಮ್ಮ ವೃತ್ತಿಯರು ಮುಂದೆ ಸಾಕ್ತಾರೆ. ಅಷ್ಟರಲ್ಲಿ ಒಬ್ಬನೇನ್ ಮಾಡಿದ, ರಾಜ ಬಹಳ ಪೀಡೆ ಕೊಡ್ತಾ ಇದ್ದೇನೆ, ಇಷ್ಟೆಲ್ಲ ನಾನು ಹೊತ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಓಡೋಗ್ತೇನೆ ಅಂತ ಓಡೋಗ್ಬಿಟ್ಟ ಅವನು ಒಬ್ಬನು. ಮತ್ತೆ 3 ಜನ ಆದ್ರು, ನೋಡಿದ್ರು ಮತ್ತೆ ಯಾರಾದ್ರೂ ಇದ್ದಾನು. ಮತ್ತೆ ಅವನು ಸಿಕ್ಕಾಗ ಅವನನ್ನು ಕರೀತಾರೆ, ನನ್ನ ರಾಜ ಕರೀತಾ ಇದ್ದಾನೆ ಬಾ. ಬಂದವನು ಪಲ್ಲಕ್ಕಿ ಎತ್ತಿದ. ಇನ್ನ ಎಲ್ಲರೂ ಸೇರಿ ಎತ್ತಿದ್ರೆ ಅದು ಒಂದು ಲೆವೆಲ್ ಅಲ್ಲಿ ಇರ್ತದೆ. ಒಂದಾಗ ಎತ್ತು ಬಿಟ್ಟ, ಒಂದು ಕಡೆಗೆ ತಳಗಡೆ ಹೋಯ್ತು, ಒಂದು ಕಡೆಗೆ ಮೇಲೆ ಎತ್ತು. ಮೇಲೆ ಪಲ್ಲಕ್ಕಿಯಲ್ಲಿ ಕೂತ ರಾಜ ಆಚೆ ಈಚೆ ಆಗಿ ತಲೆಗೆ ಬಡ್ಕೊಂಡ. ಏನು ಗೊತ್ತಾಗ್ಲಿಲ್ಲ ಅವನಿಗೆ. ತಡಿಯೋ, ನಾವೆಲ್ಲ ಎತ್ತಿದಾಗ ಎತ್ತು, ಯಾರನ್ನ ಕರ್ಕೊಂಡ್ ಬಂದಿರೋ ನೀವು ಅಂತಂದ. ದಡ್ಡಿದಾನ ಅನ್ನಿಸ್ತದ್ರಿ ಸ್ವಾಮಿ, ನೀವು ತಳ್ರಿ, ಇವರೆಲ್ಲ ತಳಗಿಡು ಅಂತಂದಾಗ ಎಲ್ಲರೂ ಎತ್ತಿದ್ದಾನೆ, ತಳಗಿಟ್ಬಿಟ್ಟ. ಮತ್ತೆ ಈಚೆ ಬಾಗಿತ್ತು, ಮತ್ತೆ ತಲೆಗೆ ಬಡ್ಕೊಂಡ. ಹೀಗೆ ಎಲ್ಲ ಯದಾ ದ್ವಿಜವರಸ್ಯ ಯುಗ ಮಾತ್ರ ಅವಲೋಕೇನ, ಕಣ್ಣು ಹೀಗೆ ದೂರ ನೋಡುವನಲ್ಲವನು. ಒಂದೇ ಕುದುರೆಗೆ ತಲೆಗೆ ಕಟ್ಟಿರ್ತಾರಲ್ಲ ಹಾಗೆ ಹತ್ರದಲ್ಲಿ ಕಾಣುವಂತ ಪದಾರ್ಥದ ಮೇಲೆ ಮೇಲೆ ಹೋಗವನು. ಯಾಕೆ? ದೂರ ನೋಡ್ತಾ ಇದ್ರೆ ತಳಗಡೆ ಪ್ರಾಣಿಗಳಿರ್ತದೆ, ಸೊಳ್ಳೆಗಳಿರ್ತದೆ, ಅದಕ್ಕೆ ಮೇಲೆ ಇಟ್ಟು ನಾವು ಸಾಯಿಸಬಾರದು ಅವನ್ನ ಅಂತ ಹೇಳಿ ಒಳ್ಳೆ ದೃಷ್ಟಿಯಿಂದ ತಾನು ನೋಡ್ತಾ ಹೊಂಟಿದ್ದ. ವಿಷಮ ಗತಾಯಾಮ್ ಶಿಬಿಕಾಯಾಮ್, ತೆಗ್ಗು ಇದೆ ದಾಟಿ ಹೋಗಬೇಕು, ಎತ್ತರ ಇದೆ ನೋಡಿಕೊಂಡು ಹೋಗ್ಬೇಕು. ಇಲ್ಲೇ ಇಲ್ಲ, ತೆಗ್ಗಿದ್ದಾಗ ಕಾಲಿಡೋದು. ಅವರೆಲ್ಲ ಆ ಕಡೆಗೆ ಮೇಲೆ ಇರ್ತಿದ್ರು, ತೊಳಗಿರ್ತಿದ್ದ, ಮತ್ತೆ ಬಡಿತಿದ್ರು. ಹೇಗೆ ಹೋಗಬೇಕು, ಹೇಗೆ ನಡಿಬೇಕು ಅಂತ ವಿವೇಕ ಇಲ್ಲದಿದ್ದಂತೆ ಹೋಗ್ತಾ ಇದ್ದ. ತನಗೆ ಬೇಕಾದಷ್ಟು ಬಡದ್ರು, ಅವನಿಗೆ ಏನಾಗ್ತಿದ್ದಿಲ್ಲ. ಅವ್ನು ಗಟ್ಟಿ ಮುಟ್ಟಿ ಇತ್ತು ಅವನ ದೇಹ. ಹೇ ಓಡಾರಾಹ ಸಾಧ್ವಮಿತಿ, ಯಾರೋ ನೀವು ಎತ್ಕೊಂಡು ಹೋಗ್ತಾ ಇದ್ದೀರಿ, ಚಂದಾಗಿ ಕರ್ಕೊಂಡು ಹೋಗ್ರಿಪ್ಪ, ತಲೆಗೆ ಬಡಿತಾ ಇದೆ, ಏನಂತ ತಿಳಿದಿರಿ ನನ್ನನ್ನ?
ಪಶು ಅಂತ ತಿಳಿದಿದ್ದೀರಾ ಅಂತ ಬೈತಾ ಇದ್ದಾನೆ ರಾಜ. ಅವರು ಹೇಳ್ತಾರ, ವಯಂ ನರದೇವ ಮತ್ತಾಹ ಭವನ್ ನಿಯತಾನುಪತಾಹ ಸಾಧ್ವಮೀವ ಮಹಾಮಹ. ಸ್ವಾಮಿ, ನಮಗ್ ಬೈಬೇಡ್ರಿ ನೀವು, ನಾವು ನಿಮ್ಮಿಂದ ಎಲ್ಲಿಂದ ಎತ್ಕೊಂಡು ಬಂದಿದ್ದೇವೆ, ನಾವು ನಿಮ್ಮನ್ನ ಹೂವಿನಂತೆ ಎತ್ತುಕೊಂಡು ಬಂದ್ವಿ. ಈಗ ಯಾರೋ ಒಬ್ನು ನೋಡೋದ, ಅದಕ್ಕೆ ಇವನಂತ ಕರೆದುಕೊಂಡು ಬಂದಿದ್ದೇವೆ. ಸಾಂಸಾರಿಕ ಕಾರಣಂ ದೋಷ, ಇವನ ಸಂಸರ್ಗದಿಂದ ಈ ರೀತಿಯಾಗಿ ಆಚೆ ಈಚೆ ಅಲ್ಲೋಲು ಕಲ್ಲೋಲು ನಡೀತಾ ಇದೆ, ನಿನಗೆ ಏಟ್ ತಿಂತಾ ಇದ್ದಿ, ನಮ್ದೇನಿಲ್ಲ. ನೂನಮೇಕಸ್ಯಾಪಿ ಸರ್ವೇಶಾಂ, ಒಬ್ಬನು ತಪ್ಪು ಮಾಡಿದ ಅಂದ್ರೆ ಎಲ್ಲರೂ ಬಯಸ್ಕೊಳ್ತಾ ಇದ್ದ, ನಾವೇನು ಬಯಸ್ಕೊಳ್ಲಿಕ್ಕೆ ಕಾರಣ ಇಲ್ಲ, ನಾವು ತಪ್ಪು ಮಾಡಿದವರಲ್ಲ ನಾವು. ನಿಶಮ್ಯ ಕೃಪಣಂ ವಾಚೋ ರಾಜ ರಹುಗುಣ. ಆಗ ಯಾರವನು, ಇನ್ನೊಬ್ಬನ ಯಾರು ಕರ್ಕೊಂಡು ಬಂದಿದ್ದೀರಿ, ಇಲ್ಲಿ ಕರ್ಕೊಂಬರ್ರಿ, ಇಲ್ಲಿ ನಾನು ಹೇಳ್ತೇನೆ, ತಿಳುವಳಿಕೆ ಹೇಳ್ತೇನೆ ಅಂತ ಹೇಳಿ ಆ 3 ಜನಕ್ಕೆ ಹೇಳಿ ಅವನನ್ನು ಕರೆದುಕೊಂಡು ಬರ್ತಾರೆ. ಉಪಾಸಿತ ವೃದ್ಧೋಪಿ, ಆ ರಹುಗುಣ ಸಾಮಾನ್ಯನಾದವನು ಅಲ್ಲ, ಅವನು ಜ್ಞಾನಿ. ಇನ್ನು ಹೆಚ್ಚಿನ ಜ್ಞಾನ ಸಂಪಾದನೆಗಾಗಿ, ಕಪಿಲರ ಅನುಗ್ರಹ ಪಡೆಯುವುದಕ್ಕಾಗಿ, ಕಪಿಲರ ಉಪದೇಶ ಪಡೆಯುವುದಕ್ಕಾಗಿ ಹೊರಟಿದ್ದಾನೆ. ಉಪಾಸಿತ ವೃದ್ಧೋಪಿ, ಎಲ್ಲ ತಿಳಿದವನಾಗಿದ್ದರೂ ಜ್ಞಾನಿಯಾಗಿದ್ದರೂ ತಪ್ಪುವ ಪ್ರಸಂಗ ಬಂತು. ಇವನು ಯಾರು ಅಂತ ಗುರುತು ಮಾಡಿಕೊಳ್ಳಿಕ್ಕಾಗ್ಲಿಲ್ಲ ಅವನಿಗೆ. ಶ್ರೀಮಂತರನ್ನ ಗುರುತು ಮಾಡ್ಕೊಳ್ಳಿಕ್ ಸಾಧ್ಯವಿದೆ, ಆದ್ರೆ ಜ್ಞಾನಿಗಳನ್ನ ಗುರುತು ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಸುಮ್ನೆ ಪಂಜ ಉಟ್ಕೊಂಡು ಕೂತಿರ್ತಾರೆ ಒಂದ್ ಕಡೆಗೆ, ಅವರು ಜ್ಞಾನಿಗಳು ಒಂದ್ ಕಡೆ ಪಂಜ ಉಟ್ಕೊಂಡು ಕೂತಿರ್ತಾರೆ, ಜಪ ಮಣಿ ತಿರ್ಸ್ಕೊಳ್ತಾ ಪಾರಾಯಣ ಮಾಡ್ತಾ. ಯಾರು ಏನು ಓದಿದ್ದಾರೆ, ಏನು ಮಾಡಿದ್ದಾರೆ, ಏನು ಗೊತ್ತಾಗೋದಿಲ್ಲ ನಮಗೆ. ಎರಡೋ ಸಾವಿರ ಮಾತಾಡ್ಬಿಡುತ್ತೇವೆ, ಶಾಪಕ್ಕೆ ಒಳಗಾಗ್ತೇವೆ. ಇವಂದು ಹಾಗಾಯ್ತು ಪರಿಸ್ಥಿತಿ. ಬಾ ಅಂದ್ರೆ ಬಂದ, ಎತ್ತು ಅಂದ್ರೆ ಎತ್ತ, ನಡಿ ಅಂದ್ರೆ ನಡೆದ. ಅದು ಅವನಿಗೆ ಸಮಾಧಾನ ಆಗ್ಲಿಲ್ಲ, ಕರೆದು ಬೈತಾ ಇದ್ದಾನೆ. ಶ್ರೀಮಂತರು ಅಂತಂದ್ರೆ ಭಾರಿ ಬಟ್ಟೆಗಳು ಹಾಕೊಂಡಿರ್ತಾರೆ, ಕೆಂಪ್ ಇರ್ತಾರೆ, ಗೋಡಂಬಿಗಳನ್ನು ತಿಂದಿರ್ತಾರೆ, ದಷ್ಟಪಟ್ಟಿರ್ತಾರೆ, ಬಿಡಿ ಕಾಲರ್ ಹಾಕಿರ್ತಾರೆ, ಟೈಗಳನ್ನು ಹಾಕೊಂಡಿರ್ತಾರೆ, ಭಾರಿ ಕಾರದಲ್ಲಿ ಓಡಾಡ್ತಿರ್ತಾರೆ. ಅಂದ್ರೆ ಇವ್ರು ಶ್ರೀಮಂತರು. ಭಾರಿ ಕಾರದಲ್ಲಿ ತಳಗಿಡದ ಶ್ರೀಮಂತ, ಇವ್ರು ಸ್ವಲ್ಪ ಮರ್ಯಾದೆ ಕೊಡಬೇಕು, ಕುರ್ಚಿ ಹಾಕಿರಪ್ಪ ಅವನಿಗೆ ಅನ್ಬೇಕು. ಜ್ಞಾನಿಗಳಿಗೆ ಏನಂತ ಗುರುತಿಡಿಬೇಕು, ಯಾವಾಗ ಅವ್ರು ಮಾತಾಡ್ತಾರೋ ಅವಾಗ ಗೊತ್ತಾಗ್ತದೆ ಇವರು ಜ್ಞಾನಿಗಳು ಅಂತ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಅವರು ಸುಮ್ಮನೆ ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಾರೆ. ಕೈ ಹಾಕಿದಾಗ ಗೊತ್ತಾಗ್ಬೇಕು, ಇಲ್ಲಿ ಕೆಂಡ ಇದೆ ಸುಡುತ್ತದೆ ಅಂತ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಶ್ರೀಮಂತರು ಗೊತ್ತಾಗ್ತದೆ, ಜ್ಞಾನಿಗಳು ಗೊತ್ತಾಗೋದಿಲ್ಲ. ಉಪಾಸಿತ ವೃದ್ಧನಾದ ಈ ವ್ಯಕ್ತಿಗೆ ಗೊತ್ತಾಗಬೇಕಾಗಿತ್ತು, ಆದ್ರೆ ಗೊತ್ತಾಗಲಿಲ್ಲ. ಬೈದ, ಅಹೋ ಕಷ್ಟಂ ಧಾತವ್ಯಂ. ಏನೋ ಏನ್ ಮಾಡ್ತಾ ಇದ್ದೀನಿ ನೀನು, ರಾಜ ನಾನು, ಗೊತ್ತಿಲ್ಲ ನಿನಗೆ ಹೇಗೆ ಮರ್ಯಾದೆ ಮಾಡ್ಬೇಕು ಗೊತ್ತಿಲ್ವಾ ನಿನಗೆ? ಈಗ ಬಂದಿದ್ದಿ, ದೂರಿನಿಂದ ಎತ್ಕೊಂಡು ಬಂದಿದ್ಯಾ ನನ್ನನ್ನ. ದೀರ್ಘ ಮಧ್ವಾನಂ ಏಕಹ ಇವ ಉಹಿತವಾನ್ ಸುಚಿರನ್. ಪಾಪ, ಎಷ್ಟು ದೂರದಿಂದ ಎತ್ಕೊಂಡ್ಬಂದಿ ಅಂದ್ರೆ ಏನು, ಇಲ್ಲಿಂದ ಈಗ ಪ್ರಾರಂಭ ಮಾಡಿದಿ, ಇಷ್ಟಕ್ಕೆ ನೀನು ಬೇಸತ್ತೀಯ ಅಂತರವ ವಿಪರೀತವಾಗಿ ಬೈಯೋದು. ನಾಪಿ ಪೀವ, ಪಾಪ ಸೊರಗಿ ಹೋಗಿದ್ದಿ ಅಂದ್ರೆ ಲಟ್ಟ ಇದ್ದಿ. ಸಂಹನನಾಂಗಹ, ಜ್ವರಕ್ಕೆ ಬಂದು ಬಿದ್ದಿದ್ದಿ ನೀನು, ಸೊಳಕಾಗಿ ಹೋಗಿದ್ದಿ. ಉರಸ ಧೃತಃ ಭವಾನ್ ಸಖೇನೋ ಅಪರಹ ಅಂತ ಹೇಳಿ ವಿಪರೀತವಾಗಿ ಬೈದಿದ್ದಾನೆ. ನೋಡ್ಲಿಕ್ಕೆ ಟೊಣ್ಯ ಇದಿ, ಚಲೋ ಕಾಣ್ತಿ, ನನ್ನನ್ನು ಎತ್ಕೊಂಡು ಹೋಗೋದು ಬಿಟ್ಟು ನೀನು ಮಾಡುವ ವ್ಯಾಪಾರ ಹೇಗಿದೆ ಅಂದ್ರೆ ನನ್ನಲ್ಲಿ ಶಕ್ತಿ ಇಲ್ಲ, ಸೊರಗಿ ಹೋಗಿದ್ದೇನೆ, ಬಹಳ ದೂರದಿಂದ ಕರ್ಕೊಂಡ್ ಬಂದಿದ್ದೇನೆ, ಬಹಳ ಹೊತ್ತಿನಿಂದ ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಬಿಟ್ಟು ಬಿಡು ಅಂತನೂ ಗತ್ಲೆ ವ್ಯವಹಾರ ಮಾಡ್ತಾ ಇದ್ದೀನಿ ನೀನು. ಹಾಗಾಗಿ ಎಲ್ಲ ಮಾಡಬೇಡ ನೀನು. ವಿಹಿತ ದ್ರವ್ಯ ಗುಣ ಕರ್ಮಾಸ್ವಾದಾಚರ ಕಲೇವರನ್ ಅವಸ್ತುನಿ ಸಂಸ್ಥಾನ ವಿಷಯ ಅಹಂ ಅಹಂ, ನಾನು ಯಾರು ಗೊತ್ತಾ ಅಂತ ಹೇಳಿ ಮೇಲಿಂದ ಮೇಲೆ ನಾನು ರಾಜ ಅಂತ ತಾನು ಬಾಯಿ ಬಡದ. ಅವನಂತಾನೆ, ಎಷ್ಟಾದ್ರೂ ಏನಾದ್ರೂ ಅನ್ಕೋ, ನನಗೇನ್ ಸಂಬಂಧ ಇದೆ. ಬ್ರಹ್ಮತೂಷ್ಣೀಂ ಬ್ರಹ್ಮಭೂತ ತೂಷ್ಣೀಂ ಶಿಬಿಕಾಂ ಉವಾಹ, ಇಷ್ಟೆಲ್ಲ ಹೇಳಿದ. ಏನು ಮಾತಾಡ ಬಚ್ಚ ಹೇ, ಸಣ್ಣ ಹುಡುಗಿದ್ದಾನೆ ಪಾಪ, ಇವನ್ ಜೊತೆ ನಾನೇನು ಮಾತಾಡಿ, ಗೊತ್ತಿಲ್ಲ ಅವನಿಗೆ. ತಾನೇ ಏನೋ ರಾಜ ಅಂತ ಬಾಯಿ ಬಡಿತಾ ಇದ್ದಾನೆ. ಎಲ್ಲೋ ಆಶ್ರಮಕ್ಕೆ ಹೋಗಿ ಕಪಿಲ ಋಷಿಗಳ ಆಶೀರ್ವಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕಂತ ಹೊರಟಿದ್ದಾನೆ. ಹೋಗಿ ಸುಮ್ನೆ ಇವನ್ನ ತಡೆದು ನಾನು ಇವನ್ನ ಹೇಳಿ ಏನ್ ಮಾಡೋದಿಲ್ಲ ಅಂತ ಹೇಳಿ ಕೇರೆ ಮಾಡ್ಲಿಲ್ಲ ಅವನ ಬಗ್ಗೆ. ಬೈಕೋ, ನನಗೆ ಅನ್ಕೋ, ಏನ್ ಮಾಡ್ತಿ ಅನ್ಕೋ ಅಂತ ಹೇಳಿ ಆನೆ ಗಂಭೀರದಿಂದ ತಾನು ಹೇಗೆ ಸಾಗಬೇಕು, ನಾಯಿಗಳು ಒದರುತ್ತಾ ಇದ್ರು ಹಾಗೆ ತನ್ನ ನಡಿಗೆಯನ್ನು ನಡೆಸ್ತಾ ಹೊರಟಿದ್ದ. ಆಯ್ತಪ್ಪ, ಎತ್ತಬೇಕಾ, ಮತ್ತೆ ಎತ್ತೇನೆ. ಹೇಗಿದೆ ನೋಡಿ ವಾರ್ತಾಲಾಪಗಳು. ಅತ ಪುನಃ ಸ್ವಶಿವಾಯಾಮ್ ವಿಷಮತಾಯಾಮ್, ಮತ್ತೇನೋ ತನ್ನ ಬೈದಿದ್ದಾರೆ ಅಂತ ಹೇಳಿ ಏನ್ ಮಾಡಬೇಕು ಅದನ್ನು ಮಾಡ್ಲಿಲ್ಲ, ಮಾಡಬಾರದನ್ನೇ ಮಾಡಿದ ಅವನು. ವಿಷಮಗತಾಯಾಮ್ ಪ್ರಕೋಪಿತಃ, ಇಷ್ಟೆಲ್ಲ ಹೇಳಿದ ಮೇಲೂ ನಿನಗೆ ಬುದ್ಧಿ ಬರಲಿಲ್ಲ ಅಂತ ಸಿಟ್ಟಿಗೆ ಬಂದ, ಇಳಿಸಿದ ತಳಗಡೆ. ರಹುಗುಣ ಕಿಮಿರೇ,
ಬದುಕ್ಬೇಕಂತ ಇಚ್ಛೆ ಇದೆಯಲ್ಲ ನಿನಗೆ, ಜೀವನ್ ಮೃತೋಸಿ ಮಾಂ ಕದರ್ತಿ ಕುತ್ತೆ, ನಾನು ಹುಳ ಅಂತ ಮಾಡಿಯ ನೀನು, ನನ್ನನ್ನು ಏನಂತ ತಿಳ್ಕೊಂಡಿದ್ದೀನಿ ಅಂತ. ಇಷ್ಟೆಲ್ಲ ನೀನು ಬುದ್ಧಿವಾದ ಹೇಳಿದ್ರು ತಿಳಿಯೋಕೆ ಬರಲಿಲ್ಲ, ಬುದ್ಧಿ ಬರಲಿಲ್ಲ ನಿನಗೆ. ಪ್ರಮತ್ತೋಸಿ ಕರೋಮಿ ಚಿಕಿತ್ಸಾಯಾಮ್ ದಂಡಪಾಣಿಹಿ, ಸೊಕ್ಕಿಗೆ ಬಂದಿದ್ದೀನಿ, ನನ್ನ ಥಳಸ್ತೇನೆ, ನಾನು ಬಡಿತೇನೆ ನಿನ್ನ. ಜನತಾಯ ಕಥಾಂ ಪ್ರಕೃತಿಂ ಸ್ವಾಂ ಜನಯಿಷ್ಯ, ಇವನಿಗೆ ಅವನಿಗೆ ಏನೂ ಸಂಬಂಧ ಇಲ್ಲ. ಒಂದು ಕಡೆ ಕೂತಿದ್ದ ಪಾಪ ಇವನಷ್ಟಿಗೆ, ಇವನು ಅವನ ಭೃತ್ಯರು ಓಡು ಹೋಗಿದ್ದಾರೆ ಅಂತ ಇವನನ್ನು ಕರೆಸಿ ತಾನು ಅವ್ಯವಹಾರ ಮಾಡಿದ್ದಕ್ಕಾಗಿ ಬೈತಾ ಇದ್ದಾನೆ. ದೇವರು ಎಲ್ಲೆಲ್ಲಿ ಸಂಗತ್ಯವನ್ನು ತಂದುಕೊಳ್ತಾನೆ ನೋಡ್ರಿ, ಎಲ್ಲಿ ಸಂಬಂಧವನ್ನು ತಂದುಕೊಳ್ತಾನೆ ನೋಡ್ರಿ. ನಮ್ಮ ಉದ್ಧಾರವಾಗಬೇಕು ಅಂತಿದ್ದರೆ ಅಥವಾ ಉದ್ಧಾರ ಆಗಬಾರದು ಅಂತಿದ್ದರೆ ಏನೆಲ್ಲ ತಾನು ಉದ್ಧಾರ ಆಗ್ಬೇಕು ಅಂತಂದ್ರೆ ಒಳ್ಳೆ ಕಡೆ ಕರ್ಕೊಂಡು ಹೋಗ್ತಾನೆ. ಸಜ್ಜನರ ಹತ್ರ, ದೇವರ ಹತ್ರ, ಜ್ಞಾನಿ ಹತ್ರ, ಸ್ವಾಮಿಗಳ ಹತ್ರ, ಒಳ್ಳೆ ಪ್ರಸಾದ, ತೀರ್ಥ, ನೈವೇದ್ಯ, ಉಪದೇಶ, ಭಾಗವತ, ಪ್ರವಚನ ಕರೆದುಕೊಂಡು ಹೋಗ್ತಾನೆ. ಒಳ್ಳೆ ಪುಣ್ಯ ಇದೆ ಒಂದನ್ನು, ಶ್ರವಣ ಮಾಡಿಸ್ತಾನೆ, ಊಟ ಮಾಡಿಸ್ತಾನೆ, ಕಣ್ಣಿನಿಂದ ನೋಡಿಸ್ತಾನೆ, ಎಲ್ಲ ಮಾಡಿಸ್ತಾನೆ. ಪುಣ್ಯ ಇದ್ದಿದ್ದಿಲ್ಲ ಅಂದ್ರೆ ಭಾಗವತ ಪ್ರವಚನಕ್ಕೆ ಗೊತ್ತಾಗಿ ಫೋನ್ ಬರ್ತದೆ, ಎದ್ದು ಹೋಗ್ಬಿಡ್ತಾನೆ. ಕಾರಣ ಬೇಕಾದಿರ್ಲಿ, ಶ್ರವಣ ಅಂತೂ ಆಗ್ಲಿಲ್ಲ ಅವನಿಗೆ. ಪೂಜೆಗೆ ಬಂದಿರ್ತಾನೆ, ರಾಮದೇವರ ಪೂಜೆ ನಡೀತಾ ಇರ್ತದೆ, ಏನೋ ಫೋನ್ ಬರ್ತದೆ, ಎದ್ದು ಹೋಗ್ತಾನೆ, ಪ್ರಸಾದ ಆಗುದಿಲ್ಲ, ದರ್ಶನ ಆಗೋದಿಲ್ಲ. ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ ಜೀವನದಲ್ಲಿ ಮನುಷ್ಯನಿಗೆ, ಅದರಲ್ಲಿ ಇದೊಂದು ಘಟ್ಟ. ಅಂದಾಗ ಇಷ್ಟೆಲ್ಲ ಮಾತಾದಾಗ ನರದೇವಾಭಿಮಾನಂ ರರಸ, ಅವನಂತ ರಜೋಗುಣ ತಮೋಗುಣಗಳು ಪ್ರಚುರವಾಗಿದೆ, ನಾನು ರಾಜ ರಾಜ ಅಂತ ಹೇಳ್ಕೊಳ್ತಾ ಇದ್ದಾನೆ. ಪಾಪ ಮದೇನ ತಿರಸ್ಕೃತ ಆಶೇಷ ಭಗವತ್ ಪ್ರಿಯ ನಿಕೇತನಂ ಪಂಡಿತಂ ಅಭಿಮನ್ಯಮಾನಂ, ನಾನು ಪಂಡಿತ, ನಾನು ರಾಜ, ನಾನು ಭಾರಿ ಪರಾಕ್ರಮಿ, ನಾನು ಐಶ್ವರ್ಯವಂತನಾದವನು, ಇವನು ಬ್ರಾಹ್ಮಣ, ನನಗೆ ತಿರಸ್ಕಾರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅನ್ಕೊಳ್ತಾ ಇದ್ದಾನೆ. ಏನೂ ಗೊತ್ತಿಲ್ಲ ಭರತನಿಗೆ ಕರುಣೆ ಬಂತು ಅವನ ಮೇಲೆ, ಹಾಗೆ ಬಿಟ್ಟು ಹೋಗ್ಬೋದಾಗಿತ್ತು, ಕರುಣೆ ಬಂತು ಅವನಿಗೆ. ಅಕಸ್ಮಾತ್ ಇವ ಒಳ್ಳೆಯವನು, ನಮ್ಮಂತ ಬ್ರಾಹ್ಮಣರಿಗೆ ತಿರಸ್ಕಾರ ಮಾಡಿ ಶಾಪಗ್ರಸ್ತನಾಗಿ ತಾನು ಹಾಳಾಗಬಾರದು ಅಂತ ಹೇಳಿ ಅವನನ್ನ ಉಪದೇಶ ಮಾಡಿ ಉದ್ಧಾರ ಮಾಡಬೇಕು ಅಂತ ಮನೋಭಾವನ ಬಂತು. ಬ್ರಹ್ಮಣ ಅವಿಭೂತಃ ಸರ್ವಭೂತ ಹೃದಯ, ಬ್ರಾಹ್ಮಣನಿಗೆ ಈ ಉಪದೇಶ ಮಾಡಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡ ಬ್ರಾಹ್ಮಣ ಅಂತಂದ್ರೆ ಅವನಿಗೆ ಉಪದೇಶ ಮಾಡದೆ ಬಿಡುವುದಿಲ್ಲ. ಹಾಗಾಗಿ ಇವನು ಒಳ್ಳೆ ವ್ಯಕ್ತಿ, ನನ್ನನ್ನ ಬೈದು ಯಾಕೆ ಹಾಳಾಗ್ತಾನೆ. ಸುಹೃದ ಅಂತರಾತ್ಮ ಯೋಗೇಶ್ವರಾಚಾರ್ಯಾಣ ನಾತಿ ವ್ಯುತ್ಪನ್ನಮತಿ ಸ್ಮಯಮಾನ ಇವ ವಿಸ್ಮಯದ ಮನಸಃ ನಗತಾ 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 ಒಂದು ಮಾತನ್ನ ಹೇಳ್ತಾನೆ. ಇಷ್ಟೊತ್ತನ ಹುಟ್ಟಿದಾಗಿಂದ ಮಾತೇ ಆಡಿದ್ದಿಲ್ಲ ಅವನು. ಭರತ ಜಡಭರತನಾಗಿದ್ದ, ಅದಕ್ಕಾಗಿ ಜಡಭರತ ಅಂತ ಅನಿಸು, ಕಲ್ಲಿನಂತೆ ಇದ್ದ. ಈಗ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದಿವ್ಯವಾದ ಉಪದೇಶ. ತ್ವಯೋದಿತಂ ವ್ಯಕ್ತಂ ಅಭಿಪ್ರಲಬ್ಧಂ ಭರ್ತುಃ ಸಮೇ ಸ್ಯಾತ್ ಯದಿ ವೀರಭಾರಃ ಗಂತುರ್ಯದಿ ಸ್ಯಾತ್ ಅಧಿಗಮ್ಯ ಮಧ್ವಾ ಪೀವೇತಿ ಚಾಸೋ ನ ವಿದಾಂ ಪ್ರವಾದಃ. ನೋಡ್ಲಿಕ್ಕೆ ಏನು ಅರ್ಥ ಆಗೋದಿಲ್ಲ. ಎಲ್ಲ ಶ್ರೀಮದಾಚಾರ್ಯರು, ಟಿಪ್ಪಣಿಕಾರರು ಅದ್ಭುತವಾದ ವ್ಯಾಖ್ಯಾನ ಮಾಡಿ ಏನೋ ಸ್ವಲ್ಪ ತಿಳಿದಂತೆ ಆಗಿದೆ. ನಿಮ್ಮ ಮುಂದೆ ಅನುವಾದ ಮಾಡ್ತೇನೆ. ಭಾಗವತ ಭಾರಿ ಏನಂತ ಬೈದ ರಾಜ, ನಾನು ರಾಜ, ನನ್ನನ್ನು ಸರಿಯಾಗಿ ಎತ್ತುಕೊಂಡು ಹೋಗ್ಲಿಕ್ಕೆ ಬರಲಿಲ್ಲ ನಿನಗೆ, ಮೂರ್ಖ ನೀನು ಅಂತ ಪ್ರಶ್ನೆ ಮಾಡಿ ಬೈದಿದ್ದಾನೆ ಅವನು. ಆಗ ಬ್ರಾಹ್ಮಣ ಬೈದಿದ್ದಾನೆ ಅಂತ ಸಿಟ್ಟಿನಿಂದ ಅವನಿಗೆ ತಿಳುವಳಿಕೆ ಹೇಳಲಿಕ್ಕೆ ಕೊಟ್ಟದ್ದಲ್ಲ, ಅಥವಾ ನಾನು ಏನು ನನ್ನನ್ನು ನಿನ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನೀನು ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ, ಕರುಣೆ ಮಾಡಿ ಹೇಳಲಿಕ್ಕೆ ಹೊರಟು. ನೀನು ತಪ್ಪು ತಿಳಿದಿದ್ದಿ, ಸರಿಯಾದ ಹಾದಿಯಲ್ಲಿ ಹೋಗು ಅಂತ ಕರುಣೆ ಮಾಡಿ ಹೇಳಲಿಕ್ಕೆ ಹೊರಟಿದ್ದಾನೆ ಹೊರತು ಸಿಟ್ಟಿನಿಂದ ನನಗೆ ಅವಮಾನ ಆಯಿತು ಅಂತ ಅನ್ನೋದಕ್ಕಾಗಿ ಹೊರಟಿದ್ದಲ್ಲ. ತ್ವಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ ಭರ್ತುಸ್ಸಮಿ ಸ್ಯಾದ್ ಯದಿ ವೀರಭಾರಃ. ನೋಡಪ್ಪ, ನೀನು ರಾಜ, ನಿನ್ನ ಎತ್ಕೊಂಡು ಹೋಗಬೇಕು ಅಂತಂತಿದ್ದಿ, ನಿನ್ನನ್ನು ನಾನೇ ಹೇಗೆ ಎತ್ತಲಿ? ನನಗೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನು ಎತ್ತುವನು ಭಗವಂತ. ಭರ್ತಾಸನ್ ಪ್ರಿಯಮಾಣೋ ವಿವರ್ತಿ ಏಕೋ ದೇವೋ ಭುವನ ನಿವಿಷ್ಟ. ಎಲ್ಲವನ್ನು ಎತ್ತವನು ಯಾರು? ದೇವರು. ನಿನ್ನನ್ನು ನಾನು ಹೆಗಲು ಕೊಟ್ಟಿದ್ದಷ್ಟೇ. ಹೆಗಲಿನಲ್ಲಿ ಇದ್ದು ದೇವರು, ಹೆಗಲಿಗೆ ಸಪೋರ್ಟ್ ಆಗಿದ್ದು ವಕ್ಷಸ್ಥಳ, ಆ ವಕ್ಷಸ್ಥಳಕ್ಕೆ ಸಪೋರ್ಟ್ ಆಗಿದ್ದು ಕಟಿ, ಆ ಕಟಿಗೆ ಸಪೋರ್ಟ್ ಆಗಿದ್ದು ಮೊಣಕಾಲುಗಳು, ಕಾಲಿಗೆ ಪಾದಗಳು, ಪಾದಕ್ಕೆ ಭೂಮಿ, ಭೂಮಿಗೆ ದೇವರು. ಹಾಗಾಗಿ
ಎಲ್ಲರನ್ನು ರಕ್ಷಣೆ ಮಾಡುವನು, ನಡೆಸುವನು ದೇವರು. ಹಾಗಾಗಿ ನಾನು ನಿನ್ನನ್ನೇ ಎತ್ತಿದ್ದಲ್ಲ, ನನ್ನ ಸರಿಯಾಗಿ ನೀನು ಎತ್ತಿಲ್ಲ ಅಂತ ನನಗೆ ಬೈದರೆ ನನಗೇನೂ ಆಗೋದಿಲ್ಲ. ತಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ ಭರ್ತುಸ್ತಮೇ ಸ್ಯಾದರಿ ವೀರಭಾರ ಗಂತುರ್ಗಿದಿ ಸ್ಯಾದ್ ಅವಿಗಮ್ಯ ಮಧ್ವ. ಪೀನ, ನನಗೆ ನೀ ಬೈದಿ, ಲಟ್ಟಿದಿ, ಗುಂಡ್ಕಲ್ನಂತಿದ್ದೆ, ಸರಿಯಾಗಿ ಎತ್ತಾ ಇಲ್ಲ ನೀನು ಅಂತ ಬೈದಿ. ನೀನು ನನಗೆ ಬೈದಂತೆ ಆಗ್ಲಿಲ್ಲ ನನಗೆ. ಯಾಕೆ? ನೀನು ದೇಹಕ್ಕೆ ಬೈತಾ ಇದ್ದಿ. ದೇಹ ದಪ್ಪಾಗಿದೆ, ದೇಹ ಕಪ್ಪಾಗಿದೆ, ದೇಹ ಕೆಂಪಾಗಿದೆ, ದೇಹ ಸೊರಗಿ ಹೋಗಿದೆ, ದೇಹ ಗಿಡ್ಡಿದೆ, ಗಿಡ್ಡ ಲಟ್ಟ ಎಬಡ ಕುಡ್ಡ ಅಂತ ನನಗೆ ನೀನು ಬೈದಿಯಲ್ಲ, ನನಗೆ ಬೈದಲ್ಲ ನೀನು. ನಾನು ಸ್ವಚ್ಛ ಜ್ಞಾನಿ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನುರೂಪ. ನಾನು ಆತ್ಮ, ಆತ್ಮಕ್ಕೆ ಯಾವ ವಿಕಾರಗಳಿಲ್ಲ. ದೇಹದಿಂದ ಆತ್ಮನಿಗೆ ಸುಖ ದುಃಖಗಳು ಮಾತ್ರ ಆಗ್ತದೆ, ಆತ್ಮನಿಗೆ ಯಾವ ವಿಕಾರ ಇಲ್ಲ. ಹಾಗಾಗಿ ನನಗೆ ದೇಹದ ಧರ್ಮವೆಲ್ಲ ಸ್ಥೂಲ ಕೃಷಾದಿಗಳು, ಆತ್ಮನ ಧರ್ಮವಲ್ಲದು. ಹಾಗಾಗಿ ನೀನು ನನಗೆ ಬೈದಿ ಅಂತ ನಾನು ಅರ್ಥ ಮಾಡಿಕೊಂಡೇ ಇಲ್ಲ, ನಾನು ತಿಳಿದುಕೊಂಡೇ ಇಲ್ಲ ನಾನು ಅಂತ ಉಪದೇಶ ಮಾಡಿದ. ಅಧಿಗಮ್ಯ ಮಧ್ವ ಪೀವೇತಿ ಚಾಸೋನ ವಿಧಾಂ ಪ್ರವಾದ. ನನಗೇನು ಸಮಸ್ಯೆ ಆಗ್ಲಿಲ್ಲ, ನೀನು ತಪ್ಪು ತುಳಿದಿದ್ದಿ. ದೇಹದ ಧರ್ಮಗಳು ಎಲ್ಲ ಆತ್ಮನ ಧರ್ಮಗಳಲ್ಲ. ನೀನು ಬೈಯುತ್ತಿದ್ದರೆ ನನಗೆ ಬೈಯು, ದೇಹಕ್ಕೆ ಬೈತಾ ಇದ್ದಿ, ನೀನು ಮೂಢ. ನೀನು ಮತ್ತು ಅಷ್ಟೇ ಅಲ್ಲ, ಸ್ಥೌಲ್ಯ, ಕಾರ್ಶ್ಯ, ವ್ಯವಧಾನ, ಆದಾಯ, ಕ್ಷುಟ್ ತೃಟ್, ನೀರಡಿಕೆ, ಹಸಿವಿ, ಇದೆಲ್ಲ ಆಗೋದು ದೇಹಕ್ಕೆ ಆಗ್ತದೆ. ಅದರಿಂದ ಸುಖ ದುಃಖಗಳನ್ನು ಅನುಭವಿಸುವನು ಆತ್ಮ. ನಿದ್ರಾ, ಮನ್ಯು, ಸಿಟ್ಟು ಬರುವುದು ಇದಕ್ಕೆ ದೇಹದಿಂದ ಆಗ್ತದೆ. ಈಗ ನಾವು ಜೋರಾಗಿ ಫ್ಯಾನ್ ಹಚ್ಕೊಂಡು ಕೂತಿದ್ದೀವಿಲ್ಲ, ಯಾಕೆ? ದೇಹಕ್ಕೆ ತೊಂದರೆ ಆಗ್ತದೆ, ಶಕೆ ಆಗ್ತಾ ಇದೆ ಅಂತ. ಆತ್ಮನಿಗೇನು ಸಮಸ್ಯೆ ಇಲ್ಲ. ಅನಾದಿ ಕಾಲದಿಂದ ಆತ್ಮ ಏಕಪ್ರಕಾರ ಇದ್ದಾನೆ. ಅವನು ನಿತ್ಯ ಆನಂದ ರೂಪ, ಜ್ಞಾನ ಸ್ವರೂಪ ಅವನು. ಹಾಗಾಗಿ ಅವನಿಗೇನು ವಿಕಾರಗಳಿಲ್ಲ ಅವನಿಗೆ. ಅಂದ ಮೇಲೆ ನಾನು ಯಾಕೆ ಒದ್ದಾಡ್ಲಿ? ದೇಹೇನ ಜಾತಸ್ಯ ಹಿ ಮೇನ ಸಂತಿ. ಹಾಗಾಗಿ ಯಾವ ನಮಗೆ ಸಮಸ್ಯೆ ಇಲ್ಲ ನನಗೆ. ಭರಣಾಧಿಕೃತ, ಅದಕ್ಕೆ ಶ್ರೀಮದಾಚಾರ್ಯರೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಭರಣಾಧಿಕೃತ್ ಹರಿಹಿ ಇದು ಚಿಂತಯನ್ ಉಪಮಬ್ರವಿ. ದೇವರು ರಕ್ಷಣೆ ಮಾಡುವನು, ದೇವರೆಲ್ಲ ಇದಕ್ಕೆ ಹೇಳುವನು. ನಮ್ಮ ನಮ್ಮ ಕರ್ಮಾನುಸಾರವಾಗಿ ದೇಹಕ್ಕೆ ಆಯಾ ಧರ್ಮಗಳನ್ನು ಕೊಟ್ಟವನು. ಹಾಗಾಗಿ ನೀನು ಹೇಳುವುದಾದ್ರೆ ದೇವರಿಗೆ ಹೇಳಬೇಕು ಹೊರತು ನನಗೇನಲ್ಲ. ವಿದಾಂ ಜ್ಞಾನಿನಾಂ ಪ್ರಮಾದ ನ ಭವತಿ ಅಂತ ಹೇಳಿದರೆ, ಮತ್ತು ಅಷ್ಟೇ ಅಲ್ಲದೇನೆ ಜೀವನ್ಮೃತತ್ವಂ, ನೀನು ಬದುಕ್ತೀಯೋ ಸಾಯ್ತೀಯೋ ಅಂತ ನೀನನ್ನು ಕೇಳಿದಿ. ಹಾಗಾಗಿ ಜೀವನ್ಮೃತತ್ವಂ ನಿಯಮೇನ ರಾಜನ್ ಆದ್ಯಂತವನ್ ಮೃತಸ್ಯ ದೃಷ್ಟಂ ಸ್ವಸ್ವಾಮಿ ಭಾವ. ನಾನು ರಾಜ ನೀನು ದಾಸ, ನಾನು ರಾಜ ನೀನು ದಾಸ ಅಂತ ಹೇಳಿದೆ. ನೀನು ಭೃತ್ಯ, ನೀನು ಸೇವಕ. ನಾನೇನು ಹಣ ಕೊಡ್ತೇನೆ, ನನ್ನ ಸೇವಾ ಮಾಡಿ ನೀನು ಅಂತ. ನೀನೇನು ಹಣ ಕೊಡ್ತೀನಿ ನಾನು? ನೀನಿಲ್ಲಿ ರಾಜ. ರಾಜನ ಲಕ್ಷಣ ಯಾವ? ರಾಜನ ಮನೆಯಲ್ಲಿ ಹುಟ್ಟಿ ಬಂದಿದ್ದಕ್ಕೆ ನೀನು ರಾಜ ಮಾಡಿದ್ದಾರೆ. ಭಿಕಾರಿ ಮನೆಯಲ್ಲಿ ಹುಟ್ಟಿದ್ರೆ ನೀನು ರಾಜ ಮಾಡ್ತಾ ಇದ್ದ? ಏನ್ ಮಾತಾಡ್ತೀನಿ, ಖಬರದಿಲ್ಲ ನಿನಗೆ ಅಂತ ಬೈದ. ಮೂರ್ಖ ಇದ್ದೀನಿ ನೀನು. ಏನ್ ತಿಳಿತೀನಿ ನನ್ನನ್ನ? ನಾನು ಅಂದ್ರೆ ಯಾರು ಅಂತ ನೀನು ಕೇಳ್ತೀನಿ. ನೀನು ಯಾರು ನಿನಗೆ ಗೊತ್ತಿಲ್ಲ, ನನಗೆ ಹೇಳ್ತೆ ನೀನು ಅಂತ ಮಾತನಾಡಿದ. ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ನಿಯತವಾಗಿ ಮುಖ್ಯತೆಯ ಸ್ವಾಮಿ ಇದ್ದವನು, ರಾಜನಾದವನು ಅಂದ್ರೆ ದೇವರು ಹೊರತು ಯಾರು ರಾಜರಲ್ಲ. ಯಾವುದೋ ಒಂದು ದೇಶದಲ್ಲಿ, ಯಾವುದೋ ಒಂದು ಕೋಣೆಯಲ್ಲಿ, ಯಾವುದೋ ಒಂದು ನಗರದಲ್ಲಿ, ಯಾವುದೋ ಒಂದು 4 ಮಂದಿಗೆ ಅವರ ಮನತನದಲ್ಲಿ ಹುಟ್ಟಿ ಮಂದಿ ಅಂತ ನಿನಗೆ ರಾಜ ಮಾಡಿ ಕುಡಿಸಿದ್ದಾರೆ. ನೀನು ರಾಜನ? ನಿನ್ನ ಶಕ್ತಿ ಏನು ಗೊತ್ತಿಲ್ಲ, ನಿನ್ನ ಬುದ್ಧಿ ಏನು ಗೊತ್ತಿಲ್ಲ, ನಿನ್ನ ಯೋಗ್ಯತೆ ಗೊತ್ತಿಲ್ಲ, ಎಷ್ಟು ದಿವಸ ಬದುಕ್ತಿ ಗೊತ್ತಿಲ್ಲ, ಯಾರು ಆಕ್ರಮಣ ಮಾಡ್ತಾರೆ ನಿನಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಿನಗೆ. ಇವತ್ತಿದ್ದೀ ನಾಳೆ ಇರ್ತೀಯಲ್ಲೋ ಗೊತ್ತಿಲ್ಲ. ಇಟ್ಟು ಸೊಕ್ಕು ಹೊಡಿತೀಯ? ಇಟ್ಟು ಅಹಂಕಾರವಾ ನಿನಗೆ? ಅಚ್ಚುತೆ, ಯಾವಾಗಲೂ ಯಾವ ಪದವಿಯಿಂದಲೂ ಬೀಳದೇ ಇದ್ದ ವ್ಯಕ್ತಿ ಅಂತಂದ್ರೆ ಒಬ್ಬನೇ ಅಚ್ಯುತ. ನೀನ್ ಇವತ್ತಿದ್ದಿ, ನಾಳೆ ಮತ್ತೆ ಯಾರು ಬರ್ತಾರೆ ನಿನ್ನ ಸ್ಥಳಕ್ಕೆ. 5 ವರ್ಷ, 10 ವರ್ಷ, ಕೆಲವೊಮ್ಮೆ 15 ವರ್ಷ, ಆಮೇಲೆ ಹೋಯ್ತು. ಆಯ್ತು. ಹಾಗಾದ್ರೆ ದೇವತೆಗಳೆಲ್ಲ ನಮ್ಮನ್ನ ರಕ್ಷಣೆ ಮಾಡ್ತಾರಲ್ಲ, ಹಾಗಾದ್ರೆ ಅವರೆಲ್ಲ ಸ್ವಾಮಿಗಳಲ್ಲವಾ?
ಅವರು ನಿಯಾಮಕರಲ್ವಾ? ಹಾಗಾದ್ರೆ ದೇವರೊಬ್ಬನೇನಾ? ಅನಿಯತವರು ಅವರೆಲ್ಲ. ಮನುಷ್ಯರಿಗೆ ದೇವತೆಗಳಿಗೆ ವ್ಯತ್ಯಾಸವಿದೆ ಅಂತ ಶ್ರೀಮದಾಚಾರ್ಯ ತಿಳ್ಕೊಳ್ತಾರೆ. ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ಮುಖ್ಯವಾದ ಅನಾದಿ ಕಾಲದಿಂದಲೂ ನಿತ್ಯವಾಗಿ ಸ್ವಾಮಿಯಾದವನು ದೇವರೊಬ್ಬನೇ. ಅಮುಖ್ಯವಾಗಿ ದೇವರ ಆಶೀರ್ವಾದ ಮಾಡ್ತಾನೆ. ನೋಡ್ರಪ್ಪ, ನೀವಿಷ್ಟೆಲ್ಲ ಊರುಗಳಿಗೆ, ರಾಜ್ಯಗಳಿಗೆ, ತತ್ವಗಳಿಗೆ, ಇಷ್ಟೆಲ್ಲ ಜನಕ್ಕೆ ನೀನು ಕಣ್ಣಾಗಿರ್ಬೇಕು. ಸೂರ್ಯ ಚಂದ್ರ, ಗಾಳಿಯಾಗಿರ್ಬೇಕು, ಮಳೆಯನ್ನ ಕೊಡಬೇಕು, ಬೆಳೆಯನ್ನ ಬರೆಸ್ಬೇಕು, ಶ್ವಾಸವನ್ನು ಕೊಡಬೇಕು, ಶಕ್ತಿ, ಆಹಾರ, ನಿದ್ರೆಗಳನ್ನೆಲ್ಲ ಕೊಡಬೇಕು ಅಂತ ಆಯಾ ತತ್ವಾಭಿಮಾನಿ ದೇವತೆಗಳನ್ನ ನಿಯಮನಿಸಿದ್ದಾನೆ ನಮಗಾಗಿ. ಅವರ ಅಂತರ್ಯಾಮಿಯಾಗಿರೋನು ಯಾರು? ಭಗವಂತ ಒಬ್ಬನೇ. ಹಾಗಾಗಿ ಸ್ವಾಮಿಗಳು ಅವರೇ ಆಗ್ತಾರೆ. ನಾವು ಗಣಪತಿ ಪೂಜಾ ಮಾಡೋದಿಲ್ವಾ? ನಾವು ಅರ್ಥ ಮಾಡಿಕೊಳ್ಳಬೇಕು. ಗಣಪತಿ ಪೂಜಾ ಮಾಡ್ತೇವೆ. ಏನಂತ ಪೂಜಾ ಮಾಡ್ಬೇಕು ಗಣಪತಿಗೆ? ಗಣಪತಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ. ಹೆಣ್ಣು ಮಕ್ಕಳು ಮೊದಲಿಗೆ ಪತಿಯನ್ನ ತಂದು ತತ್ವಾಭಿಮಾನಿ ದೇವತೆಗಳು. ಅಂದ್ರೆ ಈ ಅನುಸಂಧಾನ ಶ್ರೀಮದಾಚಾರ್ಯರು ಹಾಕೊಟ್ಟ ರೀತಿ ಏನಿದೆ, ತಾರತಮ್ಯ ಏನಿದೆ, ಇದನ್ನ ಬಿಟ್ಟು ನಾವೇನಾದ್ರೂ ಮಾಡಿದರೆ ಅದು ಕೇವಲ ಕ್ರಿಯೆ ಆಗ್ತದೆ ಹೊರತು ಪೂಜೆ ಆಗುವುದಿಲ್ಲ. ಪುಣ್ಯ ಬರೋದಿಲ್ಲ. ಅದರಿಂದ ಕ್ರಿಯೆ ಆಯ್ತು, ನಾಲ್ಕು ಮಂದಿ ನೋಡ್ಲಿಕ್ಕೆ ಚಂದ ಆಯ್ತು, ಪುಣ್ಯ ಬರೋದಿಲ್ಲ. ಅದರಿಂದ ಪುಣ್ಯ ಬರಬೇಕಾದ್ರೆ ಅವರ ಹಾಕೊಟ್ಟ ಹಾದಿ ತಾರತಮ್ಯ ಅದರ ರೀತಿಯಲ್ಲೇನೆ ನಾವು ಮಾಡಿದಾಗ ಬರ್ತದೆ. ಹಾಗಾಗಿ ದೇವತೆಗಳು, ತತ್ವಾಭಿಮಾನಿಗಳು ದೇವತೆಗಳನ್ನು ಅವರನ್ನು ಪೂಜೆ ಮಾಡಬೇಕು, ಉಪಾಸನೆ ಮಾಡಬೇಕು. ಅಂದಾಗಲೇನೆ ದೇವರ ಸಂತುಷ್ಟನಾಗ್ತಾನೆ. ಇದನ್ನು ದೇವರೇ ಹೇಳಿದ್ದು. ಆದರೆ ಸ್ವತಂತ್ರ ಅಂತ ಉಪಾಸನೆ ಮಾಡಬಾರದು. ಭಗವದ್ ಅಧೀನರಾಗಿದ್ದಾರೆ. ಆ ಭಗವಂತ ಕೊಟ್ಟ ಅಸ್ತಿತ್ವದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಮುಖ್ಯವಾದ ಅನಾದಿನಿಯತವಾದಂತಹ ಸ್ವಾಮಿತ್ವ ದೇವತೆಗಳಿಗಿದೆ. ಮುಖ್ಯವಾದ ಅನಾದಿಯಾದ ಸ್ವಾಮಿತ್ವ ದೇವರಿಗಿದೆ. ಅಮುಖ್ಯವಾದ ಅನಾದಿ ನಿತ್ಯ ಸ್ವಾಮಿತ್ವ ದೇವತೆಗಳಿಗಿದೆ. ಮುಖ್ಯ ಇವೆರನ್ನ ತಲೆಯಲ್ಲಿಟ್ಕೋಬೇಕು. ಆದರೆ ಮನುಷ್ಯರಿಗೆ ಅನಾದಿ ನಿತ್ಯವಾದ ಸ್ವಾಮಿತ್ವವೂ ಇಲ್ಲ, ಅಮುಖ್ಯವಾದ ಸ್ವಾಮಿತ್ವವೂ ಇಲ್ಲ. ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ. ಇವತ್ತು ನಾನು ಈ ಜನ್ಮದಲ್ಲಿ ಪ್ರವಚನ ಸ್ಟೇಜ್ ಮೇಲೆ ಕೂತು ಮಾಡ್ತಾ ಇದ್ದೆ. ಮುಂದಿನ ಜನ್ಮದಲ್ಲಿ ನಾನ್ ತಳಕ್ ಕೂತು ನೀವು ಪ್ರವಚನ ಹೇಳ್ಬೋದು, ಅಥವಾ ಇದೇ ಜನ್ಮದಲ್ಲಿಯೂ ಆಗಬಹುದು. ಈ ಜನ್ಮದಲ್ಲಿ ಯಾವ ರಾಜನಾಗಿದ್ದಾನಲ್ಲ, ನಾವು ದಾಸರಾಗಿದ್ದೇವಲ್ಲ, ನಾವು ರಾಜರಾಗ್ಬೋದು. ನಾವು ಶ್ರೀಮಂತರಾಗಿದ್ದೇವೆ, 5-6 ವರ್ಷದಲ್ಲಿ ಭಿಕಾರಿಗಳಾಗ್ಬೋದು. ನಮ್ಮ ನಿಯತ ಸ್ವಾಮಿತ್ವವಿರೋದಿಲ್ಲ, ನಿಯತ ಸ್ಥಾನ ನಮಗೆ ಎಂದೂ ಇರೋದಿಲ್ಲ. ಭಾರಿ ಬುದ್ಧಿವಂತರಂತಿರ್ತೇವೆ. ಏನೋ ಎಲ್ಲೋ ಒಂದು ಕೊಳಾಟ ಆಗ್ತದೆ, ಯಾವುದೋ ನರದಲ್ಲಿ ರಕ್ತ ನಿಂದಿರ್ತದೆ. ಇಷ್ಟರ ಮಟ್ಟಿಗೆ ನಮ್ಮ ಅಸ್ವಾತಂತ್ರ್ಯ ಇದೆ ಅಂದ್ರೆ, ಎಲ್ಲೋ ಹೃದಯದಲ್ಲಿ ಒಂದು ಧಮನಿ ರಕ್ತ ನಿಂತು ಬಿಡುತ್ತದೆ, ತಲೆಗೆ ರಕ್ತ ಹೋಗೋದಿಲ್ಲ, ಪ್ಯಾರಾಲಿಸಿಸ್ ಆಗ್ತದೆ, ಬಿದ್ದು ಬಿಡ್ತಾನೆ ಮನುಷ್ಯ. ಮೊನ್ನೆ ನೋಡಿದ್ವಲ್ರಿ, ಭಾರಿ ಓಡಾಡ್ತಾ ಇದ್ದ, ಸೇವಾ ಮಾಡ್ತಾ ಇದ್ದ ಆರಾಧನೆಯಲ್ಲಿ. ಇಲ್ರಿ, ಹಾಸಿಗೆ ಮೇಲೆ ಮಲಗಿದ್ದಾನೆ. ನಮ್ಮ ಅಸ್ವಾತಂತ್ರ್ಯ ಇಷ್ಟು ಮಟ್ಟಿಗೆ ಅಸ್ವಾತಂತ್ರ್ಯ ಇದೆ, ಏನಾಗ್ತದೆ ಮರುಕ್ಷಣದಲ್ಲಿ ಗೊತ್ತಿಲ್ಲ ನಮಗೆ. ಇಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ನಮ್ಮ ಅವಸ್ಥೆ ಇದೆ. ಹಾಗಾಗಿ ನಾವು ಎಂದೂ ನಿಯಂತರಲ್ಲ. ಅಮುಖ್ಯವಾದ ಸ್ವಾಮಿತ್ವವೂ ನಮಗಿಲ್ಲ. ದೇವತೆಗಳಿಗೆ ಅಮುಖ್ಯವಾದ ಸ್ವಾಮಿತ್ವವಿದೆ. ಯಾಕೆ? ಅವರವರ ಸ್ಥಾನಮಾನಗಳು ಹಾಗೇ ಇರ್ತದೆ. ಎಂದು ಇಂದ್ರನಾಗೇ ಇರ್ತಾನೆ, ಅವನು ತಳಗಿನ ಸ್ಥಾನದಲ್ಲಿ ಬರುವುದಿಲ್ಲ. ಎಂದು ಏನೋ ಒಂದು ಸ್ವಲ್ಪ ದಿವಸ ತಳಗೆ ಬರ್ತಾನೆ, ಮತ್ತದೇ ಸ್ಥಾನಕ್ಕೆ ಹೋಗ್ತಾನೆ. ರುದ್ರನಾಗೇ ಇರ್ತಾನೆ ಎಂದಿಗೂ. ಬ್ರಹ್ಮದೇವರೇ, ಅಲ್ಲೆಲ್ಲ ಗಣಗಳಿವೆ. ರುದ್ರಗಣ ಅಂತ ಇದೆ, ಋಜುಗಣ ಅಂತ ಇದೆ, ಇಂದ್ರಗಣ ಅಂತ ಇದೆ. ಅವರು ಮುಕ್ತರಾದ ಮೇಲೆ ಅವರ ಸ್ಥಾನಕ್ಕೆ ಮತ್ತೊಬ್ಬರು ಆ ಗಣದವರೇ ಬರ್ತಾರೆ ಅಂತ ಇದೆ. ಅವರಿಗೆ ಆ ಐಶ್ವರ್ಯ ಸಿಗ್ತದೆ ಅಂತ ಇದೆ. ಅದಕ್ಕೆಲ್ಲ ಮತ್ತೊಂದು ಶಾಸ್ತ್ರ ಇದೆ. ಇರ್ಲಿ, ನಮಗೆ ಬೇಕಾದದ್ದು ತತ್ವವನ್ನ ನಾವು ತಿಳಿದುಕೊಳ್ಳೋಣ. ಅವರಿಗೆ ಸ್ಥಾನಮಾನ ಗೌರವಗಳಿವೇನಲ್ಲ, ಏನೋ ಅಪರಾಧ ಮಾಡಿದ್ದಕ್ಕೆ 1 ವರ್ಷ 2 ವರ್ಷ ಹೋಗ್ತಾರೆ, ಮತ್ತೆ ಅವರಲ್ಲೇ ಬರ್ತಾರೆ. ಅದೇ ಸ್ಥಾನಮಾನ ಗೌರವಗಳು ಸಿಗ್ತದೆ. ಹಾಗಾಗಿ ಅಮುಖ್ಯವಾಗಿದ್ದರೂ ನಿತ್ಯವಾದ ಸ್ವಾಮಿತ್ವ ಅವರಿಗಿದೆ ನಮ್ಮನ್ನು ಕುರಿತು. ಜೀವರಾಶಿಗಳನ್ನ ಅಥವಾ ಅವರಿಂದ ತಳಗಿದ್ದ ಜೀವರಾಶಿಗಳನ್ನ, ಯೋಗ್ಯತೆ ತಾರತಮ್ಯಲ್ಲಿ ಅವರಿಂದ ತಳಗಾದ ಜೀವರಾಶಿಗಳ ಕುರಿತಾಗಿ ಅವರಿಗೆ ಸ್ವಾಮಿತ್ವ ಉಂಟು. ಅಮುಖ್ಯವಾದ ಸ್ವಾಮಿತ್ವ, ದತ್ತ ಸ್ವಾಮಿತ್ವ, ದೇವರ ಕೊಟ್ಟ ಸ್ವಾತಂತ್ರ್ಯ ಅವರಿಗಿದೆ. ನಮಗೆ
ಕೇವಲ ಕರ್ತ ಅಂತಿದ್ದೇವೆ ನಾವು. ನಮ್ಮ ನಮ್ಮ ಕರ್ಮಾನುಸಾರವಾಗಿ ಅಹಂ ಕರೋಮಿ, ಅಹಂ ಗಚ್ಚಾಮಿ, ನಾನು ಹೋಗ್ತೇನೆ. ನಾನು ಹೋಗ್ತೇನೆ ಅಂದ್ರೇನು? ಕೇವಲ ವ್ಯವಹಾರಕ್ಕೆ ಅರ್ಥ ಆಗಬೇಕಲ್ಲ. ದೇವ್ರು ಹೊಂಟ, ನಾನು ಹೊರಟಿದ್ರು ಎಲ್ಲಿ ಹೊರಟಿದ್ರಿ? ನಾನು ಹೊರಟಿಲ್ಲ, ದೇವ್ರು ಹೊರಟ ಅಂದ್ರೆ ಹುಚ್ಚಿಡಿದಿದೆ ಅಂತ ಅನುಸಂಧಾನ ಇರಬೇಕು. ನಮಗೆ ಅನುಸಂಧಾನ ಇರಬೇಕು. ನನ್ನನ್ನ ನಮ್ಮ ಮನೆಯಿಂದ ಮಠದವರೆಗೂ ಪ್ರವಚನಕ್ಕೆ ಭಗವಂತ ಯಾವ ತೊಂದರೆಗಳು ಬರದೇನೆ ನನಗೆ ಕರೆದು ಕೂಡಿಸಿ ಕೇಳಿಸಿ, ನನ್ನ ಮನೆಯವರೆಗೂ ದೇವರು ಮತ್ತೆ ಪುನಃ ಯಾವ ತೊಂದರೆಗಳು ಬರದೇನೆ, ನನ್ನ ಮುಂದೆ ಬೇಕಾದಷ್ಟೆಲ್ಲ ಜನ ಬಿದ್ದು ಆಕ್ಸಿಡೆಂಟ್ಗಳಾದ್ರೂ ನನಗೆ ಯಾವ ತೊಂದರೆಗಳು ಬರದೇನೆ ಕ್ಷೇಮವಾಗಿ ನನ್ನ ಮನೆಗೆ ನನ್ನನ್ನು ತಲುಪಿಸಿದ ಅಂತನೂ ಅನುಸಂಧಾನ ಇರಬೇಕು. ಹೊರತು ಅದು ಬಿಟ್ಟು ಬೇರೆದಲ್ಲ. ಅನೇಕ ತತ್ವಗಳಿವೆ, ಅನೇಕ ಶಾಸ್ತ್ರದ ಹಿನ್ನೆಲೆಯಲ್ಲಿ ಮಾತನಾಡಬೇಕು. ಆದರೆ ದೇವತೆಗಳಿಗೆಲ್ಲ ಈ ಸಮಸ್ಯೆ ಇಲ್ಲ. ದೇವತೆಗಳಿಗೆ ಸ್ವಯಂ ಪರಮಾತ್ಮನೇ ಆಜ್ಞೆ ಮಾಡಿಬಿಟ್ಟಿದ್ದಾನೆ. ನಮಗೆಲ್ಲ ಹಾಗಿಲ್ಲ. ನಾವೆಲ್ಲ ಅರ್ಥ ಮಾಡಿಕೊಳ್ಳೋದು, ಎಷ್ಟು ದಿನ ದೇವರು ಇಟ್ಟಿರ್ತಾನೋ ಅಷ್ಟು ದಿನ ನಾವು ಇರೋದು ಅಷ್ಟೇ. ಎಷ್ಟು ದಿನ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾನೋ, ಒಳ್ಳೆ ರೀತಿಯಿಂದ ಮಾತನಾಡಿಸ್ತಾನೋ, ತಿಳುವಳಿಕೆ ಕೊಟ್ಟಿದ್ದಾನೋ, ತಿಳಿಯುವಂತೆ ಮಾಡ್ತಾನೋ, ತಿಳಿದುಕೊಳ್ಳುವುದು, ಮಾತನಾಡುವುದು, ನಡೆಯುವುದು, ಊಟ ಮಾಡುವುದು. ವಿಚಿತ್ರ. ನಾವೆಲ್ಲ ಇದ್ವಿ ವಿದ್ಯಾಪೀಠದಲ್ಲಿ, ಭಾರೀ ಶ್ರೀಮಂತರು, ಹೆಸರು ಹೇಳುವುದಿಲ್ಲ ನಾನು, ಭಾರೀ ಶ್ರೀಮಂತರು, ಕೋಟಿ ಕೋಟಿ ಲೆಕ್ಕ ಇಲ್ಲ ಎಷ್ಟು ಅವರಿಗೆ ಹಣ ಇದೆ ಅಂತ. ಅಷ್ಟು ಹಣವಂತರು ನಮ್ಮ ಆಚಾರ್ಯ ಶಿಷ್ಯರು. ಅವರು ಮಗಳು ಒಬ್ಬಳು, ಹೇಳಬಾರದು, ಆದರೂ ನಮ್ಮ ಅವಸ್ಥೆ ಏನಿದೆ ಅಂತನ್ಲಿಕ್ಕೆ ಪರಿಜ್ಞಾನ ದೃಷ್ಟಾಂತಕ್ಕಾಗಿ ಈ ಮಾತುಗಳನ್ನು ಹೇಳುವುದಷ್ಟು. ಮಗಳಿದ್ದಾಳೆ ಅವಳು, ಕೋಟ್ಯಾಧೀಶ, ಬೇಕಾದಷ್ಟು ಕಾರುಗಳನ್ನ, ಕಂಪನಿಗಳಿಗೆ ಓನರ್ ಇದ್ದಾನೆ, ಸಾವಿರಾರು ಮಂದಿಗೆ ತಾನು ಹಣ ಕೊಟ್ಟು ಅವರನ್ನ ಇಟ್ಟುಕೊಂಡಿದ್ದಾನೆ. ಅಷ್ಟೆಲ್ಲ ಅವನಿಗಿದೆ. ಬಾಯಿ ಮಾತಿಗಲ್ಲ, ನಿಜವಾಗಿಯೂ ಇವತ್ತಿಗೂ ಇದ್ದಾರೆ ಅವರು. ಮಗಳಿದ್ದಾಳೆ, ಬುದ್ಧಿ ಸರಿಗಿಲ್ಲ, ತಿಳುವಳಿಕೆ ಇಲ್ಲ, ಏನೋ ಪರಿಸ್ಥಿತಿ ಇದೆ ಅವರದು. ಊಟವನ್ನು ಮಾಡಿಸಬೇಕು, ಊಟ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ತಿಳಿಯುವುದಿಲ್ಲ. ಊಟ ಬಾಯಿಗೆ ನಾವು ಕೂತಿದ್ವಿ, ಊಟ ಪಾಪ ಬೇರೆಯವರು ಹತ್ರ ಹೋಗುವುದಿಲ್ಲ ಅನ್ಸ್ತಾಳೆ, ಗಾಬರಿ ಆಗ್ತದೆ ಆಕೆ. ತಂದೆ ಬಾಯಿಯಲ್ಲಿ ತುತ್ತು ಹಾಕಿದ್ರೆ ಪೂ ಅಂತ ಉಳ್ತಿದ್ದು, ತಿನ್ಬೇಕು ಅಂತಿಲ್ಲ. ಬೇಕಾದಷ್ಟೆಲ್ಲ ಹಣ ಇದೆ, ಬೇಕಾದ ಕಡೆಗೆಲ್ಲ ಕರ್ಕೊಂಡು ಹೋಗಿ ಬಂದಿದ್ದಾನೆ, ಬೇಕಾದೆಲ್ಲ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ವಿಚಾರ ಮಾಡಿದ್ರು, ಎಲ್ಲ ಆದ್ರೂ ಏನೂ ಆಗೋದಿಲ್ಲ ಅಂತ ಹೇಳಿದ್ರು ಡಾಕ್ಟರ್. ಏನ್ ಮಾಡ್ಬೇಕು ಹೇಳಿ ನೋಡೋಣ. ಬೇಕಾದಷ್ಟೆಲ್ಲ ಇದೆ, ಏನ್ ಬೇಕಾದೆಲ್ಲ ಮಾಡ್ಲಿಕ್ಕೆ ತಯಾರ. ಸಾವಿರಾರು ಮಂದಿಗೆ ತಾನು ಆರೋಗ್ಯವನ್ನು ಕೊಟ್ಟಿದ್ದಾನೆ, ಬಡವರಿಗೆ ಅದು ಎಲ್ಲ ಮಾಡಿದ್ದಾನೆ. ಪೂರ್ವ ಜನ್ಮ ಕರ್ಮ ತಾನು ಅನುಭವಿಸ್ಬೇಕು, ತನಗೆ ಸಮಾಧಾನ ಇಲ್ಲ. ತನ್ನ ಮನೆಯಲ್ಲೇನೆ ಈ ಪರಿಸ್ಥಿತಿ ಇದೆ ಅವನಿಗೆ. ಮುಂದಿನ ಜನ್ಮದಲ್ಲಿ ಭಾರಿ ವಕ್ತೃತ್ವ, ಭಾರಿ ಬುದ್ಧಿವಂತೆ, ಭಾರಿ ಶಾಣೆ ಆಗ್ಬೋದು, ಓಕೆ, ಹೇಳಲಿಕ್ಕೆ ಬರುವುದಿಲ್ಲ. ಅಂದ್ರೆ ಹೇಳುವ ತಾತ್ಪರ್ಯ, ನಾನು ಭಾಗವತ ಏನ್ ಹೇಳಲಿಕ್ಕೆ ಹೊರಟಿದೆ ಅಂದ್ರೆ, ಮನುಷ್ಯರಿಗೆ ಸ್ಥಾನಮಾನಗಳು ಎಂದೂ ಶಾಶ್ವತ ಅಲ್ಲ. ನಾವಿವತ್ತು ಭಾರಿ ಇದ್ದೀವಂತ ಹೇಳಿ ನಮ್ಮಿಂದ ತಳಗಿದ್ದವರನ್ನ ನಾವು ಎಂದು ಅವಮಾನ, ತಿರಸ್ಕಾರಗಳ, ಅವಹೇಳನಗಳನ್ನು ಮಾಡಬಾರದು. ದೇವರು ನಮಗೆ ಯಾವಾಗ ಈ ಸ್ಥಾನದಿಂದ ಚ್ಯುತಿಯನ್ನ ಕೊಡ್ತಾನೆ ಗೊತ್ತಿಲ್ಲ ನಮಗೆ. ಇದ್ದ ಕಾಲ ದೇವರು ಸುರಕ್ಷಿತವಾಗಿಟ್ಟಿದ್ದಾನೆ, ಸಾಧನೆ ಮಾಡಿಸ್ತಾ ಇದ್ದಾನೆ. ಇನ್ನು ಹೆಚ್ಚು ಸಾಧನೆಗಳನ್ನ ದೇವರು ನಮ್ಮಲ್ಲಿ ನಿಂತು ಮಾಡಿಸಬೇಕು. ಯಾರಿಗೆ ಆಗ್ತಾ ಇಲ್ಲೋ ದೇವರು ಅವ್ರಿಗೂ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದು ಬಿಟ್ರೆ ಇನ್ನು ನಮ್ಮ ಕಡೆಯಿಂದ ಏನು ಮಾಡುವಂತೆ ನಾವಿಲ್ಲ. ಹಾಗಾಗಿ ಯಾವ ಸ್ಥಾನದಿಂದಲೂ ಎಂದೂ ಚ್ಯುತನಾಗದೇ ಇದ್ದವನು, ಅದಕ್ಕೆ ಅವನಿಗೆ ಅಚ್ಯುತ ಅಂತ ಹೆಸರು. ಹಾಗಾಗಿ ದೇವತೆಗಳಿಗೆ ಇದು ಪರಿಸ್ಥಿತಿ ಇದೆ. ಹಾಗಾದ್ರೆ ನಾನು ಮಾತನಾಡ್ತೇನೆ, ಮೈಕ್ ಕೆಡ್ತೇನೆ, ಕೈ ಎತ್ತೇನೆ, ಪುಸ್ತಕವನ್ನು ನೋಡ್ತೇನೆ, ತಿರುಗಿಸ್ತೇನೆ, ಎಲ್ಲ ಮಾಡ್ತೇನೆ ಅಲ್ಲ ಅಂತಂದ್ರೆ ದೇವತೆಗಳು ಇದರಲ್ಲಿ ಅನೇಕ ಎಷ್ಟು ಪ್ರಕ್ರಿಯೆಗಳಿವೆ ಅಂತ ಲೆಕ್ಕ ಹಾಕಲಿಕ್ಕೆ ಶಾಸ್ತ್ರ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಿದ್ರೆ ಒಮ್ಮಾದ್ರೂ ಕೇಳಬೇಕು, ತಿಳಿಬೇಕಿದ್ರೆ. ನಾವು ಕಣ್ಣಿನಿಂದ ನೋಡ್ತಾ ಇದ್ದೀವಲ್ಲ ಅಂತಂದ್ರೆ, ನಾನು ನೋಡ್ತೇನೆ, ನನ್ನ ಒಳಗೆ ತತ್ವಾಭಿಮಾನಿಗಳು, ದೇವತೆಗಳು, ನನ್ನ ಗುರುಗಳಿಂದ ಆರಂಭ ಮಾಡಿಕೊಟ್ಟು, ನಮ್ಮ ಜನ್ಮದಿಂದ ಪಿತೃವನ್ನ ಆರಂಭ ಮಾಡಿಕೊಟ್ಟು ತತ್ವಾಭಿಮಾನಿ ದೇವತೆಗಳು ಕೊನೆಗೆ ದೇವರವರೆಗೆ ಹೋಗ್ತದದು. ಹೋದಾಗ ನಾನು ಒಬ್ಬರನ್ನ ನೋಡಿದೆ ಅಂತ ಆಗ್ತದೆ. ನಾನು ಆಹಾರವನ್ನ ತಿಂದೆ, ಇಷ್ಟು ಫಾಸ್ಟ್ ಆಗಿ ಎಲ್ಲ ಕೆಲಸ ಆಗ್ತದೆ, ನಮಗೆ ಎಚ್ಚರಿರುವುದಿಲ್ಲ. ನಾನು ಮೇಲಿಂದ ಮೇಲೆ ಈ ದೃಷ್ಟಾಂತ ಕೊಡ್ತಿರ್ತೇನೆ. ರೋಡನ್ನ ಈಚೆಯಿಂದ ಆಚೆ ಹೋಗಬೇಕಾಗಿದೆ, ದಾಟಬೇಕಾಗಿದೆ. ಮಧ್ಯದಲ್ಲಿ ಬಂದಿದ್ದೇವೆ, ಒಂದು ಟ್ರಕ್ ಬರ್ತಾ ಇದೆ, ಮಧ್ಯದಲ್ಲಿ ನಿಂತಿದ್ದೇವೆ. ಟ್ರಕ್ ಓಡಿಸುವವನು, ಬಸ್ ಓಡಿಸುವವನು, ಗಾಡಿ ಓಡಿಸುವವನು ಹಾರ್ನ್ ಬಾರಿಸಿದ.
ಬೆಲ್ಲನ್ನ ಬಾರಿಸಿ, ಬೆಲ್ಲ ಬಾರಿಸಿದ ಹಿಂದಗಡೆ ನಾವು ನೋಡುದು ಆ ಕಡೆ ಅಂತ ಆದ್ರೆ ನಾವು ಮರುಕ್ಷಣ ಇರ್ತೇವ, ನೋಡ್ತೇವೆ. ಯಾ ಕಡೆಗೆ ಶಬ್ದ ಬರ್ತಾ ಇದೆಯೋ ಆ ಕಡೆಗೆ ಗಮನ ಕೊಡ್ತೇವೆ, ನೋಡ್ತೇವೆ, ದಾಟಿ ಬಿಡುತ್ತೇವೆ, ಅಥವಾ ಕೈ ಮಾಡುತ್ತೇವೆ, ಏನಾದರೂ ನಾವು ಸ್ಪಂದಿಸ್ತೇವೆ, ರೆಸ್ಪಾನ್ಸ್ ಮಾಡುತ್ತೇವೆ. ಇಲ್ಲದೆ ಇದ್ರೆ ನಮ್ಮ ಅವಸ್ಥೆ ಇರೋದಿಲ್ಲ. ಅಂದ್ರೆ ಕ್ಷಣದಾರ್ಧದಲ್ಲಿಯೂ ಕೂಡ ಎಷ್ಟು ಸೆಕೆಂಡ್ಗಳಿವೆಯೋ ಅಷ್ಟು ಸೆಕೆಂಡ್ಗಳಲ್ಲಿ ಸಟ 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 ಅಂತ ಹೇಳಿ ನಮ್ಮ ಬುದ್ಧಿ, ಇಂದ್ರಿಯ, ಮನಸ್ಸು ಇವುಗಳನ್ನೆಲ್ಲ ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಅವನು ಬದುಕಬೇಕು ಅಂತ ದೇವರಿಗೆ ಇಚ್ಛಾ ಇದ್ದರೆ ನಮ್ಮ ಕೆಲಸ ಸಾಗಿ ಬಿಡ್ತದೆ. ಇಷ್ಟೆಲ್ಲ ಒಳಗಡೆ ನಡೆದು ಹೋಗಿದೆ ಅಂತ ನಮ್ಮ ಕಲ್ಪನೆನೂ ಬರುವುದಿಲ್ಲ. ಆದರೆ ದೇವರು ಎಲ್ಲ ಮಾಡಿಸ್ಬಿಡ್ತಾನೆ. ಎಷ್ಟು ಜನ ಅದಕ್ಕೆ ಶಬ್ದಕ್ಕೆ ರಿಪ್ಲೈ ಮಾಡುವುದಿಲ್ಲ, ರೆಸ್ಪಾನ್ಸ್ ಮಾಡುವುದಿಲ್ಲ, ಸ್ಪಂದಿಸುವುದಿಲ್ಲ, ಸತ್ತು ಹೋಗ್ಬಿಡ. ಒಂದು ಉದಾಹರಣೆ. ಹೀಗೆ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಹಾಗೆ. ನಾನು ಸುಮ್ಮನೆ ಇದನ್ನು ದೃಷ್ಟಾಂತ ಕೊಡು. ಯಾವುದೇ ವಿಷಯ ಆಗಲಿ, ನಾವು ಉದ್ಧಾರ ಆಗಬೇಕು, ನಾವು ಬದುಕಬೇಕು, ನಾವು ಜ್ಞಾನವನ್ನು ಪಡಿಬೇಕು ಅಂತ ನಮಗೆ ಕರ್ಮ ಇತ್ತು ಅಂದರೆ ದೇವರು ನಮ್ಮಲ್ಲಿ, ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಗುರುಗಳು ನಿಂತು ಸ್ಪಂದಿಸ್ತಾರೆ. ಇದೇ ಸಿದ್ಧಾಂತ, ಇದೇ ತತ್ವ, ಇದೇ ಭಾಗವತ ರಹಸ್ಯ. ಇಲ್ಲದಿದ್ರೆ ಆಗುವುದಿಲ್ಲ. ನೀವಿಷ್ಟು ಜನ ಬಂದ ಶ್ರವಣ ಮಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಯಾಕೆ? ಅಷ್ಟು ದೇವತೆಗಳು, ತತ್ವಾಭಿಮಾನಿಗಳು, ನಿಮ್ಮ ಪೂರ್ವ ಕರ್ಮ, ಅದರ ಸರವಾಗಿ ದೇವತೆಗಳು ಆ ತತ್ವಾಭಿಮಾನಿಯ ದ್ವಾರ ನಮಗೆ ಪ್ರಚೋದನೆ ಮಾಡಿದ್ದಾನೆ ಅಂತ ನಮಗೆ ಈ ಶ್ರವಣ ಮಾಡುವ ಸೌಭಾಗ್ಯ, ಹೇಳುವ ಸೌಭಾಗ್ಯ ಸಿಕ್ಕಿದೆ. ಇವತ್ತು ನಾಳೆ ಏನಾಗ್ತದೋ ಗೊತ್ತಿಲ್ಲ. ಒಂದು ದಿವಸ ಆಯ್ತಲ್ಲ, ಬೇಕಾದೆಲ್ಲ ಪ್ರಯತ್ನ ಪಟ್ಟರು ಆಗಲಿಲ್ಲ. ಹೀಗೆ ಇದಕ್ಕೆಲ್ಲ ಬಹಳ ಚರ್ಚೆಗಳಿವೆ, ಬಹಳ ವಿಮರ್ಶೆಗಳಿದೆ. ಸ್ವಸ್ವಾಮಿ ಭಾವೋ ಧ್ರುವಗೇಶ ಯತ್ರ ತರ್ಹ್ಯಚ್ಯುತೇಸು ಕೃತಯೋಗ ಸಕ್ತಃ. ಹಾಗಾಗಿ ನೀನು ರಾಜ, ನಾನು ಸ್ವಾಮಿ, ನೀನು ದಾಸ. ಬಹಳ ಭಾವನೆಗೆ ಒಳಗಾಗುವ ಅಗತ್ಯ ಇಲ್ಲಪ್ಪ. ರಾಜ ಸ್ವಾಮಿತ್ವಂ ಹರೇರೇವ ಮುಖ್ಯ ಅನ್ಯತ್ರ ವೃತ್ತಿಯ ದೇವೇಶು ತನ್ನಿತ್ಯತಾಚ. ಒಂದೊಂದು ಹಂತಕ್ಕೆ ನಾವು ತಪ್ಪು ತಿಳುವಳಿಕೆ ಬರಬಾರದು ಅಂತ ಶ್ರೀಮದಾಚಾರ್ಯ ಬಂದು ಆ ಒಳ್ಳೆಯ ಮಾರ್ಗವನ್ನು ತೋರಿಸೇ ಬಿಡ್ತಾರೆ. ಇಲ್ಲದೆ ಇದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ನಮ್ಮ ಅವಸ್ಥೆ. ದೇವೇಶು ಯನ್ಯತ ಸ್ವಾದಯೇ ವ್ಯವಹಾರಿಕಿ ಮಾನುಷಿ. ಆಯ್ತು, ಹಾಗಾದ್ರೆ ವ್ಯವಹಾರಕ್ಕಾದ್ರೂ ನನಗೆ ರಾಜ ಅಂತ ತಿಳಿದಿದ್ದಿಲ್ಲ. ತಿಳಿದೀನಿ. 5 ವರ್ಷಕ್ಕೆ, 3 ವರ್ಷಕ್ಕೆ, 2 ವರ್ಷಕ್ಕೆ ಬದುಕಿರುವವರಿಗಂತೂ ರಾಜ ಅಂತ ನೀನು ನನ್ನನ್ನು ತಿಳಿದಿದ್ದೀಯಲ್ಲ. ತಿಳಿದೀನಿ. ಅದಕ್ಕಾಗಿ ನಿನ್ ಪಲ್ಲಕ್ಕಿ ಎತ್ತಿದ್ದು ನಾನು. ಇಲ್ಲದೇ ಇದ್ರೆ ನಾ ಯಾಕೆತ್ತಿದ್ದೆ? ನಿನಗೇನ್ ಸಂಬಂಧ? ನನಗೇನೇನು? ಅಷ್ಟು ಮಾಡಿನ ಕೆಲಸ ನಾನು ಅಂತ ಉತ್ತರ ಕೊಡ್ತಾನೆ. ಹಾಗಾಗಿ ನಾವು ಅನುಸಂಧಾನ ಮಾಡಬೇಕಾದದ್ದೇನು ಅಂದ್ರೆ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಮಮಸ್ವಾಮಿ ದೇವರಿಗೆ ನಾವು ಇದನ್ನು ಹೇಳದೇ ಇದ್ರೆ ಎಷ್ಟು ಕೃತಜ್ಞರಾಗ್ತೇವೆ ಅಂತಂದ್ರೆ, ನಾನು ನಿನ್ನೆ ಮೊನ್ನೆ ಒಂದು ಮಾತು ಹೇಳಿದೆ. ತಂದೆ ತಾಯಿಗಳಿಗೆ ಮಕ್ಕಳು ನಮಸ್ಕಾರ ಮಾಡದಿದ್ರೆ ಏನ್ ಬರ್ತದೆ? ಮನಸ್ಸಿಗೆ ನೋವಾಗ್ತದೆ. ನಾನು ಜನ್ಮ ಕೊಟ್ಟವನು, ಕಲಿಸಿದವನು, ಮಾರ್ಗದರ್ಶನ ಮಾಡಿದವನು, ಎಲ್ಲ ಮಾಡಿದ್ರು ನನ್ನ ಮಕ್ಕಳು ಏನು ಮಾಡುವುದಿಲ್ಲ ನಮಗೆ. ಯಾವುದೋ ಜನ್ಮ, ಯಾರೋ ಮಕ್ಕಳು, ಯಾರೋ ಜೀವರಾಶಿಗಳು ಆ ಜನ್ಮಕ್ಕೆ ಆ ಕಾಲಕ್ಕೆ ನಮಸ್ಕಾರ ಮಾಡಲಿಲ್ಲ ಅಂತಂದ್ರೆ ನಮಗೆ ಅಸಮಾಧಾನ ಆಗ್ತದೆ. ಮರ್ಯಾದೆ ಗೌರವಗಳನ್ನು ಕೊಡಲಿಲ್ಲ, ಅಸಮಾಧಾನ ಆಗ್ತದೆ. ನಾವು ಮತ್ತೆ ನಮ್ಮ ತಂದೆ ತಾಯಿಗಳಿಗೆ ಏನ್ ಮಾಡಿರೋದಿಲ್ಲ, ನಾವು ಹಾಗೆ ಮಾಡಿರ್ತೇವೆ, ಅದನ್ನೇ ಉಣ್ತಿರ್ತೇವೆ. ಆದರೂ ನಾವು ಅಪೇಕ್ಷಾ ಪಡ್ತೇವೆ. ಆಗದೇ ಇದ್ದಾಗ ಮನಸ್ಸಿಗೆ ಅಸಮಾಧಾನ ಆಗ್ತದೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಲ್ಲವನ್ನು ದೇವರು ಹೆಚ್ಚಾವತ್ತು ಬಿಡದೆ ನಮಗೆ ರಕ್ಷಣೆ ಮಾಡ್ತಾ ಬಂದ ದೇವರಿಗೆ ಅವನು ನನ್ನ ದೇವರು, ನನ್ನ ಸ್ವಾಮಿ, ನಾನು ಅವನ ದಾಸ ಅಂತ ಒಮ್ಮೆಯೂ ನಾವು ನೆನೆಸದೇ ಇದ್ದರೆ ದೇವರಿಗೆ ಏನಾಗ್ಲಿಕ್ಕಿಲ್ಲ, ಅವನಿಗೇನೂ ಆಗೋದಿಲ್ಲ. ನಾವು ಕೃತಜ್ಞರಾಗ್ತೇವೆ. ಏಕಪ್ರಕಾರ ಇಲ್ಲ. ನಮ್ಮನ್ನು ರಕ್ಷಣೆ ಮಾಡುವ ಸ್ವಾಮಿ, ಅವನನ್ನು ಸ್ವಾಮಿ, ನಾನು ದಾಸ. ಮಮಸ್ವಾಮಿ ಮಮಸ್ವಾಮಿ ಅಂತ ಅನುಸಂಧಾನ ಬರಬೇಕು. ಬರದೇ ಇದ್ರೆ ಏನು ಪ್ರಯೋಜನ ಇಲ್ಲ. ಒಂದೇ ಸ್ಟಪ್ಪೆ ಅದು, ಒಂದೇ ಮೆಟ್ಟಲನೇ ಅದು. ದೇವರು ಹೇಳ್ತಾನೆ, ಸ್ವಾಮಿನ್ ನಿರ್ದೋಷ ಮದ್ದೋಷಾನ್ ವಿರೇಚಯ ನಮೋಸ್ತುತೆ. ಪ್ರತಿನಿತ್ಯ ದೇವರ ಪೂಜೆ ಮಾಡುವಲ್ಲಿ ಇದನ್ನು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನಾನು ಅನಂತ ದೋಷವುಳ್ಳವನು, ನಾನು ಅನಂತ ದೋಷವುಳ್ಳವನು, ನೀನು ಅನಂತ ಗುಣಪೂರ್ಣ, ನೀನು ಅನಂತ ಗುಣಪೂರ್ಣ. ಆದ್ದರಿಂದ ನಿನಗೆ ಅನಂತ ದೋಷಗಳನ್ನ ಕಳೆಯುವ ಸಾಮರ್ಥ್ಯ ಅನಾಯಾಸೇನ ಇದೆ. ಅದನ್ನು ಕಳೆದು ನನ್ನನ್ನು ಉದ್ಧಾರ ಮಾಡು. ಸ್ವಾಮಿನ್ ನಿರ್ದೋಷ ಮದ್ದೋಷ, ನೀನ್ ನಿರ್ದೋಷ, ನೀನು ಗುಣಪೂರ್ಣ. ಆದ್ದರಿಂದಲೇ ಯಾವ ದೋಷಗಳು ನಿನ್ನಲ್ಲಿಲ್ಲ. ಮದ್ದೋಷ, ನನಗೆ ಅನಂತ ದೋಷಗಳಿವೆ. ಹಾಗಾಗಿ ಅದನ್ನು ಕಳೆದು ಹಾಕಿ ನನಗೆ ನೀನು.
ಅಂತ ಹೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಅಂದಾಗ ಆ ಪೂಜೆ ಸಾಂಗವಾಗ್ತದೆ. ಹಾಗಾಗಿ ಮಮ ಸ್ವಾಮಿ ಹರೇರ್ ನಿತ್ಯಂ ಸರ್ವಸ್ಯ ಪದಿರೇಚ ಅಂತನೂ ಅನುಸಂಧಾನ ನಮಗೆ ಸದಾಕಾಲ ಇರಬೇಕು. ಅದನ್ನ ಬಿಟ್ಟು ನೀನು ಸ್ವಾಮಿ ಅಂತ ಅನ್ಕೊಳ್ತೀಯಲ್ಲೋ, ತಪ್ಪು. ಹಾಗ ಅನ್ಕೊಳ್ಬೇಡ. ದೇವರು ಇನ್ನೊಮ್ಮೆ ನಿನಗೆ ರಾಜ ಮಾಡದೇ ಇದ್ದಂತೆ ಮಾಡಿಕೊಳ್ಳಬೇಡ ಅಂತ ಹೇಳಿ ವಿಶೇಷ ಬುದ್ಧೇರ್ ವಿಪದಂ ಮನಾಕ್ವ ಪಶ್ಯಾಮಿ ಯತ್ರ ವ್ಯವಹಾರತೋ ಅನ್ಯತ ಕಗೀಶ ಸರ್ವತ್ರ ತ ಈಶಿತವ್ಯಂ ಅಥಾಮಿ ರಾಜನ್ ಕರವಾಮಿಕ್ಕಿಂತೆ. ಭಾರಿ ಉಪದೇಶ. ಸಮಯ ಆಗ್ತಾ ಇದೆ. ಇರ್ಲಿ. ವಿಶೇಷ ಬುದ್ಧಿ ನಾವೇನಿದೆಯಲ್ಲ, ನಾವೇನು ವಿಶೇಷ ತಿಳ್ಕೊಂಡಿವಲ್ಲ, ದೇವರು ಎಲ್ಲವನ್ನು ಮಾಡೋನು. ನಾವು ದೇವರ ಅಧೀನವಾಗಿ ನಮ್ಮ ಕರ್ಮಾನುಸಾರವಾಗಿ ನಾವು ಮಾಡುವುದು. ತತ್ವಾಭಿಮಾನಿಗಳು ನಮ್ಮಲ್ಲಿ ನಿಂತು ಪ್ರೇರಿಸುವರು. ಈ ವಿಶೇಷ ಬುದ್ಧಿ ಏನಿದೆಯಲ್ಲ, ಈ ಬುದ್ಧಿ ಅಂತನೋದು ಸ್ವಾಮಿತ್ವಂ ಕಸ್ಯಚಿತ್ ಭೃತ್ಯತ್ವಂ, ನಾನು ಸ್ವಾಮಿ ನೀನು ಸ್ವಾಮಿ ನಾನು ಭೃತ್ಯ ಅಂತನೋದೇನಿದೆಯಲ್ಲ, ಇದನ್ನ ನಾವು ಯಾವಾಗಲೂ ಅನುಸಂಧಾನ ಮಾಡಬೇಕು ಅಂತ ಏನು ಉಪದೇಶ ಹೇಳಿದ್ವಲ್ಲ, ಈ ವಿಶೇಷ ಬುದ್ಧಿ ಅಂತನೋದು ಮನಾಕ್ವ ಪಶ್ಯಾಮಿ ಯತ್ರ ವ್ಯವಹಾರತೋ ಅನ್ಯತ ಕೈಶ ಸರ್ವತ್ರ. ಹಾಗಾಗಿ ಎಲ್ಲ ಕಡೆಗೆ ಇದ್ದವ ಸ್ವಾಮಿಯಾದವನು ದೇವರು, ನಿಯಾಮಕನಾದವನು ದೇವರು, ನಾವು ನಿಯಮ್ಯರಾದವರು. ನಾವು ನಿಯಮ್ಯರು, ಭಗವಂತ ನಿಯಾಮಕ. ಹಾಗಾಗಿ ರಾಜನ್ ಕರವಾಮಿತೆ. ಹಾಗಾಗಿ ನಾನೇನ್ ಮಾಡಬೇಕಾಗಿದೆ ಹೇಳು, ನಾನು ಏನ್ ಮಾಡ್ಬೇಕು? ನಿನ್ನನ್ನು ಎತ್ತಬೇಕು. ದೇವರು ನನಗೆ ಪ್ರೇರಣೆ ಮಾಡಲಿಲ್ಲ, ನಾನು ಯಾಕೆ ಎತ್ತಬೇಕು ನಿನಗೆ? ಇಷ್ಟೊತ್ತನ ಮಾಡಿದ್ದು ದೇವರೇ ಮಾಡಿದ್ದು, ಹಾಗಾಗಿ ಅವನೇ ಮಾಡಿದ್ದು. ಮತ್ತೆ ವಾದ ಬೇರೆ ರೀತಿಯಿಂದ ಹೋಗ್ತದೆ. ದೇವರು ನಮಗೆ ಪ್ರವಚನಕ್ಕೆ ಕರೆಸ್ಲಿಲ್ರಿ, ನಾವು ಬರ್ಲಿಲ್ಲ. ಪಂಚಾಮೃತ ಅಭಿಷೇಕ ಸೇವೆ ಮಾಡಿಸ್ಬೇಕು ದೇವರು ಇಚ್ಛಾ ಮಾಡ್ಲಿಲ್ಲ. ವಾದ ಬೇರೆ ಬೇಕಾದ್ರೆ. ಅದಕ್ಕೆ ಹೇಳಿದ್ದೆ ನಾನು ಮೊನ್ನೆ, ಅದೇ ಹೇಳಿದೆ, ಸಜ್ಜನರ ಹತ್ರ ಕೂತರೆ ನಮ್ಮ ಯಾವ ತಲೆ ಕೆಡುವುದಿಲ್ಲ. ದುರ್ಜನ ಹತ್ರ ಕೂತ್ರೆ ಅವರು ಮಾಡೋ ಆಕ್ಷೇಪಗಳಿಗೆ ನಮ್ಮ ಹತ್ರ ಉತ್ತರ ಇರುವುದಿಲ್ಲ, ನಾವು ಸೋತ್ ಹೋಗ್ತೇವೆ, ನಮ್ಮ ಹಾಳು ಮಾಡಿ ಹೋಗಿದ್ದಾರೆ ಅವರು. ಹಾಗಾಗಿ ನಾವು ಶ್ರವಣ ಮಾಡಿ 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 ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕಂಡುಕೊಂಡಾಗ ನಾವು ಇನ್ನೊಂದು ಕಡೆಗೆ ನಮಗೆ ಅಭ್ಯಾಸ ಮಾಡಬೇಕಾದಾಗ, ಸುಧಾದಿ ಗ್ರಂಥಗಳನ್ನು ಅಭ್ಯಾಸ ಮಾಡಬೇಕಾದಾಗ ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಡ್ರಿ ಅಂತ ಹೇಳ್ತಾ ಇದ್ರು ಆಚಾರ್ಯ. ಯಾಕೆಂದ್ರೆ ಆ ಬೇರೆ ಪುಸ್ತಕಗಳಲ್ಲಿ ತಪ್ಪು ಕಲ್ಪನೆಗಳನ್ನ ನೀವು ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅದಕ್ಕೆ ಉತ್ತರವನ್ನ ನಿಮಗೆ ಕೊಡ್ಲಿಕ್ಕೆ ಆಗದೇನೆ ನೀವು ಒದ್ದಾಡಿ ತಪ್ಪು ಹಾದಿ ಹಿಡಿಯುವ ಪ್ರಸಂಗ ಬರ್ತದೆ. ಯಾವಾಗ ನ್ಯಾಯ ಸುಧಾ ಪೂರ್ಣ ಓದ್ತಿರೋ ಆವಾಗ ಆ ಪುಸ್ತಕಗಳನ್ನು ಓದ್ರಿ. ಎಲ್ಲ ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರು ಉತ್ತರ ಕೊಟ್ಟಿರ್ತಾರೆ. ನೀವು ಅವಾಗ ಯಾವ ಭ್ರಾಂತಿಗೆ ಒಳಗಾಗುವುದಿಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಆ ಧೈರ್ಯಗಳು ನಮಗೆ ಬಂದಾಗ ಅದನ್ನು ನಾವು ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಅಲ್ಲಿವರೆಗೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕೋ ಮನುಷ್ಯ ನಿಯಮೇನ ಈಶ್ವರ, ಯಾವ ಮನುಷ್ಯ ನಿಯಮೇನ ಈಶ್ವರನಾಗಿರ್ತಾನೆ? ಯಾರು ಆಗೋದಿಲ್ಲ. ನಿಯಮೇನ ಈಶ್ವರನಾದವನು, ನಿಯತ ಸ್ವಾಮಿ ಆದವನು ದೇವರೊಬ್ಬನೇ. ಉನ್ಮತ್ತ ಮತ್ತ ಜಡವ ಸಂಸ್ಥಾ ಗತಸ್ಯ ಮೇ ವೀರ ಚಿಕಿತ್ಸಿತೇನ ಅರ್ಥಕ್ರಿಯಾನ್ ಭವತ ಶಿಕ್ಷಿತೇನ ಸ್ತಂಭ ಪ್ರಮತ್ತ ಪಿಷ್ಟಿಪೇಶ. ಹಾಗಾಗಿ ನೀನು ನನ್ನನ್ನು ಕುರಿತು ಉಪದೇಶ ಮಾಡ್ಲಿಕ್ಕೆ ಬರಬೇಡ. ನಾನು ತಿಳಿದಿನೆಲ್ಲ. ನನ್ನ ಸೇವೆ ಮಾಡಲಿಲ್ಲ ಅಂದ್ರೆ ನೀನು ಥಳಿಸ್ತೇನೆ, ಬೈತೇನೆ, ನಿನಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ. ಮಾಡಿದರೆ ನಿನ್ನ ಶ್ರಮ ವ್ಯರ್ಥವಾಗ್ತದೆ. ನೀನು ಯಾವಾಗ ಬೇರೆ ಕೆಲ್ಸಕ್ಕೆ ಕೊಟ್ಟಿದ್ಯೋ ಅದು ನಿಂತು ಹೋಗ್ತದೆ. ಪಿಷ್ಟಪೇಶ, ಹಿಟ್ಟಾಗುವವನಿಗೆ ಧಾನ್ಯಗಳನ್ನು ಕುಟ್ಟಬೇಕು. ಹಿಟ್ಟಾದ ಮೇಲೆ ಕುಟ್ರೆ ಹುಚ್ಚಂತಾರ. ಹಿಟ್ಟು ಮಾಡಬೇಕು. ಹಿಂದಿನ ಕಾಲದಲ್ಲೆಲ್ಲ ಖಾರ ಪುಡಿ ಮಾಡ್ತಾ ಇದ್ರು, ಈಗೆಲ್ಲ ಮಿಷಿನ್ದಲ್ಲಿ ಆಗಿ ಏನ್ ಮಾಡ್ತಾ ಇದ್ರು? ಇವು ಕೆಲವರು ಮಾಡ್ತಾರೆ, ಅದನ್ನು ತಿಂದಾಗೆ ಸಮಾಧಾನ ಅವರಿಗೆ. ಕುಟ್ಟಿದಾಗ್ಲೇನೆ ಆ ಖಾರ ಪುಡಿ ಏನಾಗ್ತದಲ್ಲ ಅದನ್ನ ತಿಂದಾಗೆ ಸಮಾಧಾನ. ಏನ್ ಮಾಡ್ತಾ ಇದ್ರು? ಆಗೋ ತನ ಕುಟ್ಟುದು ಅವೆಲ್ಲ ಇವು ಇರ್ತಿದ್ವು. ಅವೆಲ್ಲ ಏನಿಲ್ಲ, ಕಾಣೋದಿಲ್ಲ. ಅವೆಲ್ಲ ಪುಡಿ ಆದ ಮೇಲೂ ಯಾರಾದ್ರೂ ಕೊಡ್ತಾರ? ಹಾಗೆ ನಾನೆಲ್ಲ ತಿಳಿದವನಿದ್ದೇನೆ, ತಿಳುವಳಿಕೆ ಇದ್ದವನಿದ್ದೇನೆ. ಸ್ವಲ್ಪ ತಿಳುವಳಿಕೆ ಆಚೆ ಈಚೆ ಆದದ್ದಕ್ಕಾಗಿ ನಾನು ಅನುಭವಿಸಿ ಆಯ್ತು. ಹಾಗಾಗಿ ನನ್ನನ್ನು ಕುರಿತು ನೀನು ಶಾಸನ ಅನುಗ್ರಹ ಉಪದೇಶಗಳನ್ನು ಮಾಡ್ಲಿಕ್ಕೆ ಬರಬೇಡ. ನಾನೆಲ್ಲ ತಿಳಿದಿದ್ದೇನೆ, ನೀನು ಅನ್ಬಿಡು, ನೀನು ಅರ್ಥ ಮಾಡಿಕೊಳ್ಳೋ ಇದನ್ನ ಅಂದಾಗ ನಡಿಗೆ ಬಿಟ್ಟವನು. ಪಲ್ಲಕ್ಕಿಯಲ್ಲಿ ಕೂತಿದ್ದ, ನಡಿಗಿದ, ಬೆವುತ, ತ್ರಸ್ತನಾದ. ಏನಿವನು ಮಹಾರಾಯ, ಯಾರಿವನು? ಏನೋ ತಿಳ್ಕೊಂಡಿದ್ದೀವ್ ನನ್ನ ಅಂತ ಹೇಳಿ ಸಚಾಪಿ ಪಾಂಡವೇಯ ಸಿಂಧು ಸೌವೀರಪತಿ ರಾಜ
ಪಲ್ಲಕ್ಕಿಯಿಂದ ಧುಮುಕಿದ ತೊಳಗಡೆ. ಧುಮುಕಿ ಬಹುಯೋಗಂ ಗ್ರಂಥಂ ಅನ್ಯತ ತ್ವರ ಅರುಕ್ಷ ಶಿರಸ ಪಾದಮೂಲಂ ಉಪಗತಃ. ನಮಸ್ಕಾರ ಮಾಡಿದರು. ಸ್ವಾಮಿ, ಯಾರು ಸ್ವಾಮಿ ನೀವು? ಯಾರು ಸ್ವಾಮಿ ನೀವು? ಇಂಥ ಜ್ಞಾನ ನಾನು ಬೂದಿ ಮುಚ್ಚಿದ ಕೆಂಡ ಅಂತ ಕೇಳಿದ್ದೆ, ನೋಡಿದೆ ನಾನು. ಎಷ್ಟು ಜ್ಞಾನ ತುಂಬಿದೆ ನಿಮ್ಮಲ್ಲಿ. ಯಾರು ಸ್ವಾಮಿ ನೀವು? ಪಲ್ಲಕ್ಕಿ ಎತ್ತು, ಇಲ್ಲಂದ್ರೆ ಬೈತೇನೆ, ನಾನು ರಾಜ ಅಂತ ಇಷ್ಟು ಮೂಢ ಮಾತಕ್ಕೆ ಇಷ್ಟು ಉಪದೇಶ ಮಾಡ್ತಾ ಇದ್ದೀರಿ ಸ್ವಾಮಿ, ಯಾರು ನೀವು? ಉವಾಚ ರಾಹುಗುಣ ಕಸ್ತಂ ನಿಗೂಢ ಚರಸಿ ದ್ವಿಜಾನಾಂ ವಿವರ್ಷತೆ ಸೂತ್ರ ಕಥಮೋ ಅವಧೂತಃ ಕಸ್ಯಾಪಿ ಕುತ್ರಸ್ತ್ಯ ಇಹ ಕಸ್ಮಾತ್ ಕ್ಷೇಮಾಯ ನಶ್ಚೇದಸಿ ನೋತ ಶುಕ್ಲ. ಕಪಿಲರ ನೀವು? ನಾನು ಕಪಿಲ ಹತ್ರ ಹೋಗ್ತಾ ಇದ್ದೆ. ಕಪಿಲ ಋಷಿರ ಹತ್ರ ಹೋಗಿ ನಾನು ಉಪದೇಶ ಪಡಿಬೇಕು ಅಂತ ವಿಚಾರ ಮಾಡಿದ್ದೆ. ನನ್ನನ್ನು ಉದ್ಧಾರ ಮಾಡುವ ಉತ್ಕಟ ಇಚ್ಛೆಯಿಂದ ನೀವೇ ನನ್ನನ್ನು ಉದ್ದೇಶಿಸಿಕೊಂಡು ಬಂದ್ರ? ನೀವೇನಾ ಕಪಿಲರು? ಯಾರು ಸ್ವಾಮಿ ತಾವು? ಇಷ್ಟು ನಿಗೂಢ ತತ್ವಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದ್ದೀರಿ, ಯಾರು ಸ್ವಾಮಿ ತಾವನು ಅಂತ ಮೇಲಿಂದ ಮೇಲೆ ಕೇಳ್ತಾನೆ. ಏನಾಗ ನಾಹಂ ವಿಶಂಕೆ, ಆದರೆ ಯಾರು ಮಾತ್ರ ನನಗೆ ಕಾಣುದು ಮಾತ್ರ ನೀವು ಬ್ರಾಹ್ಮಣರಾಗಿ ಕಾಣ್ತಾ ಇತ್ತು. ಜನಿವಾರ ಅಂತೂ ಇದೆ, ಆಗ ಸ್ನಾನಕ್ಕೆ ಹಾಕಿದ್ರಲ್ಲ, ಸ್ವಚ್ಛ ಆಗಿತ್ತು ಜನಿವಾರ, ಕಪ್ಪು ಹೋಗಿತ್ತು. ಹಾಗಾಗಿ ನೀನು ಜನಿವಾರ ನೋಡಿದೆ, ಬ್ರಾಹ್ಮಣ ಅಂತ ಗೊತ್ತಾಯ್ತು. ತೆರಸ್ಸು ಕಾಣ್ತಾ ಇತ್ತು ಕಣ್ಣಿನಲ್ಲಿ, ಆ ವರ್ಚಸ್ಸು ಪ್ರಕಾಶಗಳು ಯಾರನ್ನೆಲ್ಲ ನೀವು ಬಗ್ಗಿಸಿ ತಗ್ಗಿಸಬಹುದು ಅಂತ ಆ ಕಣ್ಣಿನಲ್ಲಿ ಇದ್ದ ವರ್ಚಸ್ಸು ನನಗೆ ಕಾಣ್ತಾ ಇತ್ತು. ಯಾರು ಸ್ವಾಮಿ? ಬ್ರಾಹ್ಮಣ ಅಂತ ಗೊತ್ತಾಯ್ತು. ಹಾಗಾಗಿ ನಾನು ಯಾರಿಗೂ ಹೆದರೋದಿಲ್ಲ ನಾನು, ಆದರೆ ಬ್ರಾಹ್ಮಣನಿಗೆ ಹೆದರದೇ ಇರೋದಿಲ್ಲ. ನಾಹಂ ವಿಶಂಕೆ ಸುರರಾಜ ವರ್ಜ, ಇಂದ್ರನ ವರ್ಜಾಯುಧನು ನನಗೆ ಭಯ ಕೊಡುವುದಿಲ್ಲ. ತ್ರಕ್ಷಶೂಲ, 3 ಕಣ್ಣಿನವ ರುದ್ರ ಇದ್ದಾನೆ, ಅವನ ಶೂಲಕ್ಕೂ ನಾನು ಅಂಜುವುದಿಲ್ಲ. ಯಮದೇವರ ದಂಡಕ್ಕೂ ನಾನು ಅಂಜುವುದಿಲ್ಲ, ಪಾಶಕ್ಕೂ ನಾನು ಅಂಜುವುದಿಲ್ಲ. ಅಗ್ನಿ ಸೂರ್ಯರಿಗೆ, ಸೂರ್ಯ ಚಂದ್ರರಿಗೆ ನಾನು ಅಂಜುವುದಿಲ್ಲ. ಆದರೆ ಸಂಖ್ಯೆ ವೃಷಂ ಬ್ರಹ್ಮ ಕುಲಾವಮಾನ, ಬ್ರಾಹ್ಮಣರ ಅವಮಾನ ನಾನು ಬಹಳ ಅನಿಸ್ತೇನೆ. ಯಾಕೆ ಅಂದ್ರೆ ನಾನು ಭ್ರಷ್ಟನಾಗುವುದಲ್ಲ, ನನ್ನ ಹೆಂಡತಿ ಮಕ್ಕಳು ಭ್ರಷ್ಟರಾಗುವುದಲ್ಲ, ಕುಲನಾಶವಾಗಿ ಹೋಗ್ತದೆ. ಬ್ರಾಹ್ಮಣರಿಗೆ ಮಾಡಿದ ಅವಮಾನ ನನ್ನ ಇಡೀ ಕುಲದವರೇ, ನನ್ನ ಮನತನ, ಒಬ್ಬರು ಬುದ್ಧಿವಂತರಾಗುವುದಿಲ್ಲ, ಅನ್ನ ಉಳುವರಾಗುವುದಿಲ್ಲ, ಗತಿಭ್ರಷ್ಟರಾಗಿ ಹೋಗ್ತಾರೆ. ಹಾಗಾಗಿ ಅದಾಗಬಾರದು ಅಂತನೂ ಭಯದಿಂದ ನಾನು ನಿಮ್ಮಲ್ಲಿ ಶರಣಾಗತನಾಗಿ ಪಾದದ ಮೇಲೆ ಬಂದು ಬಿದ್ದಿದ್ದೇನೆ. ಸ್ವಾಮಿ, ನಮ್ಮನ್ನ ರಕ್ಷಣೆ ಮಾಡಿ, ನನ್ನ ಕ್ಷಮೆ ಮಾಡಿ. ಕ್ಷೇಮ ಏನಶ್ಚಿತಿ ಜೋ ನೋತ ಶುಕ್ಲ ಅಂತ ತಾವು ಹೇಳಿದಾಗ ತದ್ಬ್ರೂಹ್ಯ ಸಂಗಃ, ನೀವು ಅಸಂಗರಾಗಿದ್ದೀರಿ, ಜಡರಾದಂತೆ ತೋರ್ತೀರಿ, ಆದರೂ ನೀವು ಜಡರಲ್ಲ ಅಂತ ನಿಮ್ಮ ಮಾತಿನಿಂದ ನನಗೆ ಅರ್ಥವಾಯಿತು. ವಿಜ್ಞಾನ ವೀರೇಣ ವಿಚಾರ ಅಪರಹ ವಚಾಂಸಿ ಯೋಗ ಘೃತಿತಾನಿ ಸಾಧು ನ ಶಮ್ಮಂತೆ ಮನಸಾ ವಚಾಂಸಿ ಯೋಗ ಘೃತಿತಾನಿ ಸಾಧು ನ ಕ್ಷಮ್ಯಂತೆ ಮನಸಾ ಬಿಭೇತ್ತು ಅಂತ ಇಷ್ಟೆಲ್ಲ ಕೇಳಿದಾಗ, ಆದರೆ ಸ್ವಾಮಿ ನೀವು ಸಿಕ್ಕಿದ್ದೀರಿ, ಜ್ಞಾನಿಗಳು ಅಂತ ಗೊತ್ತಾಯ್ತು, ಹಾಗಾಗಿ ನಮ್ಮನ್ನು ಕ್ಷಮೆ ಮಾಡ್ರಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಆದರೆ ನೀವು ಮಾಡಿದ ಏನು ಮಾತುಗಳಿವೆಯೋ, ಆಡಿದ ಮಾತುಗಳು, ಅಲ್ಲಿ ನನಗೆ ಶಂಕೆ ಬರ್ತಾ ಇದೆ, ಪ್ರಶ್ನೆ ಬರ್ತದೆ. ನೀವು ಜ್ಞಾನಿಗಳು, ನನ್ನನ್ನು ಉದ್ದೇಶಿಸಿಕೊಂಡು ಆ ಶಂಕೆಗಳನ್ನು ಪರಿಹಾರ ಮಾಡಬಹುದು. ನೀವು ಹೇಳಿದಿರಿ ಎಲ್ಲ ಮಾಡೋನು ದೇವರು, ಸ್ವತಂತ್ರನಾದವನು ದೇವರು, ಅವನ ಅಧೀನವಾಗಿ ಎಲ್ಲರೂ ನಾವು ಮಾಡುತ್ತೇವೆ. ದೇವತೆಗಳು ಅಮುಖ್ಯವಾದ ಸ್ವಾತಂತ್ರ್ಯ ಸ್ವಾಮಿತ್ವ ಉಳ್ಳವರು, ದೇವರು ಮುಖ್ಯವಾದ ಸ್ವಾತಂತ್ರ್ಯ ಸ್ವಾಮಿತ್ವ ಉಳ್ಳವನು. ನಮಗೆ ಅಮುಖ್ಯವಾದ ಸ್ವಾತಂತ್ರ್ಯ ಸ್ವಾಮಿತ್ವವೂ ಇಲ್ಲ ಅಂತಂತೀರಿ. ಆದರೆ ನಾವು ಅಡಿಗೆ ಮಾಡಿದ್ರೆ ಶ್ರಮ ಆಗೋದಿಲ್ವಾ? ನಮಗೆ ಕಸ ಬಳದ್ರೆ ಶ್ರಮವಾಗೋದಿಲ್ವಾ? ಶ್ರಮ ಆಗೋದು ಯಾರಿಗಾಗ್ಬೇಕು? ಹಾಗಾದ್ರೆ ಮಾಡಿದವನಿಗಾಗ್ಬೇಕು. ದೇವರು ಮಾಡಿದವನು, ತತ್ವಾಭಿಮಾನಿ ದೇವತೆಗಳು ಮಾಡಿದ್ದು, ಹಾಗಾಗಿ ಅವರಿಗೆ ಶ್ರಮ ಆಗಬೇಕು, ಅವರಿಗೆ ಬೆವರು ಬರಬೇಕು, ಅವರಿಗೆ ಖರ್ಚಾಗಬೇಕು. ನಮಗೆ ಆಗ್ಬೇಕು? ಹಾಗಾದ್ರೆ ದೃಷ್ಟ ಶ್ರಮ ಕರ್ಮತ ಆತ್ಮನೋ ವೈ, ಶ್ರಮ ಆತ್ಮರೇ ನೋಡ್ತಾ ಇದ್ದೇವೆ. ಬಹಳ ಕೂತ್ವಿ, ಕಾಲು ನೋವಾಯ್ತು, ಬುದ್ಧಿ ಶ್ರಮ ಮಾಡುದು. ಎಷ್ಟು ತಿಳಿಸ್ತಾರಪ್ಪ, ಎಷ್ಟೊತ್ತು ಹೇಳ್ತಾರಪ್ಪ, ಎಂಟಾಯ್ತು ಮುಗಿಸ್ತಾ ಇಲ್ಲ ಆಚಾರ್ಯವರು. ಶ್ರಮ ಆಯ್ತು, ಬೆನ್ನು ಆಗ್ತಾ ಇದೆ. ಹಾಗಾದ್ರೆ ಮನುಷ್ಯರಿಗೆ ಏನೂ ಸಂಬಂಧ ಇಲ್ಲ, ದೇವತೆಗಳೇ, ತತ್ವಾಭಿಮಾನಿ ದೇವತೆಗಳೇ ಎಲ್ಲ ಮಾಡಿಸ್ತಾರೆ ಅಂತಂದ ಮೇಲೆ ಮಾಡಿಸಿದವರಿಗೆ ಆಗ್ಬೇಕು, ಮಾಡಿಸದೇ ಇದ್ದವ್ರಿಗೆ ಆಗ್ಬೇಕು, ಮಾಡಿಸಿದವರಿಗೆ ಆಗ್ಬೇಕು. ಹಾಗಾದ್ಮೇಲೆ ಮತ್ತೆ ನೀವು ಹೇಳಿದ್ದು ಏನು?
ಎಲ್ಲ ಭಾರವನ್ನ ದೇವರ ಎತ್ತವನು ಅಂತರ್ಯಾಮಿಯಾಗಿ ದೇವತೆಗಳು ಮಾಡಿಸ್ತಾರೆ ಅಂದಮೇಲೆ ಅವರಿಗೆ ಆಗ್ಬೇಕಿದೆಲ್ಲ. ದೃಷ್ಟಶ್ರಮ ಕರ್ಮತ ಆತ್ಮನೋ ವೈ ಭರ್ತೃಗ್ರಂಥಂ ಭವತಶ್ಚ ಅದ್ಯ ಮನ್ನೆ ಯಥಾಶ್ರುತೋ ಉದಾನಾದಿ ಭಾವಾಹ ಸಮೂಲ ದುಷ್ಟೋ ವ್ಯವಹಾರ ಮಾರ್ಗ. ಹಾಗಾಗಿ ಪ್ರತ್ಯಕ್ಷ ಅನುಮಾನಗಳಿಂದ ಇದನ್ನೆಲ್ಲ ನಾನು ಮಾಡುವುದಿಲ್ಲ ಅಂತಾದ್ರೆ ನಿರುಕ್ತಂ ಹರೇರೇವ ಜನ್ಮಾಧಿಕರ್ತ ನಾಹಂ, ಸೃಷ್ಟ್ಯಾದಿಗಳು ಮಾಡೋನು ದೇವರೇ. ನೋಡ್ರಿ, ನಿಮಗೊಂದು ಮಾತು ಹೇಳ್ತೇನೆ ನಾನು. ಈಗ ಪ್ರವಚನ ಮುಗಿಸ್ಕೊಂಡು ನೀವೆಲ್ಲ ಅಡಿಗೆ ಮಾಡ್ಲಿಕ್ಕೆ ಮನೆಯೊಳಗೆ ಒಂದು ಭಾಂಡಿಯಲ್ಲಿ ಅಕ್ಕಿ ಹಾಕಿ ನೀರು ಹಾಕಿ ಇಡ್ತೀರಿ ಅನ್ನ ಮಾಡ್ಲಿಕ್ಕೆ, ಹೌದಲ್ಲ? ಹೌದು. ತಳಗಡೆ ಕೆಂಡ ಹಚ್ತೀರಿ. ಕೆಂಡಕ್ಕೂ ಅಕ್ಕಿಗೂ ಸಂಬಂಧ ಇದೆಯಾ? ಇಲ್ಲ. ಕೆಂಡಕ್ಕೂ ಭಾಂಡಿಗೆ ಸಂಬಂಧ ಇದೆ. ಬೆಂಕಿ ಮೇಲೆ ಅಕ್ಕಿ ಇಟ್ಟಿದ್ದೀರೋ, ಬೆಂಕಿ ಮೇಲೆ ಭಾಂಡಿ ಇಟ್ಟಿದ್ದೀರೋ? ಭಾಂಡಿ ಇಟ್ಟಿದ್ದೀರೋ, ಹೌದಾ? ಹಾಗಾಗಿ ಉರಿ ಬಡಿಯುವುದು ಎದಕ್ಕೆ ಬಡಿತದೆ? ಭಾಂಡಿಗೆ ಬಡಿತದೆ. ಅದರಿಂದ ನೀರಿನಲ್ಲಿ ಹೋಗ್ತದೆ, ನೀರಿನಿಂದ ಅಕ್ಕಿಯಲ್ಲಿ ಹೋಗ್ತದೆ, ಅಕ್ಕಿಯಿಂದ ಅಲ್ಲಿ ವಿಕ್ಲಿತ್ಯನುಕೂಲ ವ್ಯಾಪಾರ ಪಕ್ವತೆ ಬರುತ್ತೆ. ಅನ್ನ ಅಕ್ಕಿ ಹೋಗಿ ಅನ್ನವಾಯಿತು ಅಂತ ಆಗ್ತದೋ ಇಲ್ಲೋ? ಅಗ್ನಿಗೂ ಅಕ್ಕಿಗೂ ಸಂಬಂಧವಿಲ್ಲದೆ ಇದ್ದರೂ ಮತ್ತೆ ಅಗ್ನಿಯಿಂದ ಅನ್ನವಾಯಿತು ಅಂತ ನಾವು ಹೇಳುತ್ತೇವೆ. ಅಂದ ಮೇಲೆ ಸ್ಥಾಲ್ಯಗ್ನಿ ಪಾಚ ತಪಸ, ನಾನು ಹೇಳಿದ ದೃಷ್ಟಾಂತ ಅಲ್ಲ, ಭಾಗವತ ಹೇಳ್ತಾ ಇದೆ. ಸ್ಥಾಲ್ಯಗ್ನಿ ತಾಪಸ ಪಯಸಃ ಅಪಿ ತಾಪಸಃ ತತ್ತಾಪಸ ತಂಡುಲ ಗರ್ಭರಂದಿಹಿ ದೇಹೇಂದ್ರಿಯ ಸ್ವಾಶಯ ಸನ್ನಿಕರ್ಷಾತ್ ತತ್ ಸಂಸ್ಮೃತಿ ಪುರುಷಸ್ಯ ಅನುರೋಧ. ನಾನು ನಿಮಗೆ ಏನ್ರಿ ದಪ್ಪಿದ್ದೀರಿ, ಏನೂ ಕೆಲಸ ಮಾಡ್ತಾ ಇಲ್ಲ ಅಂತ ಬೈದೆ. ನೀವೇನಂದ್ರಿ? ಇದೆಲ್ಲ ದೇಹದ ಧರ್ಮ, ಆತ್ಮನ ಧರ್ಮ ಅಲ್ಲ. ಆತ್ಮ ಅನಾದಿ ಕಾಲದಿಂದಲೂ ಸ್ವಚ್ಛ ಶುದ್ಧ, ಯಾವ ಅವನಿಗೆ ತೊಂದರೆಗಳಿಲ್ಲ, ಪೀಡಿಗಳಿಲ್ಲ ಅಂತಂದ್ರಿ. ಆದರೆ ಅಗ್ನಿಗೂ ಅಕ್ಕಿಗೂ ಸಂಬಂಧವಿಲ್ಲದೆ ಇದ್ದರೂ ಅಕ್ಕಿಯಲ್ಲಿ ವಿಕ್ಲಿತ್ಯನುಕೂಲ ವ್ಯಾಪಾರವಾಗಿ ಅನ್ನವಾಗ್ತದೆ. ದೇಹ, ಇಂದ್ರಿಯ, ಮನಸ್ಸು ಇವುಗಳ ವಿಕಾರದಿಂದ ಆತ್ಮನಿಗೆ ಯಾಕೆ ವಿಕಾರ ಆಗುವುದಿಲ್ಲ? ಅನ್ನದಲ್ಲಿ ಅಕ್ಕಿಯಿಂದ ಅನ್ನದ ಆಗಿ ವಿಕಾರವಾಗುವಂತೆ ದೇಹೇಂದ್ರಿಯ ಮನಸ್ಸುಗಳೆಂಬ ಎಲ್ಲ ಸ್ಥಾಲ್ಯಗಳು ಭಾಂಡಿಗಳಿಂದ ನಮ್ಮ ನಮ್ಮ ಕರ್ಮಾನುಸಾರವಾಗಿ ವಿಕಾರ ಆತ್ಮನಿಗೆ ಯಾಕೆ ಆಗುವುದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆತ್ಮನಿಗೆ ವಿಕಾರ ಇಲ್ಲ ಅಂದ್ರೆ ನೀವು, ಆತ್ಮನಿಗೆ ಬೆಳವಣಿಗೆ ಇಲ್ಲ, ದಪ್ಪ ಆಗುವುದಿಲ್ಲ, ತಳಗಾಗುವುದಿಲ್ಲ, ಬಿಳಿ ಆಗುವುದಿಲ್ಲ, ಕರಿ ಆಗುವುದಿಲ್ಲ, ಏನಿದ್ದಾನೋ ಅನಾದಿ ಕಾಲದಿಂದ ಹಾಗೆ ಇದ್ದಾನೆ. ಹೇಗೆ ಸಾಧ್ಯ ಅದು? ಹಾಗಾಗಿ ಅದು ಹೇಗಾಗುವುದಿಲ್ಲ ಅಂತಿದೆ. ಪುರುಷಸ್ಯ ಅನುರೋಧ. ಒಂದನೇದ್ದು, ಎಲ್ಲ ಮಾಡುವನು ದೇವರೇ, ದೇವತೆಗಳೇ ಅಂದ ಮೇಲೆ ನಮಗೆ ಯಾಕೆ ಅದರಿಂದ ಪುಣ್ಯ ಪಾಪಗಳು? ಯಾಕೆ ನಮಗೆ ಕಷ್ಟ? ಯಾಕೆ ನಮಗೆ ಶ್ರಮ? ಪ್ರಶ್ನೆ ಮಾಡಿದ. ಎತ್ತವನು ದೇವರೇ, ನಮಗೆ ಯಾಕೆ ಶ್ರಮ? ಎರಡನೇದ್ದು, ಆತ್ಮನಿಗೆ ಯಾವ ವಿಕಾರಗಳು ಇಲ್ಲ ಅಂತಂತೀರಿ. ದೃಷ್ಟಾಂತ ಕೊಟ್ಟೆ ನಾನು ನಿಮಗೆ. ಅಗ್ನಿಯಿಂದ ಸಂಪರ್ಕವಾಗದೇ ಇದ್ದರೂ ಅಕ್ಕಿಯಲ್ಲಿ ಪಕ್ವತ ಬರ್ತದೆ. ಹಾಗೆ ದೇಹ ಇಂದ್ರಿಯಾದಿಗಳಿಂದ ಆತ್ಮನಿಗೆ ಯಾಕೆ ವಿಕಾರ ಬರಬಾರದು ಅಂತ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರ ನಾಳೆ ತಿಳಿಯೋಣ, ಸಮಯ ಆಗಿದೆ. ಭಾರಿ ಉತ್ತರ ಕೊಡ್ತಾರೆ. ಪ್ರಶ್ನೆಗಳಲ್ಲಿ ಎಷ್ಟು ಮಹತ್ವ ಇದೆ. ಈ ಪ್ರಶ್ನೆಯನ್ನು ಇನ್ನೊಂದು ಸ್ವಲ್ಪ ಹಿಗ್ಗಿಸ್ತೇನೆ. ಈಗೆಲ್ಲ ಸ್ವಲ್ಪ ಬುದ್ಧಿ ಶ್ರಮಗೊಂಡಿರ್ತದೆ. ಇಷ್ಟೊತ್ತನ ಪ್ರವಚನ ಕೇಳಿರ್ತೀರಿ, ಸ್ವಲ್ಪ ಶ್ರಮಗೊಂಡು ಲಕ್ಷ ಬರದೇ ಇದ್ದಂತೆ ಆಗ್ತದೆ. ಆದರೆ ಪಂಚಮಸ್ಕಂದ ಭಾಗವತದಲ್ಲಿ ಅತ್ಯಂತ ಮಹತ್ವದವಾದ ಘಟ್ಟ ಕಬ್ಬಿಣದ ಕಡ್ಡಲೆ ಅಂತಂತಾರೆ ಈ ರಹುಗಣನ ಪ್ರಶ್ನೆಗಳು, ಆ ಭರತ ಚಕ್ರವರ್ತಿಯ ಉತ್ತರ. ಇದರ ಮುಂದೆ ಭೂಗೋಳ ಖಗೋಳ ಬರ್ತದೆ, ಅದು ಎಷ್ಟು ಸಾಧ್ಯವಿದೆ ಅಂತ ಹೇಳ್ತೇನೆ. ಇದನ್ನ ತಿಳಿದ್ರೆ ಪಂಚಮಸ್ಕಂದ ಭಾಗವತವನ್ನ ತಿಳಿದಂತೆ. ಹಾಗಾಗಿ ಅನಿವಾರ್ಯವಾಗಿ ಅವಶ್ಯವಾಗಿ ಸಾಧ್ಯವಿದ್ದಷ್ಟು ಪ್ರಯತ್ನ ಮಾಡೋಣ. ದೇವರು, ಗುರುಗಳು, ಹಿರಿಯರು ಆಶೀರ್ವಾದವನ್ನು ಮಾಡಿ ನಮಗೆ ಈ ತತ್ವಗಳ ಉಪದೇಶವನ್ನು ಮಾಡಬೇಕು. ಹಾಗಾಗಿ ನಾನು ಅಲ್ಲಿಂದೇ ಬಂದಿದ್ದೆ. 4 ಸಂದಗಳ ನಾಳೆ ಹೇಳಬೇಕು, ಸಮಯ ಇಲ್ಲ ನನಗೆ. ನಾಳೆ ಮತ್ತೆ ಪ್ರವಚನ ಇದೆ. ಇಲ್ಲ, ತಿರುಪತಿಯಲ್ಲಿ ಭಾರಿ ಏಕಾಗ್ರ ಚಿತ್ತದಿಂದ ಎಲ್ಲರೂ ಶ್ರವಣ ಮಾಡುತ್ತಾರೆ. ಅವರಿಗೆ ಯಾವ ಜೋಕುಗಳು ಬೇಡ, ಕಥೆಗಳು ಬೇಡ, ಅವರಿಗೆ ಕೇವಲ ತತ್ವಗಳು ಬೇಕು ಅಂತ ನಾನು ಕೇಳಿದ್ದೆ.
ಹಾಗಾಗಿ ನಾನು ಬರೀ ತತ್ವಗಳನ್ನೇ ಹೇಳಿನಿ. ಹಾಗಾಗಿ ನೀವು ಹುರುಪದಿಂದ ಕೂತಿದ್ದು ನನಗೆ ಸಂತೋಷವಾಗಿದೆ. ಹಾಗಾಗಿ ಅವಶ್ಯವಾಗಿ ಮತ್ತೆ ನಾಳಿನ ದಿವಸ ಸಾಧ್ಯವಾದಷ್ಟು ಭಗವಂತನ ಆ ತತ್ವಗಳ ಮಹಿಮೆಯನ್ನಂತೇಳಿ ದೇವರಲ್ಲಿ ಪ್ರಾರ್ಥಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವಗು ದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸದತ್. ಇಲ್ಲಿನ ವ್ಯವಸ್ಥಾಪಕರು ಒಂದು ಅನೌನ್ಸ್ಮೆಂಟ್ ಮಾಡು ಅಂತ ಹೇಳಿದ್ದಾರೆ. ನಾಳೆ ಸರಿಯಾಗಿ 7:15 ಹನುಮತ್ ಜಯಂತಿ ಇದ್ದುದರಿಂದ ಪ್ರಾಣದೇವರಿಗೆ ಅಭಿಷೇಕ ಇರ್ತದೆ, ಪಂಚಾಮೃತ ಅಭಿಷೇಕ. ಅದೇ ಸಮಯದಲ್ಲಿ ಇಲ್ಲಿ ಸತ್ಯನಾರಾಯಣ ದೇವರ ಪೂಜೆ. ಅದಾದ ಮೇಲೆ 9ರಿಂದ 10 ಆ ಸಮಯಕ್ಕೆ ಕಲ್ಯಾಣೋತ್ಸವ ಇರ್ತದೆ. 10:15ರಿಂದ 11:15 ಮತ್ತೆ ಶ್ರೀಮದ್ ಭಾಗವತದ ಉಪನ್ಯಾಸ ಇರ್ತದೆ. ಅನಂತರದಲ್ಲಿ ಮಂಗಳಾರತಿ, ಮಂಗಳದ ಕಾರ್ಯಕ್ರಮ ಮತ್ತು 12 ಗಂಟೆ 12:15ಕ್ಕೆ 12:15 ಈ ಸಮಯದಲ್ಲಿ ತೀರ್ಥ ಪ್ರಸಾದದ ವ್ಯವಸ್ಥೆ ಇರ್ತದೆ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣ ನಮಸ್ಕಾರ. ಸ್ವಾಮಿ ಚೇತನಾಚಾರ್ ಮೈಕ್ ಕೊಡಲ್ಲ, ಇದು ಕೊಡೋಂಗ